ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀರಾಮಗೀತಾ ಶ್ಲೋಕ 47. ವಿಶ್ವಂ ಯದೇತತ್ ಪರಮಾತ್ಮದರ್ಶನಂ ವಿಲಾಪಯೇದಾತ್ಮನಿ ಸರ್ವಕಾರಣೇ ಪೂರ್ಣಶ್ಚಿದಾನಂದಮಯೋವತಿಷ್ಠತೆ ನ ವೇದ ಬಾಹ್ಯಂ ನ ಚ ಕಿಂಚಿದಾಂತರಂ. ಐವತ್ತ 1ನೇ ಶ್ಲೋಕದವರೆಗೂ 48ರಿಂದ 51ನೇ ಶ್ಲೋಕದವರೆಗೂ ಧ್ಯಾನ ಮಾಡುವಂತಹ ಕ್ರಮವನ್ನು ತಿಳಿಸ್ತಾರೆ. ಅದಕ್ಕಿಂತ ಮುಂಚೆ ಇದೆಲ್ಲ ನಿಧಿಧ್ಯಾಸನ ಶ್ಲೋಕಗಳು. 46ನೇದಲ್ಲಿ ಬಹಿರಂಗ ಸಾಧನೆ ಹಾಗೂ ಅಂತರಂಗ ಸಾಧನೆಯನ್ನು ನೆನೆ ನೋಡಿದ್ವಿ. ಶುದ್ಧವಾದ ಜಾಗ, ಜನ ಇಲ್ಲದೇ ಇರುವಂತಹ ಜಾಗ, ಆದಷ್ಟು ಕಮ್ಮಿ ಜನ ಸಂಪರ್ಕದಲ್ಲಿರುವಂತಹ ಜಾಗ, ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ವಿನಿರ್ಜಿತಾತ್ಮ ಅಂದರೆ ಬಿ ದಿ ಮಾಸ್ಟರ್ ಆಫ್ ದ ಮೈಂಡ್. ಮನಸ್ಸನ್ನು ಗೆಲ್ಲಬೇಕು ಅಂತಂದರೆ ಮನಸ್ಸಿಗೆ ಸನ್ಯಾಸವನ್ನು ಕೊಡಬೇಕು. ಅದೇ ಬೀಯಿಂಗ್ ದಿ ಮಾಸ್ಟರ್ ಆಫ್ ದ ಮೈಂಡ್. ತಾತ್ಕಾಲಿಕವಾಗಿ ಸಮಾಧಿ ಅಭ್ಯಾಸದಲ್ಲಿದ್ದಾಗ ಒಂದು 20 ನಿಮಿಷ ಅಂತ ಹೇಳಿದೆ, ಮನಸ್ಸನ್ನು ಸನ್ಯಾಸಪೂರ್ವಕವಾಗಿ ಒಳಮುಖವಾಗಿ ಮಾಡಬೇಕು. ನಿಧಿಧ್ಯಾಸನಕ್ಕೆ ಎದುರುತ್ತರ ಏನು? ಆಪೋಸಿಟ್ ವರ್ಡ್. ಅದಕ್ಕೆ ಸನ್ಯಾಸ ಬೇಡ, ಅದು ಫ್ರೀ ಬರ್ಡ್. ಒಳಕ್ಕೆ ಹೋಗಬೇಕು ಅಂದರೆ ಮನಸ್ಸನ್ನೆಲ್ಲ ಇಂದ್ರಿಯಗಳನ್ನು ಕಟ್ಟಿ ಹಿಡಿಬೇಕು. ಹಾಗೆ ವಿನಿರ್ಜಿತಾತ್ಮ. ಆಮೇಲೆ ವಿಮಲಾಂತರಾಶಯ. ಮನಸ್ಸಿನಲ್ಲಿ ಯಾವ ವೃತ್ತಿ ನನಗೆ ತುಂಬ ತೊಂದರೆ ಕೊಡ್ತಿದೆ, ಎಮೋಷ್ನಲಿ, ವಿಚ್ ಇಸ್ ದ ಥಿಂಗ್ ವಿಚ್ ಇಸ್ ಮೇಕಿಂಗ್ ಮೀ ಡಿಸ್ಟರ್ಬ್ಡ್. ಯಾವ ಒಂದು ಭಾವನೆ ಸಮಾಧಿಯಲ್ಲಿ ಕೂತಾಗ, ಅಂದರೆ ಧ್ಯಾನಕ್ಕೆ ಕೂತಾಗ ಮತ್ತೆ ಮತ್ತೆ ಆ ವೃತ್ತಿ ಬರ್ತಿದೆ. ಚಿಕ್ಕ ವಯಸ್ಸಿಂದ ಯಾವುದೋ ಬಂದಿರ್ಬೋದು ವೃತ್ತಿ, ಅಥವಾ ಆಗ್ತಾನೆ ಕೋಪ ಮಾಡ್ಕೊಂಡಿದ್ರೆ ಆ ವೃತ್ತಿ ಬರ್ಬೋದು, ನಗ್ತಾ ಇದ್ದರೆ ಆ ವೃತ್ತಿ ಬರ್ಬೋದು. ವೃತ್ತಿ ಅಂದರೆ ಇದು ಥಾಟ್. ತುಂಬ ಸಂತೋಷವಾಗಿದ್ದರೂ ಧ್ಯಾನ ಮಾಡೋಕ್ಕಾಗಲ್ಲ, ದುಃಖವಾಗಿದ್ದರೂ ಧ್ಯಾನ ಮಾಡೋಕ್ಕಾಗಲ್ಲ. ಎರಡು ಬ್ಯಾಲೆನ್ಸ್. ಊಟ ಮಾಡಲ್ಲ, ಪ್ರತಿ ದಿವಸ ಏಕಾದಶಿ ಮಾಡ್ತೀನಿ ಅಂದರೂ ಧ್ಯಾನ ಕೂರೋಕ್ಕಾಗಲ್ಲ. ಪ್ರತಿನಿತ್ಯ 4 ಹೊತ್ತು ಮಾಡ್ತೀನಿ ಅಂದರೂ ಧ್ಯಾನ ಮಾಡೋಕ್ಕಾಗಲ್ಲ. ಯಾವುದು ವಿಕೋಪಕ್ಕೂ ಹೋಗಬಾರ್ದು, ಕಮ್ಮಿನೂ ಆಗಬಾರ್ದು. ಬ್ಯಾಲೆನ್ಸಲ್ಲಿರಬೇಕು. ಅದೇ ತುಲಾ ರಾಶಿ. ಅದು ಇದೆಯಲ್ಲ, ಏನದ ವೇಯಿಂಗ್, ತಗಡಿ, ತಗಡಿ ಆ ಥರ ಇರಬೇಕು. ಎರಡು, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಆ ತಗಡಿ ಥರ ಒಂದೇ ಥರ ಇರಬೇಕು. ತೀರ ನಿದ್ದೆ ಮಾಡಿದ್ರೂ ಧ್ಯಾನಕ್ಕೆ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡಲಿಲ್ಲ ಅಂದರೂ ಆಗಲ್ಲ. ಎಲ್ಲ ಬ್ಯಾಲೆನ್ಸಲ್ಲಿ ಇರಬೇಕು ನೋಡಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆ ರೀತಿಯಾಗಿ ಯಾವ ವೃತ್ತಿ ತೊಂದರೆ ಮಾಡ್ತಿದೆ, ವಿಭಾವಯೇತ್ ಅಂದರೆ ಯಾತಕ್ಕೆ ಧ್ಯಾನಕ್ಕೆ ಕೂತಿದ್ದೀನಿ? ವೇದಾಂತದ ಧ್ಯಾನವನ್ನು ಮಾಡ್ತಿದ್ದೀನಿ. ನನ್ನ ಆತ್ಮ ಏಕಂ ವಿಭಾವಯೇತ್. ಅನನ್ಯ ಸಾಧನ ಮಾಸ್ತು. ಇನ್ನೊಂದು ಸಾಧನೆ ಧ್ಯಾನಕ್ಕೆ ಕೂತಾಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಗಬಾರ್ದು.
ಒಂದೇ ಕಡೆ ಗಮನ ಇರಬೇಕು. ಸುಮಾರು ಜನಕ್ಕೆ ಏನಾಗುತ್ತೆ, ಧ್ಯಾನ ಮಾಡಬೇಕು ಅಂದರೆ ಅಯ್ಯೋ ಪೂಜೆ ಮರ್ತನಲ್ಲ ಇವತ್ತು ಅಂತ ಅನಿಸುತ್ತೆ, ಪೂಜೆ ಮರ್ತರೆ ಜಪ ಮರ್ತನಲ್ಲ ಅನಿಸುತ್ತೆ. ಹಾಗೆಲ್ಲ ಇರಬಾರ್ದು. ಅದೆಲ್ಲ ಮುಗಿಸ್ಕೊಂಡು ಬಂದು ಕೂತಿರಬೇಕು, ಆವಾಗ ಆ ಚಿಂತೆ ಇರಲ್ಲ. ಸಪೋಸ್ ಮರೆತ್ರ ಪರವಾಗಿಲ್ಲ, ಏನಾಗಲ್ಲ, ಭಗವಂತ ಅಲ್ಲೇ ಇರ್ತಾನೆ, ಇಲ್ಲಿ ಅಲ್ಲೇ ಇರ್ತಾನೆ ಅಲ್ವಾ. ನಮ್ಮ ಮನಸ್ಸಿಗೆ ಇದೆಲ್ಲ ಆಲಂಬನೆಗಳು. ಧ್ಯಾನದಲ್ಲಿ ವಿಕ್ಷೇಪ ಇಲ್ಲ ಹಾಗೆ ಅಂತ ಆ 46 ಶ್ಲೋಕ ವಿಸ್ತಾರವಾಗಿ ನೋಡಿದ್ವಿ. ಸಮಾಧಿ ಯಾರಿಗೆ ಬೇಕು ಅಂತಲೂ ನಾನು ನಿನ್ನೆ ವಿಸ್ತಾರವಾಗಿ ಹೇಳಿದೆ. 2 ಪ್ರಕ್ರಿಯೆ. ವೇದಾಂತದಲ್ಲಿ ಹಲವು ಮತಗಳಿದೆ. ಆದರೆ ಒಬ್ಬ ಪ್ರಶ್ನೆ ಮಾಡ್ಬೋದು, ಸ್ವಾಮಿ ನೀವು ಅದ್ವೈತ ಅಂತ ಹೇಳ್ತೀರಾ, ಅದ್ವೈತ ಒಂದೇ ಆದರೂ ಅದರಲ್ಲಿ ಯಾಕೆ ಡಿಫ್ರೆನ್ಸಿಯೇಷನ್ ಇದೆ? ಭಾಮತಿ ಪ್ರಕ್ರಿಯೆ ಅಂತೀರಾ, ವಿವರಣ ಪ್ರಕ್ರಿಯೆ ಅಂತೀರಾ. ಅದಲ್ಲಿ ನಾವು ತಿಳಿಬೇಕು, ಭಾಮತಿಯಾಗಲಿ ವಿವರಣಕಾರರಾಗಲಿ ಅಥವಾ ಯಾರೇ ಶಂಕರರ ಸಮಯದಲ್ಲಾಗಲಿ ಇಲ್ಲ ಪೋಸ್ಟ್ ಶಂಕರ ಅದ್ವೈತಿನ್ಸ್ ಮಧುಸೂದನ ಸರಸ್ವತಿಗಳಾಗಲಿ ಇಲ್ಲಿವರೆಗೂ ಯಾರು ಮಹಾತ್ಮರು ಬಂದಿದ್ದಾರೋ, ಯಾರೆಲ್ಲ ವ್ಯಾಖ್ಯಾನವನ್ನು ಬರೆದಿದ್ದಾರೋ ಅವ್ರ ಮನಸ್ಸಿನಲ್ಲಿ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರ ಅನ್ನುವಂಥ ದಿಂಡಿಮ ವಾಕ್ಯ ಸ್ಟ್ರಾಂಗಾಗೇ ಇದೆ. ಹೇಳುವಂತಹ ಮಾರ್ಗ, ಅದು ಅಪ್ರೋಚ್ ಬೇರೆ ಬೇರೆ ಥರ. ಒಬ್ಬರು ಸಮಾಧಿ ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ, ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಏನು ಹೇಳಿದ್ದೇನೆ, ಸುರೇಶ್ವರಾಚಾರ್ಯರದ ಒಂದು ವ್ಯಾಖ್ಯಾನ ಇದೊಂದು ಶ್ಲೋಕವನ್ನು ಹೇಳ್ತೀನಿ ಎಂದೆ. ಅದು ಬೃಹದಾರಣ್ಯಕ ವಾರ್ತಿಕೆಯಲ್ಲಿ ಬರುತ್ತೆ. 1-4-402. ಏನು ಸ್ವಾಮಿ ಬಸ್ ನಂಬರಾ? 1ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 402ನೇ ವಾರ್ತಿಕದ ಶ್ಲೋಕ, ಭಾಷ್ಯದ ಇದಲ್ಲ. 14402 ಶಂಕರ ಭಾಷ್ಯಕ್ಕೆ ವಾರ್ತಿಕೆ. ಅವರಲ್ಲಿ ಹೇಳ್ತಾರೆ, ಯಯಾ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ. ಯಯಾ ಯಯಾ ಭವೇತ್ ಪುಂಸಾಂ, ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ, ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಮೊದಲನೇ ಸಾಲು. 2ನೇ ಸಾಲು, ಸಾ ಸೈವ ಪ್ರಕ್ರಿಯಾ ಸ್ಯಾತ್, ಸ ಸೈವ ಪ್ರಕ್ರಿಯಾ ಸ್ಯಾತ್, ಸ ಸೈವ ಪ್ರಕ್ರಿಯಾ ಸ್ಯಾತ್ ಸಾಧ್ವಿ ಸಾ ಚ ಅನವಸ್ಥಿತ, ಸಾಧ್ವಿ ಸಾ ದೀರ್ಘ ಚ ಅನವಸ್ಥಿತ. ಆಯಿತಾ? ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸ ಸೈವ ಪ್ರಕ್ರಿಯಾ ಸ್ಯಾತ್, ಸಾ ಓಕೆ ಸರಿ, ಸಾ ಸೈವ ಪ್ರಕ್ರಿಯಾ ಸ್ಯಾತ್ ಸಾಧ್ವಿ ಸಾ ಚ ಅನವಸ್ಥಿತ. ಏನು ಹೇಳ್ತಿದ್ದಾರೆ ಆಚಾರ್ಯರು, ಸುರೇಶ್ವರರು? ಯಯಾ ಯಯಾ ಭವೇತ್ ಪುಂಸಃ, ಯಾರಿಗೆ ಪುಂಸಃ ಅಂದರೆ ಸಾಧಕನಿಗೆ ಅಂತ. ಯಾವ ಯಾವ ಪ್ರಕ್ರಿಯೆ ಇದೆಯೋ, ಪ್ರಕ್ರಿಯೆ ಅಂದರೆ ಶಾಸ್ತ್ರ ಇದೆಯೋ, ಯಾವ ಯಾವ ಶಾಸ್ತ್ರಗಳು ಯಾವ ಸಾಧಕನಿಗೆ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ, ವ್ಯುತ್ಪತ್ತಿ ಅಂದರೆ ಜ್ಞಾನ ಅಂತ ಅರ್ಥ. ಯಾವ ಜ್ಞಾನದಿಂದ ಪ್ರತ್ಯಗಾತ್ಮನ ಅನ್ನುವಂತಹ ಆತ್ಮವನ್ನು ಅವನಿಗೆ ತೋರಿಸುತ್ತೋ, ಯಾವ ಯಾವ ಶಾಸ್ತ್ರದಿಂದ ಸಾಧಕನಿಗೆ ಜ್ಞಾನವೆಂಬ ಪ್ರಕ್ರಿಯೆ ತೋರಿಸುತ್ತೋ, ಸಾಸೈವ ಪ್ರಕ್ರಿಯೆ, ಆ ಪ್ರಕ್ರಿಯೆ ಅಂದರೆ ಇಂಗ್ಲೀಷಲ್ಲಿ ಮೆಥಡಾಲಜಿ, ಆ ಪ್ರಕ್ರಿಯೆ ಸಾಧು ಅಂದರೆ ಒಳ್ಳೆಯದವನಿಗೆ. ಸಾಧು ಸ್ತ್ರೀಲಿಂಗ ಸಾಧ್ವಿ, ಸಾಧು ಸಾ ಚ ಅನವಸ್ಥಿತ, ಇದು ಸರಿ ಇಲ್ಲ, ಇದು ಇವನಿಗಾಗಲ್ಲ, ಇದು ನನಗಾಗಲ್ಲ ಅಂತಿಲ್ಲ. ಎಲ್ಲ ಪ್ರಕ್ರಿಯೆಯು ಸಮಾಧಿ ಅವಶ್ಯಕತೆ ಇದೆಯಾ ಮನುಷ್ಯನಿಗೆ, ಅವನಿಗದು ಬೇಕಾಗಿದೆ. ಸೊ ಇಟ್ ಈಸ್ ರೈಟ್ ಫಾರ್ ಹಿಮ್. ನನಗೆ ಬೇಡವಾ ಹಾಗಂತ ಅದು ಸರಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅರ್ಥ ಆಯ್ತಾ? ಅದ್ವೈತ ವೇದಾಂತದಲ್ಲಿ ವಿಕ್ಷೇಪ ಇರೋರಿಗೆ ಸಮಾಧಿ ಮ್ಯಾಂಡೇಟ್ರಿ, ಅದು ಹಾಕ್ಕೊಳ್ಬೇಕು. 90% ಜನದವರಿಗೆ ಬೇಕಾಗತ್ತದು. ಇಲ್ಲಿ ಈ ಶ್ಲೋಕದಲ್ಲಿ ನಾನು ಹಾಗೆ ಹೇಳ್ತೀನಿ. ಇನ್ನು ಮುಂದೆ ಒಂದು 2-3 ಶ್ಲೋಕ ಬಂದಮೇಲೆ ಚೇಂಜ್ ಮಾಡ್ತೀನಿ.
ಯಾವ ಮಾತನ್ನು? ವಿಕ್ಷೇಪ ಇರೋರಿಗೆ ಸಮಾಧಿ ಬೇಕು ಅಂತ ಹೇಳಿದ್ದೆ ಈ ಶ್ಲೋಕಕ್ಕೆ. 3 ಶ್ಲೋಕ ಆದಮೇಲೆ ಈ ಮಾತನ್ನು ಬದಲಾವಣೆ ಮಾಡ್ತೀನಿ. ಯಾಕಂದರೆ ಆ ಶ್ಲೋಕ ಬೇಕೇ ಬೇಕು ಅಂತ ಹೇಳುತ್ತೆ. ಅಲ್ಲಿ ಜಸ್ಟಿಸ್ ಕೊಡಬೇಕು. ಇಲ್ಲಿಗೆ ಆ ಥರ ಶ್ಲೋಕಕ್ಕೆ ತಕ್ಕ ಹಾಗೆ ವಿಶ್ಲೇಷಣೆ. ಸೊ ನೆನ್ನೆ ಇಲ್ಲಿವರೆಗೂ ನೋಡಿದ್ವಿ. ಈ 47 ಆಗಿತ್ತಲ್ವ? 47 ಆಗಿತ್ತು. 47ಲೇನು? ಪ್ರವಿಲಾಪನಂ, ಲಯವನ್ನು ಸಮಾಧಿ ಅಭ್ಯಾಸದಲ್ಲಿದ್ದಾಗ ಏನು ಮಾಡಬೇಕು? ಕಾರ್ಯಪ್ರಪಂಚದಲ್ಲಿ ಏನು ಕಾಣ್ತಿದೆ ಅದೆಲ್ಲ ಲಯ ಮಾಡಿಕೊಳ್ಬೇಕು ನನ್ನಲ್ಲಿ. ಹೇಗೆ ಮಡಕೆಯು ಮಣ್ಣಲ್ಲಿ ಲಯವಾಗತ್ತೋ, ಸ್ವಪ್ನ ಅವಸ್ಥೆಯು ಜಾಗೃತ ಅವಸ್ಥೆಯ ಮನಸ್ಸಿನಲ್ಲಿ ಲಯವಾಗತ್ತೋ, ಅದೇ ರೀತಿಯಾಗಿ ಈ ಕಾರ್ಯಪ್ರಪಂಚದಲ್ಲಿ ನನಗೇನು ಕಾಣ್ತಿದೆ ಸತ್ಯ ಅಂತ ಏನು ಭಾವಿಸ್ತಿದ್ದೀನಿ ಅದು ಸಮಾಧಿಯಲ್ಲಿ, ಸಮಾಧಿ ಅಂದರೆ ಧ್ಯಾನದಲ್ಲಿ ಲಯವಾಗಬೇಕು. ಅದು 47ನೇ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಅದರ ಕ್ರಮವನ್ನು ಹೇಳ್ತಾರೆ. 48 ಪೂರ್ವಂ ಸಮಾಧೇರಖಿಲಂ ವಿಚಿಂತಯೇತ್ ಓಂಕಾರ ಮಾತ್ರಂ ಸಚರಾಚರಂ ಜಗತ್ ತದೇವ ವಾಚ್ಯಂ ಪ್ರಣವೋ ಹಿ ವಾಚಕಃ ವಿಭಾವ್ಯತೆ ಜ್ಞಾನವಶಾನ್ನ ಬೋಧತಃ. ಹೇಗೆ ಪ್ರವಿಲಾಪನ ಮಾಡಿಕೊಳ್ಳೋದು? ಓಂಕಾರ ಜಪವನ್ನು ಮಾಡು ಅಂತ ಹೇಳ್ತಿದ್ದಾರೆ. ಓಂ ಅಂತ ಹೇಳಿದ್ರೆ ಎಲ್ಲ ಕಾಣಿಸ್ತಾ ಇರುವಂತಹ ಪ್ರಪಂಚ ಎಲ್ಲ ಲಯವಾಗತ್ತಂತೆ. ಅದಕ್ಕೆ ಓಂ ಪ್ರಣವಕ್ಕೆ ಅಷ್ಟು ಮಹತ್ವ. ಅದೆಲ್ಲರೂ ಮಾಡ್ಬೋದಾ? ಮತ್ತು ನೆಕ್ಸ್ಟ್ ಸಂಶಯ, ಎಲ್ಲರೂ ಮಾಡ್ಬೋದು, ಹೌದಾ? ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ಲ, ನೀವು ಒಂದೊಂದು ಥರ ಹೇಳ್ತೀರ. ಇವಾಗ ಎಲ್ಲರೂ ಮಾಡ್ಬೋದು. ಮನುಷ್ಯರು ಮಾಡ್ಬೋದಾ? ಮನುಷ್ಯರು ಮಾಡ್ಬೋದು. ಬ್ರಾಹ್ಮಣರು ಮಾಡ್ಬೋದಾ? ಮಾಡ್ಬೋದು. ಹೆಣ್ಮಕ್ಳು ಮಾಡ್ಬೋದಾ? ಮಾಡ್ಬೋದು. ಎಲ್ಲ ಕ್ಲಾಸ್ ಇದೆ, ಹೇಳ್ತೀರಿ, ಭಯ ಪಟ್ಕೊಳ್ಬೇಡಿ, ಆಯಿತಾ? ಇಲ್ಲ, ಹೆಣ್ಮಕ್ಳು ಮಾಡಿದ್ರೆ ಗರ್ಭದಲ್ಲಿ ಏನೋ ತೊಂದರೆ ಆಗುತ್ತೆ, ಮಕ್ಕಳಾಗಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಓಂ ಪ್ರಣವ ಹೆಚ್ಚು ಮಾಡ್ತಿದ್ರೆ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ. ಧ್ಯಾನ ಮಾಡಿದ್ರೆ, ಇವಾಗ ಯೋಗಾಸನದಲ್ಲೆಲ್ಲ ಪ್ರಣವ ಇಲ್ಲದೆ ಮಾಡೋದಿಲ್ಲ. ಸೂರ್ಯ ನಮಸ್ಕಾರ ಫಾರ್ ಎಕ್ಸಾಂಪಲ್, ಅದೇನು ತೊಂದರೆ ಆಗಲ್ಲ. ಹೆಚ್ಚು ಈ ಸಮಾಧಿ ಅಭ್ಯಾಸದಲ್ಲಿ ಓಂ ಮಾಡ್ತಿದ್ದಾಗ ಗರ್ಭಕೋಶಕ್ಕೇನು ತೊಂದರೆ ಆಗಲ್ಲ, ವೈರಾಗ್ಯ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೇಡ ಅಂತಂದರು ಹಿರಿಯರು. ಈಗಲೇ ವೈರಾಗ್ಯ ಬಂದ್ಬಿಟ್ಟಿದೆ ಅತ್ತೆ ಮೇಲೆ, ಮಾವನ ಮೇಲಲ್ಲ. ಇನ್ನು ಹೆಚ್ಚು ಓಂ ಹೇಳಿದ್ರೆ ವೈರಾಗ್ಯ ಖಂಡಿತ ಬರುತ್ತೆ. ಆ ರೀತಿಯಲ್ಲಿ ಬೇಡ. ಹೆಣ್ಣಿಗೆ ನ್ಯಾಚುರಲಾಗಿ ವೈರಾಗ್ಯ ಬಂದುಬಿಟ್ರೆ ಮತ್ತೆ ಬಾಂಧವ್ಯ, ಬಂಧನ, ಅನುರಾಗ ಬರೋದೆಲ್ಲ ಕಷ್ಟ ಅಲ್ವಾ? ಆ ರೀತಿಯಾಗಿ ಬೇಡ ಅಂತ. ಆದರೆ ವೇದಾಂತದಲ್ಲಿ ಆಸಕ್ತಿ ಬಂದರೆ ಮಾಡಬಹುದು. ಸರ್ವೇ ಸಾಧಾರಣವಾಗಿ ಎಲ್ರಿಗೂ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂಥರ ಮನಸ್ಥಿತಿ ಇರುತ್ತೆ. ಅದಕ್ಕೆ ಧರ್ಮಶಾಸ್ತ್ರಕಾರರು ಏನು ಮಾಡಿದರೆ ನಿಷಿದ್ಧ ಮಾಡಿಬಿಟ್ಟಿದ್ದಾರೆ, ಬೇಡ ಅಂತ. ಆಮೇಲೆ ಪ್ರತ್ಯೇಕವಾಗಿ ಹೋಗಿ ಗುರು ಹತ್ರ ಕೇಳಿಲ್ಲ, ನನಗೆ ಆಸಕ್ತಿ ಇದೆ ಅಂತಂದರೆ ಓಕೆ, ಒಂದು ಕಾಷನ್. ಸ್ವಾಮಿಗಳು ಹೇಳಿದ್ರು ಮಾಡಿ ಅಂತ ಮಾಡಿ, ಆಮೇಲೆ ನಿಮ್ಮ ಮನೆಯವರೆಲ್ಲ ನನ್ನ ಹತ್ರ ಬಂದರೆ ಕಷ್ಟ. ಆಮೇಲೆ ಆಯಿತಾ, ನೋಡ್ಕೊಂಡು ಮಾಡಿ. ಹೇಗಿದ್ದರೂ ಸುಮಾರು ಬಿಟ್ಟಿದ್ದೀರಾ, ಓಮು ಬಿಡಿ, ಅದೇ ದೊಡ್ಡ ವಿಚಾರನ ಅಲ್ವಾ? ಎಷ್ಟೊಂದೇ ಬಿಟ್ಟಿದ್ದಾಯಿತು. ಆ ರೀತಿಯಾಗಿ ಇಲ್ಲಿ ಪ್ರವಿಲಾಪನ ಹೇಗೆ? ಪ್ರಣವ ಜಪ. ಈಗ ಕಾರ್ಯಪ್ರಪಂಚದಲ್ಲಿ ಹಲವಾರು ವಸ್ತುಗಳಿದೆ ಅಲ್ವಾ? ಇದೊಂದು ವಸ್ತು ಇದೆ, ಪುಸ್ತಕ ಇದೆ, ಪೆನ್ ಇದೆ, ಟೈಮು, ಟೇಬಲ್ಲು, ಇದು. ಹಾಗೆ ಹೊರಗಡೆ ಹೋಗಿದ ತಕ್ಷಣ ಸುಮಾರು ವಾಹನಗಳು ಹೋಗುತ್ತೆ, ಕಾಡಿದೆ, ಮರ, ಪಕ್ಷಿ, ಎಲ್ಲ ವಸ್ತುಗಳೇ ತಾನೆ, ಎಲ್ಲ ಆಬ್ಜೆಕ್ಟ್ಸ್, ಬೆಟ್ಟ, ಗಿಡ ಎಲ್ಲ ಇದೆ. ಇಷ್ಟೊಂದು ವಸ್ತುಗಳಿಗೂ ಒಂದೊಂದು ಹೆಸರಿದೆ. ಒಂದು ಬೆಟ್ಟವನ್ನು ನೋಡಿದ್ರೆ ಏನದು? ಕಲ್ಲು, ಅದನ್ನು ಬೆಟ್ಟ ಅಂತ ಕರೆದಿದ್ದೀವಿ ನಾವು. ಅದೊಂದು ವಸ್ತುಗೆ ಅದೊಂದು ನಾಮ. ನೀರು ಹರಿತಾ ಇದ್ರೆ ಅದೊಂದು ಕೆರೆ ಅಂತ ಕರೆದ್ವಿ. ವಿಶಾಲವಾಗಿದ್ದರೆ ಅದೊಂದು ಸಮುದ್ರ ಅಂದ್ವಿ ಅಲ್ವಾ?
ಇಲ್ಲೇನೋ ಒಂದು ಉಪಕರಣ ಇದೆ, ಅದಕ್ಕೆ ಮೈಕ್ ಅಂತ ಹೆಸರು ಕೊಟ್ವಿ. ಆದರೆ ಎಲ್ಲ ವಸ್ತುಗಳಿಗೂ ಒಂದು ನಾಮ ಕೊಡಬೇಕಲ್ವ, ಅದಕ್ಕೆ ಶಾಸ್ತ್ರದಲ್ಲಿ ಅದಕ್ಕೆ ಪ್ರಣವ ಅಂತ ಹೇಳಿದ್ರು. ಪ್ರತಿಯೊಂದು ವಸ್ತುಗೆ ಇಲ್ಲಿ ಪದ ಅಂತ ಹೆಸರು, ಆ ಪದಕ್ಕೆ ಒಂದು ನಾಮ ಪದಾರ್ಥ. ಸಮಸ್ತ ವಿಶ್ವಕ್ಕೆ ಹೆಸರು ಪದ. ಆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುಗೆ ಪದಾರ್ಥ. ಆ ಪದಾರ್ಥವನ್ನೇ ಪ್ರಣವ, ಓಂ ಅಂತ ಹೇಳಿದರು. ಈ ಓಂಕಾರವನ್ನು ಒಂದೇ ಒಂದು ಪ್ರಣವ, ಈ ಪ್ರಣವದಲ್ಲಿ 3 ಅಕ್ಷರ ಅಕಾರ, ಉಕಾರ, ಮಕಾರ, ಅದನ್ನು ಧ್ಯಾನ ಮಾಡ್ತಾ ಬರಬೇಕು. ಅದು ಸನ್ಯಾಸಿಗಳಿಗೆ ಮಾತ್ರ, ಶಾಸ್ತ್ರ ವಿಧಿಸಿರೋದು ಸನ್ಯಾಸಿಗಳಿಗೆ ಮಾತ್ರ, ಅದು ಮಾತ್ರ ಅವ್ರು ಮಾಡಬೇಕು. ದಿನಕ್ಕೆ 12,000 ಜಪ ಮಾಡಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ವೈರಾಗ್ಯ ಬಂದು ಸನ್ಯಾಸ ತೊಗೊಂಡಿರ್ತಾರೆ, ಇದು ಇನ್ನೂ ವೈರಾಗ್ಯ ಬರಬೇಕು ಅಂತ. ಪ್ರವಚನನೂ ಕೊಡಬಾರ್ದು ಅವ್ರಿಗೆ, ಆ ಥರ ವೈರಾಗ್ಯ ಬರಬೇಕು ಅಂತ 12,000 ಸತಿ ಪ್ರಣವ ಓಂ ಓಂ ಅಂತ ಹೇಳ್ತಿರಬೇಕು. ತಾತ್ಪರ್ಯ ಯಾಕಂದರೆ ಗಾಯತ್ರಿ ಮಂತ್ರವನ್ನು ವಿಸರ್ಜನೆ ಮಾಡಿರೋದ್ರಿಂದ ವ್ಯಾಹೃತಿ ಗಾಯತ್ರಿಯಲ್ಲಿ ಪ್ರವೇಶ ಆಗುತ್ತೆ, ಗಾಯತ್ರಿ ವ್ಯಾಹೃತಿಯಲ್ಲಿ ಪ್ರವೇಶ ಆಗುತ್ತೆ, ವ್ಯಾಹೃತಿ ಪ್ರಣವದಲ್ಲಿ ಪ್ರವೇಶ ಆಗುತ್ತೆ. ಪ್ರಣವ ಮಾತ್ರ ಹೇಳಬೇಕು. ಗಾಯತ್ರಿಯ ಬೀಜ ಪ್ರಣವ, ಎಲ್ಲ ವೇದಗಳ ಮಂತ್ರ ಪ್ರಣವ. ಅದಕ್ಕೆ ಸಂಪ್ರದಾಯಸ್ಥರು ಏನು ಮಾಡ್ತಾರೆ, ಅದನ್ನು ಬಹಿರಂಗವಾಗಿ ಓಂ ಅಂತ ಹೇಳಲ್ಲ, ನಾಮದ ಮುಂಚೆ ಸೇರಿಸ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಓಂ ಅಂತ ಹೇಳೋದು ಸರಿಯಾಗಿ ಹೇಳಬೇಕು. ಅದು ಓಂ. ಸಂಸ್ಕೃತದಲ್ಲಿ ಬರೆದ್ರು 3 ಹಾಕಿ ಹೀಗೆ ಬರ್ತೀವಲ್ಲ, ಅದಲ್ಲ. ಅಕಾರ, ಒಂದು ದೀರ್ಘ, ಆಮೇಲೆ ಮ, ಅದ ಮೇಲೆ ಒಂದು ಕೊಂಬು, ಒಂದು ಅನುಸ್ವಾರನ ಚುಕ್ಕು, ಆಮೇಲೆ ಹಲಂತ ಇಕ್ತ. ಹಾಗೆ ಕೆಲವು ಆರ್ಗನೈಸೇಷನೆಲ್ಲ ಏನು ಮಾಡುತ್ತೆ, ಓಂ ಬೇರೆ ರೀತಿಯಾಗಿ ಹೇಳ್ಕೊಡುತ್ತೆ. ಅದು ಅವನು ಊಟ ಮಾಡಿ ತೇಗಿದಾನ, ತೇಗಿಲ್ವಾ ಅಲ್ವಾ? ಪಾಪ ಆ ಲೀಡ್ರಿಗೆ ಗೊತ್ತಿಲ್ಲ, ಸ್ಪಿರಿಚುವಲ್ ಲೀಡ್ರಿಗೆ. ಯಾಕಂದರೆ ಅವರು ಸಂಸ್ಕೃತ ಅಧ್ಯಯನ ಮಾಡಿಲ್ದಿರೋ ಕಾರಣದಿಂದ ಅವರು ಇಂಗ್ಲೀಷ್ AUM ಅಂತ ಬರೆದ್ಬಿಟ್ರು, ಔಮ್ ಅಂತ. ನಮ್ಮ ಅದು ಸಂಸ್ಕೃತದದು, ಒಟ್ಟಿಗೆ ಹೇಳಬೇಕದು. ಅವ್ರಿಗೆ ಗೊತ್ತಿಲ್ಲ. ಅದನ್ನು ಮರಳೋ ಜಾತ್ರೆ ಮರಳೋ ಅಂತ ಅವ್ರನ್ನ ಫಾಲೋ ಮಾಡೋರು ಹಲವಾರು ಜನಗಳು. ಎಲ್ಲರೂ ಆಗಿ ಹೇಳಿ ನಮ್ಮ ಒಬ್ಬರು ಗುರುಗಳು ಹೆಸರೇ ಹೇಳೋದು ಬೇಡ, ಸುಮ್ಮನೆ. ಯಾಕಂದರೆ ಸರಿ ಹೋಗಲ್ಲ, ಯಾಕಂದ್ರೆ ಅವ್ರ ಭಕ್ತರಲ್ಲಿ ಕೂತಿದ್ರೆ ಕಷ್ಟ. ಇಷ್ಟರಲ್ಲೇ ಗೊತ್ತಿರಬೇಕು ನಾ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಭಕ್ತರು ನಮ್ಮ ಗುರುಗಳು ಒಬ್ಬರು ಹೋಗಿದ್ರು, ಅಲ್ಲಿಗೆ ಕರೆದಿದ್ರು ಅಂತ. ಎಲ್ಲಿಗೆ? ಒಂದು ಆರ್ಗನೈಸೇಷನ್ಗೆ ಹೋಗಿದ್ರು. ಇದೇ ಥರ ಎಲ್ಲ ಕೂತಾದಮೇಲೆ ಎಲ್ಲ ಗುರುಗಳು ಬಂದ್ರಲ್ಲ, ಅವರೊಂದು ಇದು ಭಜನೆ ಎಲ್ಲ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ಒಂದು 10 ಸತಿ ಓಂ ಹೇಳಿ ಅಂತಂದರು. ಇವ್ರು ಹೀಗೆ ಔಮ್ ಔಮ್ ಅಂದರು. ನಮ್ಮ ಗುರುಗಳು, ಏನು ನಾಯಿ ಬಂದಿದೆಯಾ ಹಿಂದ್ಗಡೆ ಪಕ್ಕದಲ್ಲಿ, ಹೀಗೆ ಅವಹೇಳನೆ ಮಾಡ್ತಿರೋ ಥರನೇ ಅದಿದೆ. ಗೊತ್ತಿಲ್ಲ ಯಾರಿಗೂ, ಆಯಿತಾ? ಹಾಗಲ್ಲ. ಆ ಥರ ಇದ್ದರೆ ನಮ್ಮ ಋಷಿಗಳು ಹೇಳ್ಕೊಡ್ತಿದ್ರು, ಹಾಗೆ ತೊಪ್ಪೆ ಔಮ್ ಅಂತ ಹೇಳಿ ಅಂತ. ಫಸ್ಟ್ ಆಫ್ ಆಲ್ ಹೇಳಬಾರ್ದು. ಹಾಗೆ ಪ್ರಣವ ಹೇಳೋದಲ್ಲಿಯೇ ಯಾರಿಗೆ ಅಂತ ಶಾಸ್ತ್ರದಲ್ಲಿ ನಿಗದಿ ಮಾಡಿದ್ದಾರೆ. ಸರಿ, ಎಲ್ರಿಗೂ ಸರ್ವೇ ಸಾಧಾರಣವಾಗಿ ಹೇಳ್ಬೋದು ಅಂತ ಸ್ಪಷ್ಟವಾಗಿ ಹೇಳಬೇಕು. ಹೀಗೆ ಒಬ್ಬೊಬ್ಬರು ಒಂದೊಂಥರ ಹೇಳಿದ್ರೆ, ಒಬ್ಬರು ಅಕಾರವನ್ನು ಜೋರಾಗಿ ಹೇಳಿ ಅಂತಾರೆ, ಒಬ್ಬರು ಊಕಾರವನ್ನು ಜೋರಾಗಿ ಹೇಳಿ ಅಂತಾರೆ, ಕೆಲವರು ಮಕಾರವನ್ನು ಹೇಳಿ ಅಂತಾರೆ, ಕೆಲವರು ಎಲ್ಲವನ್ನು ಹೇಳಿಪ್ಪ ನಿಮ್ಗೆ ಯಾವುದು. ಒಬ್ಬೊಬ್ಬರು ಒಂದೊಂದು ಹೇಳಿದ್ರೆ ಯಾವುದು ಇಲ್ಲಿ ಬರುತ್ತೆ ನೋಡಿ ಉತ್ತರ. ರಾಮ ಹೇಳ್ತಾನೆ, ಯಾವುದನ್ನು ಎಷ್ಟು ಹೇಳಬೇಕು. ಅಕಾರವನ್ನು ಜಾಸ್ತಿ ಹೇಳಿದ್ರೆ ನಿಮಗೆ ಜಾಗೃತ ಅವಸ್ಥೆಯಲ್ಲಿ ಕೇಳಿದೆಲ್ಲ ಸಿಗತ್ತೆ. ಜಾಗೃತ ಅವಸ್ಥೆಯಲ್ಲಿ ನಿಮಗೆ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಅಸ್ತಿತ್ವ, ಆ ಅನ್ನೋದು ಜಾಗೃತ ಅವಸ್ಥೆಯನ್ನು ತೋರಿಸುತ್ತೆ. ಊ ಅನ್ನೋದು ಸ್ವಪ್ನ ಅವಸ್ಥೆಯನ್ನು ತೋರಿಸುತ್ತೆ. ಮಾ ಅನ್ನೋದು ಸುಷುಪ್ತಿ ಅವಸ್ಥೆಯನ್ನು. ಸುಷುಪ್ತಿ ಅಂದರೆ ಅಲ್ಲಿ ಅಜ್ಞಾನ ಅಂತಲ್ಲ, ಇಲ್ಲಿ ನೆಮ್ಮದಿ. ಮಾ ಅಂದರೆ ಮನಸ್ಸಿನ ಶಾಂತತೆಯನ್ನು ತೋರಿಸುತ್ತೆ. ಯಾರಿಗೆ ಅಕಾರ ಉಕಾರ ಮಕಾರ ಬೇಕೋ ಅವ್ರಿಗೆ ಅದು ಮಾಡಬೇಕು. ಸನ್ಯಾಸಿಗಳೇ ಮಕಾರದಲ್ಲಿ ಜಾಸ್ತಿ ಒತ್ತು ಕೊಡಬೇಕು. ಗೃಹಸ್ಥರು ಅಕಾರದಲ್ಲಿ ಜಾಸ್ತಿ ಒತ್ತು ಕೊಡಬೇಕು. ಯಾಕಂದರೆ ಪ್ರವೃತ್ತಿ, ಅಕಾರ ಈಸ್ ಪ್ರವೃತ್ತಿ, ಜಾಗೃತ ಅವಸ್ಥೆ. ಉಕಾರ ಏನು ಮಾಡೋದು? ಇಬ್ರಿಗೂ ಬೇಕು. ಅದೊಂದು ಟ್ರಾನ್ಸಿಷನ್ ಅದು, ಆಯಿತಾ?
ಸೊ ಅದು ಪ್ರಣವ ಹೇಳದಿದ್ದರೆ, ಓಂಕಾರ ಹೇಳದಿದ್ದರೆ ಎಲ್ಲರೂ ಓಂ ಅಂತಲೇ ಹೇಳಬೇಕೆ ಹೊರತು ಆ ರೀತಿಯಾಗಿ ಹೇಳಬಾರ್ದು. ಅದನ್ನು ಮೆಥಡಾಲಜಿ ಸರಿಯಾಗಿ ತಿಳಿಬೇಕು. ಹೇಳ್ತಾ ಏನಾಗುತ್ತೆ, ಅದು ಎಲ್ಲ ಜಾಗೃತ ಅವಸ್ಥೆಯಲ್ಲಿ ಕಾಣ್ತಿರುವಂತಹ ಪ್ರತಿಯೊಂದು ವಸ್ತು ಲೈವ್ ಆಗ್ತಾ ಹೋಗುತ್ತೆ. ಸಮಾಧಿಗೆ ಬಹಳ ಮುಖ್ಯ ಅದು. ಸಮಾಧಿಯಲ್ಲಿ ಕೂರಕ್ಕಿಂತ ಮುಂಚೆ ಹೇಳುವಂತಹ ಇದು. ಅದಕ್ಕೆ ಅಲ್ಲಿ ಹಾಕಿದರೆ ಸಮಾಧೇಹೇ ಪೂರ್ವಂ, 48ನೇ ಶ್ಲೋಕದಲ್ಲಿ ಮೊದಲನೇ ಸಾಲು, ಸಮಾಧೇಹೇ ಪೂರ್ವಂ, ಸಮಾಧಿಗಿಂತ ಮುಂಚೆ ಓಮನ್ನು ಉಚ್ಚಾರಣೆ ಮಾಡಬೇಕು. ಅಖಿಲಂ ಚರಾಚರಂ ಜಗತ್ ಓಂಕಾರ ಮಾತ್ರಂ ವಿಚಿಂತ್ಯ, ಸಮಸ್ತ ಚರವಾಗಿರುವಂತಹ ಅಚರವಾಗಿರುವಂತಹ ಅಖಿಲ ಜಗತ್ತಲ್ಲಿ ಓಂಕಾರಂ ವಿಚಿಂತ್ಯ. ಅರ್ಥ ಆಗುತ್ತಲ್ಲ? ಓಂ ಅನ್ನೋದೇನು ಸಮಸ್ತ ಪ್ರಪಂಚವನ್ನು ಹೇಳುತ್ತೆ. ತದೇವ ವಾಚ್ಯಂ ಪ್ರಣವೋ ಹಿ ವಾಚಕಃ. ಪದಾರ್ಥ, ಪದ ಅಂದರೆ ವಿಶ್ವ. ಪ್ರತಿಯೊಂದು ವಿಶ್ವದಲ್ಲಿಯೂ ಹಲವಾರು ವಸ್ತುಗಳಿದೆ. ಎಲ್ಲ ವಸ್ತುಗಳನ್ನು ಸೇರಿ ವಿಶ್ವ ಅಂತ ಮಾಡಿದರೆ ಅದು ವಾಚಕಃ ಪ್ರಣವಃ ವಾಚ್ಯ ವಿಶ್ವಂ. ವಿಭಾವ್ಯತೆ ಅಜ್ಞಾನವಶಾತ್ ನ ಬೋದ್ಧತಃ. ಅಜ್ಞಾನವಶಾತ್, ಅಜ್ಞಾನದಲ್ಲಿದ್ದವನಿಗೆ ಕಾರ್ಯಪ್ರಪಂಚ ಕಾರಣ ಪ್ರಪಂಚ ಥರ ಕಾಣಿಸ್ಕೊಳ್ಳುತ್ತೆ, ಸತ್ಯ ಅಂತ ಕಾಣಿಸುತ್ತೆ. ವಿಭಾವ್ಯತೆ ತೋರಿಸ್ಕೊಳ್ತಿದೆ, ನನ್ನ ಇಂದ್ರಿಯಗಳಿಗೆ ಗೋಚರವಾಗ್ತಿದೆ. ಇಟ್ ಈಸ್ ಪಲ್ಸೇಟಿಂಗ್. ಜಗತ್ತು ಸತ್ಯ ಅನಿಸುತ್ತೆ. ಯಾರಿಗೆ ಅಜ್ಞಾನ ಇದೆ ಈ ರೂಮಲ್ಲಿ? ಅಜ್ಞಾನ ಯಾರಿಗಿದೆ ಈ ರೂಮಲ್ಲಿ? ಕೈ ಎತ್ತಿ. ಓಹೋ, ನಾ ಹೇಳಿಕೊಟ್ಟಿದ್ದು ಮುಗೀತು ನನಗೆ. 3 ಜನ ಕೈ ಎತ್ತಿದ್ರು. ಮನಸ್ಸಲ್ಲಿರುತ್ತೆ, ಆಮೇಲೆ ಸ್ವಾಮಿಗಳ ಪ್ರಶ್ನೆ ಕೇಳಿಬಿಟ್ರೆ ಡೌಟು ಅಂತ ಎತ್ತುತ್ತಿಲ್ಲ ಇವಾಗ. 3 ಜನ ಕೈ ಎತ್ತಿದ್ರು. ಮೋಸ್ಟ್ಲಿ ಕೈ ಎತ್ತಿದವರೆಲ್ಲ ಡೈಲಿ ಬಂದಿಲ್ಲ ಅಂದ್ಕೊಳ್ತೀನಿ ಅಲ್ವಾ? ಒಬ್ಬರು ಮಾತ್ರ, ಹಬ್ಬ ಬಚಾವಾದ ಇಬ್ಬರು. ಅಜ್ಞಾನ ಇಲ್ಲ ಇವಾಗ, ಹೇಳ್ತಿದ್ದೀವಲ್ಲ. ಪರವಾಗಿಲ್ಲ, ಯಾರು ಭಯದಿಂದ ಎತ್ತಿಲ್ವೇನೋ ಮೋಸ್ಟ್ಲಿ. ಹೌದೌದು, ಇಲ್ಲಾಂದ್ರೆ ಎಲ್ಲ ಜೀವನ್ಮುಕ್ತರು. ಎಲ್ಲರನ್ನೂ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಂತ ಕರಿಬೇಕು ಇವಾಗ ಅಲ್ವಾ? ಆದ್ದರಿಂದ ಅಜ್ಞಾನವಶಾತ್, ಆತ್ಮ ಅಜ್ಞಾನ ಇರೋದರಿಂದ ಕಾರ್ಯಪ್ರಪಂಚ ವಿಭಾವ್ಯತೆ, ಅದು ಸತ್ಯ ಅನಿಸ್ತಾ ಇದೆ. ಆದರೆ ಜ್ಞಾನವಶಾತ್ ನ ಬೋದ್ಧತಃ, ಜ್ಞಾನ ಬಂದ ಮೇಲೆ ಅವನದನ್ನು ಸತ್ಯ ಅಂತ ಅಂದ್ಕೊಳ್ಳಲ್ಲ. ಯಾವುದರಿಂದ? ಪ್ರಣವ ಜಪದಿಂದ. ಸಮಾಧಿ ಅಭ್ಯಾಸ ಒಂದಿಸ ಮಾಡಿದ್ರೆ ಬರಲ್ಲ. ಇವತ್ತು ಸ್ವಾಮಿಗಳು ಹೇಳಿದ್ರು ನಾಳೆಯಿಂದ ಬೆಳಗ್ಗೆ 6 ಗಂಟೆಗೆ ಕೂರ್ತೀನಿ ಅನ್ನೋದಲ್ಲ, ಹಲವಾರು ವರ್ಷಗಳ ಕಾಲ ಮಾಡಬೇಕು. ಪ್ರಣವ ಹೇಳ್ತಿದ್ರೇ ವೈರಾಗ್ಯ ಸಾಧಾರಣವಾಗಿ ಬರುತ್ತೆ. ಪ್ರಣವಕ್ಕಷ್ಟು ಶಕ್ತಿ ಇದೆ. ತಾತ್ಕಾಲಿಕವಾಗಿ ವೈರಾಗ್ಯ ಬರುತ್ತೆ ನೋಡಿ ಮನೇಲಿ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಲ್ವಾ, ಯಾಕೆ ಕಟ್ಕೊಂಡೋ ವೈರಾಗ್ಯ ಎಲ್ಲ ಬರುತ್ತಲ್ಲ, ಅದೆಲ್ಲ ಬರಬೇಕು ಅಂದರೆ ಅವಾಗೆಲ್ಲ ಜಾಸ್ತಿ ಪ್ರಣವ ಮಾಡಿ. ಪರ್ಮನೆಂಟಾಗಿ ಯಾಕೆ ಕಟ್ಕೊಂಡೋ ಅಂತ ಆಗುತ್ತೆ, ಆಯಿತಾ? ಅವಾಗೆಲ್ಲ ಜಾಸ್ತಿ ಪ್ರಣವವನ್ನು ಮಾಡಬೇಕು. ಸರಿ, ಏನು ಹೇಳಿದ್ವಿ ಇವಾಗ ನಾವು? ಸಮಾಧಿ ಅಭ್ಯಾಸಕ್ಕೆ ಮುಖ್ಯವಾದ ಸಾಧನೆ ಓಂ ಪ್ರಣವ. ಇದು ಮೊದಲನೇ ಹಂತ. ಹೀಗೆ ಹೇಗೆ ಧ್ಯಾನ ಮಾಡೋದು ಮುಂದೆ ಹೇಳ್ತಾರೆ. 49. ಅಕಾರ ಸಂಜ್ಞಃ ಪುರುಷೋ ಹಿ ವಿಶ್ವಕಃ ಉಕಾರಕಸ್ತೈಜಸ ಈರ್ಯತೆ ಕ್ರಮಾತ್ ಪ್ರಾಜ್ಞೋ ಮಕಾರಃ ಪರಿಪಠ್ಯತೆಖಿಲೈಃ ಸಮಾಧಿಪೂರ್ವಂ ನತು ತತ್ವತೋ ಭವೇತ್. ಪಂಚೀಕರಣಂ ಅಂತ ಸುರೇಶ್ವರಾಚಾರ್ಯರು, ಶಂಕರರು ಬರೆದಿದ್ದಾರೆ. ಪಂಚೀಕರಣಂ ಅಂತ ಒಂದು ಗ್ರಂಥ, ಎಸ್ಪೆಷಲಿ ತುರ್ಯಾಶ್ರಮದವರಿಗೆ.
ಅದಿರದೇ ಒಂದು ಪುಟನೂ ಇಲ್ಲ, ಒಂದು 3/4 ಪೇಜ್, ಒಂದು 10-15 ಲೈನ್ ಇದೆ. ಅದಕ್ಕೆ ಸುರೇಶ್ವರಾಚಾರ್ಯರು ಒಂದು 100 ಲೈನ್ ಬರೆದಿದ್ದಾರೆ. ಹೇಗೆ ಪ್ರವಿಲಾಪನ ಮಾಡ್ಕೊಳ್ಳೋದು, ಪ್ರವಿಲಾಪನ ಅಂದರೆ ಮತ್ತೆ ತಳ್ಕೊಳ್ಳೋದು, 100 ಸಾಲಿದೆ ಪಂಚೀಕರಣಂ. ಅದಕ್ಕೆ ನಿನ್ನೆ ಹೇಳಿದನಲ್ಲ, ವಾಚಸ್ಪತಿ ಮಿಶ್ರರು ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಮಧುಸೂದನ ಸರಸ್ವತಿಗಳು ವ್ಯಾಖ್ಯಾನ ಮಾಡಿದ್ದಾರೆ, ಆನಂದಗಿರಿ ಟೀಕಾ ಇದೆ ಅದಕ್ಕೆ. ಸುರೇಶ್ವರಾಚಾರ್ಯರು ವಾರ್ತಿಕೆ ಬರೆದಿರೋದು 4. ಒಂದು ಮಾನಸೋಲ್ಲಾಸ, ಇನ್ನೊಂದು ಪಂಚೀಕರಣ, 2 ಪ್ರಕರಣ ಗ್ರಂಥ ಮೇಲೆ ಬರೆದಿದ್ದಾರೆ, ಒಂದು ತೈತಿರಿಯ, ಶಂಕರರ ಸ್ವಶಾಖೆ ತೈತಿರಿಯ ಉಪನಿಷತ್ತಿಗೆ ವಾರ್ತಿಕೆಯನ್ನು ಬರೆದಿದ್ದಾರೆ, ಇನ್ನೊಂದು ಬೃಹದಾರಣ್ಯಕ, ಅವ್ರ ಶಾಖೆ ಅಂದ್ಕೊಳ್ತೀನಿ ಮೋಸ್ಟ್ಲಿ, ಶುಕ್ಲಯಜುರ್ವೇದ. 4ಕ್ಕೆ ವಾರ್ತಿಕೆಯನ್ನು ಬರೆದಿದ್ದಾರೆ. ಅದನ್ನು ಒಂದು ಶ್ಲೋಕ ರೂಪದಲ್ಲಿ ಭಾಷ್ಯವನ್ನು ಇನ್ನೂ ಸರಳವಾಗಿ ತೋರಿಸುವಂತಹ ಕ್ರಮ. ಹಾಗೆ ಪಂಚೀಕರಣಕ್ಕೂ ಹೇಳಿದ್ನಲ್ಲ, ಪಂಚೀಕರಣಕ್ಕೂ ಸುರೇಶ್ವರರ ವ್ಯಾಖ್ಯಾನ ಇದೆ. ಇಲ್ಲಿ ಹೇಳ್ತಾರೆ, ಈ 49ನೇ ಶ್ಲೋಕದಲ್ಲಿ ಅಕಾರ ಉಕಾರ ಮಕಾರ. ಆ ಅನ್ನುವುದು ವಿಶ್ವ, ವ್ಯಷ್ಟಿಗತವಾಗಿ. ಅಲ್ಲಿ ಸಮಷ್ಟಿಯಲ್ಲಿ ವಿರಾಟ್. ವ್ಯಷ್ಟಿ ಅಂದ್ರೇನು? ಇಂಡಿವಿಜುವಲ್, ನಾನು. ಉಕಾರವು ತೈಜಸ, ಸಮಷ್ಟಿಯಲ್ಲಿ ಹಿರಣ್ಯಗರ್ಭ. ಮಕಾರ ಏನು? ಪ್ರಾಜ್ಞ, ಅಲ್ಲಿ ಈಶ್ವರ ಅಥವಾ ಅಂತರ್ಯಾಮಿ. ಅಕಾರ ಉಕಾರ ಮಕಾರ, ವಿಶ್ವ, ತೈಜಸ, ಪ್ರಾಜ್ಞ, ವಿರಾಟ್, ಹಿರಣ್ಯಗರ್ಭ, ಈಶ್ವರ. ಇದೆಲ್ಲ ನವೆಂಬರೆಲ್ಲ ನೋಡಿದಾಗಿದೆ, ಮತ್ತೆ ವಿಶ್ಲೇಷಣೆ ಬೇಡ. ಈಗ ಒಂದು ಸೃಷ್ಟಿಯನ್ನು ತಗೊಂಡ್ರೆ, ಸೂಕ್ಷ್ಮದಿಂದ ಕಾರಣದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಸ್ಥೂಲ ಒಂದು ಸೃಷ್ಟಿ. ಈಗ ಮರ ಬಂದಿದೆ, ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಮರ ಸ್ಥೂಲ, ಗಿಡ ಸೂಕ್ಷ್ಮ, ಬೀಜ ಕಾರಣ. ಬೀಜದಿಂದ ಸೃಷ್ಟಿಯಾಗಿದೆ. ಒಬ್ಬ ಮನುಷ್ಯನನ್ನು ತಗೊಂಡ್ರೆ, ಸ್ಥೂಲವಾದ ಮನುಷ್ಯ, ಸೂಕ್ಷ್ಮವಾಗಿ ಮಗು, ತಾಯಿಯ ಗರ್ಭದಲ್ಲಿ ಕಾರಣ ಬೀಜ ಅಲ್ವಾ? ಮರನೂ ಹಾಗೇನೆ. ಜಗತ್ತನ್ನು ತಗೊಂಡ್ರೆ, ಜಗತ್ತು ಹೇಗೆ? ಸೂಕ್ಷ್ಮ, ಸ್ಥೂಲ, ಕಾರಣ. ಆದರೆ ಪ್ರವಿಲಾಪನ ಮಾಡಬೇಕಂದ್ರೆ ಹೇಗೆ ಮಾಡ್ತೀರಾ? ಕಾರಣದಿಂದ ಮಾಡ್ತೀರಾ, ಸ್ಥೂಲದಿಂದ ಮಾಡ್ತೀರಾ? ಸ್ಥೂಲದಿಂದ ಮಾಡಬೇಕು, ರಿವರ್ಸ್ ಮಾಡಬೇಕು. ಉಲ್ಟಾ ಮಾಡೋಕ್ಕಾಗಲ್ಲ. ಸಪೋಸ್ ಒಬ್ಬ ಮನುಷ್ಯ ಇದಕ್ಕೆ ಬಿಸ್ನೆಸ್ಗೆಲ್ಲ ಹೋಗ್ತಿರ್ತಾರಲ್ಲ, ಕೋಟೆಲ್ಲ ಹಾಕ್ಕೊಂಡಿರ್ತಾರೆ. ಕೋಟ್ ಇರುತ್ತೆ, ಶರ್ಟ್ ಇರುತ್ತೆ, ಮತ್ತು ಒಳಗಡೆ ಒಂದು ಬನೀನ್ ಇರುತ್ತೆ. ಬನೀನ್ ಹಾಕೋರ್ಗೆ ಹೇಳ್ತೀನಿ, ಆಯಿತಾ? ಈಗ ಇದನ್ನು ಪ್ರವಿಲಾಪನೆ ಮಾಡಬೇಕು. ಫಸ್ಟ್ ಯಾವ್ದು ತೆಗಿತೀರಾ? ಬನೀನ್ ತೆಗಿತೀರಾ? ಎಲ್ಲ ಕಿತ್ತು ಹೀಗೆಲ್ಲ ತೆಗೆದು ಆಚೆ ಮಾಡ್ಕೊಳಕ್ಕಾಗಲ್ಲ. ಕಾರಣದಿಂದ ಸೂಕ್ಷ್ಮಕ್ಕೆ ಬರೋಕ್ಕೆ ಆಗಲ್ಲ. ಸ್ಥೂಲದಿಂದ ಕೋಟ್ ತೆಗಿಬೇಕು, ಶರ್ಟ್ ತೆಗಿಬೇಕು, ಆಮೇಲೆ ಇದು. ಹಾಗೆ ಇಲ್ಲಿಯೂ ಪ್ರಪಂಚದಲ್ಲಿ ಸ್ಥೂಲ ಪ್ರಪಂಚ ಕಾಣಿಸ್ತಿದೆ ನಮಗೆ. ಆ ಸ್ಥೂಲ ಪ್ರಪಂಚದಿಂದ ಸೂಕ್ಷ್ಮಕ್ಕೆ ಹೋಗಬೇಕು, ಸೂಕ್ಷ್ಮದಿಂದ ಕಾರಣಕ್ಕೆ ಹೋಗಬೇಕು. ಅದಕ್ಕೆ ಅಕಾರವನ್ನು ವಿಶ್ವ ಅಂತ ಕರೆದಿರೋದು, ವಿರಾಟ್ ಅಂತ ಕರೆದಿರೋದು. ಇಷ್ಟು ಬೃಹದಾಕಾರವಾಗಿದೆಯಲ್ಲ ಪ್ರಪಂಚ, ವಿರಾಟಾಗಿ. ಅದನ್ನು ಫಸ್ಟು ಆ ಅಂದಿದ ತಕ್ಷಣ ಸಮಸ್ತ ವಿರಾಟ್, ನಿಮ್ಮ ದೃಷ್ಟಿಗೆ ಏನೇನೆಲ್ಲ ಇದೆಯೋ ಅದೆಲ್ಲ ಆಕಾರ, ಸಮಸ್ತವಾಗಿರುವಂತಹ ಒಂದು ನಾಮ. ಅಂದಿದ ತಕ್ಷಣ ಅದರ ಆಧಾರ, ಅದರ ಜೀವ, ಇದು ಅಕಾರ, ಇದು ಅಕಾರ, ಮೈಕ್ ಅಕಾರ. ಮೈಕ್ ಒಳಗಡೆ ಇರುವಂತಹ ವಯರ್ಸ್ ಸೂಕ್ಷ್ಮ, ಇದೆಯಲ್ಲ ಅದು ವಿದ್ಯುತ್. ಇದರಲ್ಲೇ ಓಂ ತೋರಿಸ್ಬೋದು. ಪ್ರತಿಯೊಂದರಲ್ಲೂ ಇದೆ, ಚೇರಲ್ಲೂ ಇದೆ. ಈ ಫೈಬರ್ ಚೇರ್ ಇದೆಯಲ್ಲ, ಅದು ಅಕಾರ. ಅದನ್ನು ಪ್ರಾಸೆಸ್ ಮಾಡ್ತಾರಲ್ಲ ಒಂದು ಮಿಷಿನಲ್ಲಿ ಹಾಕಿ, ಉಕಾರ. ಅದು ಪ್ಲಾಸ್ಟಿಕ್ಕು ಏನೋ ಇದೆಯಲ್ಲ, ಅದು ಮಕಾರ. ಪ್ರತಿಯೊಂದಲ್ಲೂ ಓಂ ಇದೆ.
ಮನುಷ್ಯನಲ್ಲೂ ಇದೆ, ಮರದಲ್ಲಿದೆ, ಎಲ್ಲದೂ. ಅದಕ್ಕೆ ಹೇಳ್ತಿರೋದು ಇಲ್ಲ ಆಚಾರ್ಯರು, ಸಮಸ್ತ ಪದವಾಗಿ ಏನಿದೆಯೋ ಅದು ಓಂ. 3 ದಿವಸದ ಕೆಳಗಡೆ ಉದಾಹರಣೆಯನ್ನು ಕೊಟ್ಟಿದ್ದೆ. ಊಟ, ರಮಣ ಮಹರ್ಷಿಗಳ ಊಟ ಮತ್ತು ಎಲೆ ಉದಾಹರಣೆ ಕೊಟ್ಟೆ. ಎಲೆ ಮೇಲಿರುವಂತಹ ಆಹಾರಗಳೆಲ್ಲ ಸ್ಥೂಲ ಹಾಗೂ ಸೂಕ್ಷ್ಮ. ಅದಾದ ಮೇಲೆ ಎಲೆ ಇದೆಯಲ್ಲ ಅದು ಮಕಾರ. ಮಕಾರದ ಜೊತೆಗೆ ಸಮಾಧಿ ಮುಕ್ತಾಯ. ಸಮಾಧಿ ಮುಕ್ತಾಯ ಅಂತ ಹೀಗೆ ಅಂದಿದ ತಕ್ಷಣ ಫ್ಲ್ಯಾಟು ಅಂತಲ್ಲ, ಆಯಿತಾ? ಅಲ್ಲಿ ಲಯ. ಈಗ ಅದು ನಿರ್ವಿಕಲ್ಪಕ ಸಮಾಧಿ ಸ್ಥಿತಿ ಅದು. ನೋಡಿ ಇವಾಗ ಆ ಶ್ಲೋಕ. ಪುರುಷ ಅಂತ ಇದೆ. ಪುರುಷ ಅಂದರೆ ಜೀವಾತ್ಮ. ಸಂಜ್ಞಾ ಅಂತಿದೆ, ಅಂದರೆ ಇಂಡಿಕೇಶನ್. ಅಕಾರದಿಂದ ವಿಶ್ವಕಃ. ಅಕಾರ ಇಸ್ಗೊಲ್ ಟು ವಿಶ್ವ. ವಿಶ್ವ ಅಂದರೆ ನನ್ನಲ್ಲಿ. ಈ ಸ್ಥೂಲ ಶರೀರಕ್ಕೆ ವಿಶ್ವ ಅಂತ ಹೆಸರು, ಸ್ಥೂಲ ಪ್ರಪಂಚಕ್ಕೆ ವಿರಾಟ್ ಅಂತ ಹೆಸರು. ಶ್ಲೋಕದಲ್ಲ ನಾವು ಸೇರಿಸ್ಕೊಳ್ಬೇಕು. ಉಕಾರ ತೈಜಸಃ ಈರ್ಯತೆ ಕ್ರಮಾತ್ ಅಂತಿದೆ. ಕ್ರಮಾತ್ ಅಂದರೆ ಆಕಾರ ಆದಮೇಲೆ ಉಕಾರ ಅಂತ. ಈರ್ಯತೆ ಅಂದರೆ ಕರಿತಿದ್ದಾರೆ. ಏನಂತ ಕರಿತಿದ್ದಾರೆ? ಉಕಾರವನ್ನು ತೈಜಸ ಅಂತ ಕರಿತಿದ್ದಾರೆ. ಯಾವುದಾದ್ಮೇಲೆ? ಅಕಾರ ಆದಮೇಲೆ. ಪ್ರಾಜ್ಞ ಮಕಾರ ಈಕ್ವಲ್ ಟು ಈಶ್ವರ ಅಟ್ ಟೋಟಲ್. ಯಾರು ಹೇಳ್ತಿದ್ದಾರೆ ಈ ಥರ? ಪರಿಪಠ್ಯತೆ ಅಖಿಲೈಹಿ. ಅಖಿಲೈಹಿ ಪರಿಪಠ್ಯತೆ. ಎಲ್ಲ ಹಿರಿಯರು, ಆಚಾರ್ಯರು, ಋಷಿಮುನಿಗಳೆಲ್ಲ ಹೀಗೆ ಧ್ಯಾನ ಮಾಡಬೇಕು. ಆ ಉ ಮ ಓಂ ಅಂತ ಹೇಳಬೇಕು. ಅದು 1 ಸೆಕೆಂಡಲ್ಲಿ ಓಂ ಅಂತ ಹೇಳಿದ್ರೆ ನಿಮಗೆ ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲವೂ ಬರಬೇಕು. ಇದೇನು ಮಾಡಬೇಕಂತೆ? ಸಮಾಧಿ ಪೂರ್ವಂ. ನೋಡಿ ಇಲ್ಲಿ ಈ ಶ್ಲೋಕದಲ್ಲೂ ಹೇಳ್ತಿದ್ದಾರೆ, ಸಮಾಧಿಗಿಂತ ಬರೋಕ್ಕಿಂತ ಆ ನೆಮ್ಮದಿ ಇದೆಯಲ್ಲ, ನನ್ನ ಆತ್ಮಸ್ವರೂಪದಲ್ಲಿ ನಿಲ್ಲುವಂತಹ ಸ್ಥಿತಿ ಬರುತ್ತಲ್ಲ, ಅದಕ್ಕಿಂತ ಮುಂಚೆ ಹೇಳಬೇಕು. ಅಂದ್ರೇನು? ಓಂ ಅಂತ ಹೇಳ್ತಿದ್ದಷ್ಟು ನಿಮಗೆ ಸಮಾಧಿ ಶೀಘ್ರವಾಗಿ ಬರುತ್ತೆ, ಏಕಾಗ್ರತೆ ಶೀಘ್ರವಾಗಿ ಬರುತ್ತೆ. ಸಮಾಧಿ ಪೂರ್ವಂ ನತು ತತ್ವತೋ ಭವೇತ್. ಆತ್ಮತತ್ವದಲ್ಲಿ ನಿಮಗೆ ಪ್ರಣವವೂ ಇಲ್ಲ. ಕೂತಿದ ತಕ್ಷಣ ಶುದ್ಧವಾದ ಆಸನವನ್ನು ಹಾಕೊಂಡ್ರಿ, ಯಾರು ಜನ ಇಲ್ಲದಿರುವಂತಹ ಜಾಗದಲ್ಲಿ ಕೂತಿದ ತಕ್ಷಣ ಮನೋಬುದ್ಧ ಚಿತ್ತ ನೆನೆ ಹೇಳಿದ್ವಲ್ಲ, ಅದೆಲ್ಲ ನಾಮಗಳನ್ನು ಹೇಳ್ಕೊಂಡ್ರಿ, ಸ್ವರೂಪಾನುಸಂಧಾನ ಅಷ್ಟಕ ಎಲ್ಲ ಬಂತು. ಆಗ ಒಂದು 100 ಸತಿ ಓಂ ಅಂಥೇಳಿ ಹೇಳೋದೇ ಇಲ್ಲ ಜಾಗದಿಂದ. ನೀವು ಅಲ್ಲೇ ಕೂತಿರ್ತೀರ. ಅದಾದಮೇಲೆ ಒಂದು ದಿವಸ ಮಾಡಿದ್ರೆ ಬರಲ್ಲ, ಒಂದು ಮಂಡಲ ಆದರೂ ಟ್ರೈ ಮಾಡಬೇಕು. ಪಕ್ಕದಲ್ಲಿ ನೋಡ್ಕೊಳ್ಬೇಡಿ ಯಾರು ಬಂದಿದ್ದಾರಾ ಅಂತ. ನೀವು ಈ ಥರ ಹೇಳಿದ್ರೆ ನಾಳಿಂದ ಅಡುಗೆ ಮಾಡಲ್ಲ ಇವಳು ಅಂತಾಗತ್ತೆ ಅಲ್ವಾ? ಸಹಜವಾಗಿದೆಯಲ್ವಾ? ನೆಕ್ಸ್ಟ್. ವಿಶ್ವಂ ತ್ವಕಾರಂ ಪುರುಷಂ ವಿಲಾಪಯೇತ್. ಉಕಾರ ಮಧ್ಯೆ ಬಹುಧಾ ವ್ಯವಸ್ಥಿತಂ. ತತೋ ಮಕಾರೆ ಪ್ರವಿಲಾಪ್ಯ ತೈಜಸಂ. ದ್ವಿತೀಯವರ್ಣಂ ಪ್ರಣವಸ್ಯ ಚಾಂತಿಮೇ. ಉಚ್ಚಾರಣೆ ಜಾಸ್ತಿ ಮಾಡಬೇಕಂತೆ. ಉಚ್ಚಾರಣೆ ಜಾಸ್ತಿ ಅಂದ್ರೇನು? ಮಕಾರವನ್ನು ಎಳಿಬೇಕು. ಲಾಂಗ್ ಪ್ರಣವ, ದೀರ್ಘ ಉಚ್ಚಾರಣ. ಓಂ ಈ ನಾದ ಹೋಗಬೇಕು. ಆ ಅಂತ ಹೇಳಿದವ್ರಿಗೆ ಯಾರಿಗೆ? ಬೃಹದಾರಣ್ಯಕ ಉಪನಿಷತ್ತಲ್ಲೆಲ್ಲ ಬರುತ್ತೆ. ಆ ಅಂತ ಜಾಸ್ತಿ ಹೇಳಿದ್ರೆ ನೀವು ಕೇಳಿದ್ದೆಲ್ಲ ಸಿಗತ್ತೆ ಅಂತ ಅಲ್ಲೊಂದಿದೆಲ್ಲ ಇದೆ. ಯಾಕಂದರೆ ಅದು ವಿಶ್ವ ಅಲ್ವಾ? ಜಾಗೃತ ಅವಸ್ಥೆಯಲ್ಲಿ ಆ ಅಂತ ನೀವು ಹೇಳಿದ್ರೆ ಕೇಳಿದ್ದೆಲ್ಲ ಸಿಗತ್ತೆ ಅಂತ. ನಮ್ಗೆ ಅದಲ್ಲೇ ಇಂಟ್ರೆಸ್ಟ್. ಕಮ್ಮಿ ಇರಬೇಕು, ಮಾ ಜಾಸ್ತಿ ಇರಬೇಕು ನಾದ. ಓಂ ಹಾಗೆ ಬಂದ್ಬಿಡ್ಬೇಕು ನೋಡಿ. ಓಂ ಉಸಿರು ಎಲ್ಲಿವರೆಗೂ ಹಿಡಿಯೋಕ್ಕಾಗತ್ತೋ ಅಲ್ಲಿವರೆಗೂ ಉಸಿರವನ್ನು ತಗೊಂಡು ಆಮೇಲೆ ಕಮ್ಮಿ ಆಗ್ತಾ ಇದ್ದಾಗೆ ಬರಬೇಕು. ಅದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಿದ್ದಾರೆ. ವಿಶ್ವಂ ತ್ವಕಾರಂ ಇದೆ,
ವಿಶ್ವಂ ತು ಮಾಡಬೇಕಂದು ಬಿಡಿಸ್ಬೇಕು. ವಿಶ್ವಂ ತು ಉಕಾರಂ ವಿಲಾಪಯೇತ್. ವಿಶ್ವ ಅನ್ನುವಂತಹ ಅಕಾರವನ್ನು ಉಕಾರದಲ್ಲಿ ಲಯಗೊಳಿಸಿ, ಆ ಇಂದ ಊಗ ಲಯಗೊಳಿಸಿ. ಅಕಾರದ ಲಕ್ಷಣವನ್ನು ಹೇಳ್ತಿದ್ದಾರೆ 2ನೇ ಸಾಲಲ್ಲಿ. ಬಹುಧಾ ವ್ಯವಸ್ಥಿತ. ಅಕಾರ ಬಹುಧಾ ವ್ಯವಸ್ಥಿತ ಅಂದರೆ ನನಗೆ ಕಾಣ್ತಿರುವಂಥ ಸಮಸ್ತ ಪ್ರಪಂಚ, 14 ಲೋಕಗಳು, 28-29 ರಾಜ್ಯಗಳು, 2-3 ಯೂನಿಯನ್ ಟೆರಿಟರೀಸು, ನಮಗೆಲ್ಲ ಇದೆ ತಾನೆ. ಪಾಪ ಅದು ಹೇಳ್ತಿದ್ರು, ಧ್ಯಾನಕ್ಕೆ ಹೋದರೂ ಬಿಡ್ತಿಲ್ವಂತೆ ಕಾಂಗ್ರೆಸ್ನವರು. ಪಾಪ ಅವ್ರ ಪಾರಿಗೆ 3 ದಿವಸ, ಇವತ್ತೋ ನಾಳೆನೋ ನಾಡಿದ್ದು ಹೋಗ್ತೀವಿ. ಧ್ಯಾನಕ್ಕೆ ಮಾಡ್ತೀನಿ ಅಂದರು, ಹೋಗಬಾರ್ದು ನೀವು ಅಂದರೆ ಅವ್ರದ್ದು ವೈಯಕ್ತಿಕವಾದ ಧ್ಯಾನ, ಅವ್ರು ಆರಾಮಾಗಿ ಮಾಡಲಿ, ಇವ್ರಿಗೆ ಭಯ. ಏನು ಮಾಡೋದು ಸಹಿಸಲ್ಲ, ಒಳ್ಳೇದು ಮಾಡಿದ್ರೆ ಸಹಿಸಲ್ಲ, ಕಣ್ಣು ಮುಚ್ತೀನಿ ಅಂದರೂ ಬಿಡಲ್ಲ. ಇದು ಹೇಗಿದೆ ನೋಡಿ ಪ್ರಪಂಚ. ಈ ಥರ ಯಾರು ಮಹಾತ್ಮರು ಸಿಕ್ಕಿದ್ದುಂಟಾ? ಹಾಂ, ಕೇಳಿದರೆ ಓಟ್ಗೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಅಲ್ವಾ? ಇರಲಿ. ಬಹುಧಾ ವ್ಯವಸ್ಥಿತಂ. ಗರ್ಭದವರೆಗೂ ವಿರಾಟಿಂದ ವಿರಾಟನ್ನು ಹಿರಣ್ಯ ಗರ್ಭದಲ್ಲಿ ಲಯಗೊಳಿಸ್ಬೇಕು. ಲಯಗೊಳಿಸೋದು ಅಂದರೆ ಏನೋ ಅದು ಕಷ್ಟ ಅಂದ್ಕೊಂಡ್ಬಿಡಿ. ಅಂಥೇಳಿ ಅಂಥೇಳಿ ಲಯ ಆಯ್ತದು ಅಷ್ಟೇ. ಇದೇನೋ ಲಯಗೊಳಿಸ್ಬೇಕಂತೆ ಅಂತ. ವಿಶ್ವಂ ತು ಉಕಾರಂ ವಿಲಾಪಯೇತ್. ವಿಶ್ವ = ಬಹುಧಾ ವ್ಯವಸ್ಥಿತಂ ಉಕಾರಂ ವಿಲಾಪಯೇತ್. ಉಕಾರ ಮಧ್ಯೆ ತತಃ ದ್ವಿತೀಯ ವರ್ಣಂ. ಉಕಾರ ಅನ್ನೋದು ದ್ವಿತೀಯ ವರ್ಣ. ಅನ್ವಯ ಉಲ್ಟಾ ಹೋಗಿದೆ. ತತಃ ಅನ್ನೋದು 3ನೇ ಸಾಲಲ್ಲಿದೆ, ದ್ವಿತೀಯ ವರ್ಣ ಅನ್ನೋದು 4ನೇ ಸಾಲಲ್ಲಿದೆ. ಅದು 2ನೇ ಸಾಲಿನ 1ನೇ ಪದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕು. ಉಕಾರಂತೂ ಮಧ್ಯೆ ತತಃ ದ್ವಿತೀಯ ವರ್ಣಂ. ಎಲ್ಲಿ ಪ್ರವಿಲಾಪನ ಮಾಡಬೇಕು? ಪ್ರಣವಸ್ಯ ಚ ಅಂತಿಮೆ. ಪ್ರಣವಸ್ಯ ಚ ಅಂತಿಮೆ ಅಂದರೆ ಮಕಾರ. ಮಕಾರದ 3ನೇ ಅಕ್ಷರದಲ್ಲಿ ಲಯ ಮಾಡು. ಆ ಇಂದ ಊ ಮಾಡು, ಊ ಇಂದ ಮಾ ಮಾಡು. ಕ್ರಮ ನೋಡಿ. ಸಮಾಧಿಗೆ ಪೂರ್ವಂ ಓಂಕಾರ ಹೇಳು. ಓಂ ಅನ್ನೋದನ್ನು ಡೆಫಿನಿಷನಾಗಿ ಕೊಟ್ಟರು. ಆ ಊಮ ವಿಶ್ವ ತೈಜಸ ಪ್ರಾಜ್ಞ ವಿರಾಟ್ ಹಿರಣ್ಯಗರ್ಭ ಈಶ್ವರ ಅಂತ ಹೇಳಿದ್ರು. ಈಗ ದೀರ್ಘವಾಗಿ ಉಚ್ಚಾರ ಮಾಡು ಅಂತ ಹೇಳ್ತಿದ್ದಾರೆ. ಇಲ್ಲಿ ಶ್ಲೋಕದಲ್ಲಿ ಹೇಳಿಲ್ಲ, ನಾ ಹೇಳಿದೆ. ಯಾಕೆ ದೀರ್ಘವಾಗಿ ಉಚ್ಚಾರ ಮಾಡಬೇಕು? ಅದು ಹಿಡನ್. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಮಕಾರದಲ್ಲಿ ಗಮನ ಹರಿಸು ಅಂತ. ಅದಕ್ಕೆ ಮಕಾರದಲ್ಲಿ ಗಮನ ಹರಿಸಬೇಕು ಅಂದರೆ ಮಕಾರ ದೀರ್ಘವಾಗಿರಬೇಕು, ಅದರ ನಾದ ದೀರ್ಘವಾಗಿರಬೇಕು. 51 ಮಕಾರಮಪ್ಯಾತ್ಮನಿ ಚಿದ್ಘನೆ ಪರೇ ವಿಲಾಪಯೇತ್ ಪ್ರಾಜ್ಞಮಪೀಹ ಕಾರಣಂ ಸೋಹಂ ಪರಂ ಬ್ರಹ್ಮ ಸದಾ ವಿಮುಕ್ತಿಮತ್ ವಿಜ್ಞಾನದೃಕ್ಮುಕ್ತ ಉಪಾದಿತೋ ಮಲಃ. ಮಕಾರದಲ್ಲಿ ಈಗ ಹೆಚ್ಚು ಗಮನ ಹರಿಸಬೇಕು. ಮಕಾರ ಆದ ಕೂಡಲೇ ನಿಶಬ್ದವಾಗಿರುತ್ತೆ. ಹೇಗೆ? ಹೀಗೆ. ಹೀಗೆ ಅಂದರೆ ಹೇಗೆ? ಹೀಗೆ. ಅರ್ಥ ಆಯ್ತಾ? ಹಾಂ. ಒಂದು ಪದಕ್ಕೂ ನೋಡಿ, ಇಲ್ಲಿ ಇದು ಅಕಾರ, ಇಲ್ಲಿ ಇದು ಉಕಾರ, ಇದು ಮಕಾರ, ಇಲ್ಲಿ ನಾದ, ಇದು ನಿಶಬ್ದತೆ. ಹಾಗಿರಬೇಕು. ಆ ಶಬ್ದ ಊ ಶಬ್ದ ಆ ಸ್ಥೂಲವಾಗಿದೆ. ಆ ಅಂತ ಹೇಳಬೇಕಂದ್ರೆ ಅದು ಸ್ಥೂಲವಾಗಿದೆ. ಬಹುಧಾ ವ್ಯವಸ್ಥಿತಂ. ಊ ಹೇಳಬೇಕಂದ್ರೆ ಕಮ್ಮಿಯಾಗಿ ಬರುತ್ತೆ. ಮಾ ಬರೀ ಮತ್ತೆ ಆ ಶುರು ಮಾಡಬೇಕು ಅಂದರೆ ಗ್ಯಾಪ್. ಆ ಸೈಲೆನ್ಸಲ್ಲಿ ಮನಸ್ಸು ನಿಲ್ಲಬೇಕು. ಆ ಸೈಲೆನ್ಸಲ್ಲಿ ನಿಲ್ಲತ್ತಲ್ಲ, ಅದು ನನ್ನ ಆತ್ಮದ ವಾಸಸ್ಥಾನ. ಇದು ಆತ್ಮ. ಇಷ್ಟು ದಿವಸ ಹೇಳಿದ್ವಲ್ಲ,
ಆತ್ಮನಲ್ಲಿ ಎಲ್ಲ ಇದೆ, ಆತ್ಮನಲ್ಲಿ ಎಲ್ಲ ಇದೆ, ಆತ್ಮವೇ ಆಧಾರ ಅಂತ. ನಿಶ್ಶಬ್ದತೆಯಲ್ಲಿ ಆ ಉ ಮಾ ಇದೆ. ಅರ್ಥ ಮಾಡ್ಕೊಳ್ಳಿ, ನಿಶ್ಶಬ್ದತೆಯಲ್ಲಿ ಆ ಉ ಮಾ ಇದೆ. ಸೈಲೆನ್ಸಲ್ಲಿ ಎಲ್ಲ ಶಬ್ದಗಳು ಬರುತ್ತೆ ತಾನೇ? ಅರ್ಥ ಆಗ್ತಿದೆಯಾ? ಸೈಲೆನ್ಸ್, ನಿಶ್ಶಬ್ದತೆಯಲ್ಲಿ ಎಲ್ಲ ಅಕ್ಷರಗಳು ಇರಬೇಕು. ನಾನು ಅಕ್ಷರ ಪದಗಳು ಬರ್ತಾ ಇದೆ ಬಾಯಿಂದ ಅಂತಂದರೆ ಅದಕ್ಕೆ ಹಿಂದೆ ಏನಿತ್ತು? ನಿಶ್ಶಬ್ದತೆ ಇತ್ತು. ಅದು ಆಧಾರ ಏನಾಯಿತು? ನಿಶ್ಶಬ್ದವೇ ಆಧಾರವಾಯಿತು. ಆ ಇಂದ ಊಗೆ ಹೋಗಬೇಕಂದ್ರೆ ನಿಶ್ಶಬ್ದತೆ ಇದೆ, ಅದರ ಗಮನ ಇಲ್ಲ. ಯಾಕಂದರೆ ಅದು ಸ್ಥೂಲವಾಗಿದೆ, ಸೂಕ್ಷ್ಮವಾಗಿದೆ. ಸೂಕ್ಷ್ಮದಿಂದ ನಾದಕ್ಕೆ ಬಂತು, ನಾದ ಬಂದಿದ ತಕ್ಷಣ ನಿಶ್ಶಬ್ದತೆ ಉಂಟಾಯಿತು. ಆ ನಿಶ್ಶಬ್ದತೆ ಸೈಲೆನ್ಸ್. ಅಲ್ಲಿ ಏನೂ ಇಲ್ಲ ಸ್ವಾಮಿ ಅಂತ ಹೇಳಬಾರ್ದು. ಬುದ್ಧಿಸ್ಟ್ ಮಾಡಿದ ತೊಂದರೆನೇ ಅದು. ಶೂನ್ಯವಾದ ಅಂತ ಅಲ್ಲೇ ಅವ್ರು ಹೇಳಿದ್ದು, ಎವ್ರಿಥಿಂಗ್ ಎಂಡ್ಸ್ ಇನ್ ಶೂನ್ಯ ಅಂತ. ಆದರೆ ಶೂನ್ಯವನ್ನು ನೋಡ್ತಿರುವಂತಹ ಸಾಕ್ಷಿ ನಾನು. ಯಾಕಂದರೆ ನನಗೆ ಗೊತ್ತಾಗ್ತಿದೆಯಲ್ವಾ ಇದು ಶೂನ್ಯವಾಗಿದೆ, ಶಬ್ದ ಇಲ್ಲ ಹಾಗೆ ಅಂತ. ಅಂದರೆ ಶಬ್ದ ಇಲ್ಲ ಅಂತ ಗೊತ್ತಾಗ್ತಿದೆಯಲ್ಲ. ಈ ಶಬ್ದವನ್ನು ಗಮನ ಇಟ್ಟು ಅಲ್ಲಿ ನಿಲ್ಲಬೇಕು. ಇದು ಸಮಾಧಿ. ವಿಚಲಿತಗೊಳ್ಳೋದಿಲ್ಲ ಅಲ್ಲಿ. ಆ ವಿಚಲಿತ ಮನಸ್ಸುಗೊಳ್ಳಲ್ಲ. ಯಾಕೆ? ಪ್ರಣವ. ಉಸಿರವನ್ನು ಮೇಲೆ ತಗೊಂಡು ಆ ಉ ಮಾ ಅಂತ ಹೇಳಿ ಉಸಿರು ಆಲ್ರೆಡಿ ಕೆಳಗಡೆ ಹೋಗಿರುತ್ತೆ ಅಲ್ವಾ? ಪೂರಕದಿಂದ ತಗೊಂಡು ರೇಚಕವಾಗಿರುತ್ತೆ. ರೇಚಕದಲ್ಲಿ ಬಿಡಬೇಕು ಅಷ್ಟೇ. ಎಷ್ಟೊತ್ತಾಗುತ್ತೋ ಆ ಸೈಲೆಂಟಾಗಿರಬೇಕು. ಆಮೇಲೆ ಮತ್ತೆ ಉಸಿರು ತಗೊಳ್ಬೇಕು, ಆ ಉ ಮಾ ಹೇಳಬೇಕು, ರೇಚಕವಾಗತ್ತೆ, ಸೈಲೆನ್ಸ್. ಆ ಥರ ಮಾಡ್ತಾ ಮಾಡ್ತಾ ಬಂದಾಗ ಏನಾಗುತ್ತೆ? ಪ್ರಾಣ ನಿಂತು ಹೋಗುತ್ತೆ. ಇಲ್ಲಿ ನಡೀತಾ ಇರುವಂತಹ ಪ್ರಾಣ ಭ್ರೂ ಮಧ್ಯಕ್ಕೆ ಹೋಗಿ ನಿಲ್ಲತ್ತೆ. ಆಕಾರದಲ್ಲಿ ಪ್ರಾಣ ಗೊತ್ತಾಗತ್ತೆ. ಊಕಾರದಲ್ಲಿ ಪ್ರಾಣ ಇಲ್ಲಿರುತ್ತೆ. ಮಕಾರದಲ್ಲಿ ಪ್ರಾಣ ಆಗ್ನೇಯಕ್ಕೆ ಹೋಗುತ್ತೆ. ಆಗ್ನೇಯಕ್ಕೆ ಹೋಯಿತು, ಪ್ರಾಣ ನಿಲ್ತು. ಪ್ರಾಣ ನಿಲ್ತು, ನೀವು 100 ವರ್ಷ 200 ವರ್ಷ 300 ವರ್ಷ ಇರ್ತೀರ. ಯಾಕಂದರೆ ಸಮಾಧಿ. ಆಗ ಆ ಮನುಷ್ಯನಿಗೆ ಹೊರಗಡೆ ಏನಾಗ್ತಿದೆ? ಯಾಕೆ? ಅವನು ಮಕಾರ ಈಶ್ವರನಾಗಿಬಿಟ್ಟಿದ್ದಾನೆ. ವಿಶ್ವ, ವಿರಾಟ್, ಆಮೇಲೆ ತೈಜಸ, ಹಿರಣ್ಯಗರ್ಭ, ಪ್ರಾಜ್ಞ, ಈಶ್ವರನಾಗಿಬಿಟ್ಟಿದ್ದಾನೆ. ಈಶ್ವರನಲ್ಲಿ ಇವೆರಡು ಕಾಣಿಸ್ಕೊಳ್ತಾ ಇದೆ. ಈಶ್ವರನ ಆಧಾರದಲ್ಲಿ ಹಿರಣ್ಯಗರ್ಭ ಹಾಗೂ ವಿರಾಟ್ ಕಾಣಿಸ್ಕೊಳ್ತಾ ಇದೆ. ಈಶ್ವರನಾಗಿ ಆಯಿತು. ಅವನಿಗೆ ಯಾವುದು ನೀವು ಚುಚ್ಚಿ ಇದು ಮಾಡಿ ಏನು ಗೊತ್ತಾಗಲ್ಲ. ಅದಕ್ಕೆ ನಾವು ಸಪ್ತಭೂಮಿಕಲ್ಲಿ ನೋಡಿದ್ವಲ್ಲ, ಜೀವನ್ಮುಕ್ತಿ ವಿವೇಕದಲ್ಲಿ ಬಂತಲ್ಲ. ಜೀವನ್ಮುಕ್ತಿ ವಿವೇಕ ಸಾಧನಾ ಪಂಚಕದಲ್ಲೂ ನಾನು ಹೇಳಿದೆ. ಸಪ್ತಭೂಮಿಕ ಬ್ರಹ್ಮವಿದ್ವರ, ಬ್ರಹ್ಮವಿದ್ವರಿಷ್ಠ, ಬ್ರಹ್ಮವಿದ್ ವರಿಷ್ಠ, ಕೊನೆಯದು ವರೆಣ್ಯ ವರಿಷ್ಠ. ಶ್ರವಣ ಮನನ ನಿಧಿಧ್ಯಾಸನ ಮಾಡುವವನು 4ನೇ ಸ್ಥಾನದಲ್ಲಿರ್ತಾನೆ. 5, 6, 7 ಸಮಾಧಿ, ಸದಾ ಸಮಾಧಿಯಲ್ಲೇ ಕೂತಿರ್ತಾನೆ. ಹಶ್ವಾಗತ್ತೆ, ಹೋಗಿ ಊಟ ಮಾಡ್ತಾನೆ ಅಷ್ಟೇ. 6ನೇ ಅವನೇನು ಮಾಡ್ತಾನೆ? ಊಟಕ್ಕೂ ಎದ್ದೇಳೋದಿಲ್ಲ. ಯಾರು ಬಂದು ಎಳ್ಕೊಂಡು ಹೋಗ್ಬೇಕು ಅವನಿಗೆ. 7ನೇನು ಊಟನೂ ಮಾಡಲ್ಲ, ಸ್ನಾನವೂ ಇಲ್ಲ, ಎಂಥದೂ ಇಲ್ಲ, ಕೂತ ಮುಗೀತು. ಆ ಸ್ಥಿತಿಲಿ ಇದ್ದಂಥವರು ರಮಣ ಮಹರ್ಷಿಗಳು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಭಗವಾನ್ ನಿತ್ಯಾನಂದರು, ಎಲ್ಲ ಮಹಾತ್ಮರು ಆ ಸ್ಥಿತಿಯಲ್ಲಿದ್ದರು. ಆ ಸ್ಥಿತಿಯಲ್ಲಿದ್ದಾಗ ಮಾತಾಡಿದಾಗ ಏನೇನೋ ಮಾತಾಡೋರು. ನಮಗದು ಏನೇನೋ ಅನಿಸ್ತಿತ್ತು. ಅವರು ಈಶ್ವರನ ಸ್ಥಾನದಲ್ಲಿದ್ದರು. ನಿತ್ಯಾನಂದರು ಇಲ್ಲಿ ಅಂತ ಶುರು ಮಾಡಿದ್ರೆ 1 ವಾರ ಆದಮೇಲೆ ಏನೋ ಮಾತಾಡೋರಂತೆ. ರಮಣ ಮಹರ್ಷಿಗಳು ಏನೋ ಒಂದು ಹೇಳೋ ಕನೆಕ್ಷನೇ ಸಿಗ್ತಿರಲಿಲ್ಲ. ಯಾಕೆ? ಅವರಿದ್ದ ಸ್ಥಾನ ಎಲ್ಲಿತ್ತು? ಮಕಾರದಲ್ಲಿ. ನಾವೇನು ಮಾಡ್ತೀವಿ? ಅಕಾರದಿಂದ ಅವರು ಜಡ್ಜ್ ಮಾಡ್ತೀವಿ, ಇವ್ರಿಗೇನೋ ಹುಚ್ಚಿಡ್ದಿದೆ ಅಂತ ಅಲ್ವಾ? ಡಾಕ್ಟ್ರ್ ಹಾಗೆ ತಾನೇ ಹೇಳಿ ಚಂದ್ರಶೇಖರ ಭಾರತಿಗಳು ಹುಚ್ಚಿಡ್ದಿದೆ ಅಂತಂದ. ಅವನಿರೋದು ಇಂಜೆಕ್ಷನ್ ಸ್ಟೇಜಲ್ಲಿ ಅವನಿದ್ದಾನೆ ಡಾಕ್ಟ್ರು. ಇವರು ಇಂಜೆಕ್ಷನ್ಗೆಲ್ಲ ಆಧಾರವಾಗಿ ಈಶ್ವರನ ಸ್ಥಾನದಲ್ಲಿ ಇವರಿದ್ದಾರೆ. ಯೋಚನೆ ಮಾಡಿ. ಆಗ ಮಾತಾಡಬೇಕು ಅಂತ ಅನಿಸಲ್ಲ, ಆದಲ್ಲೂ ಇಂಟ್ರೆಸ್ಟ್ ಬರಲ್ಲ. ಪೂರ್ತಿ ಕೃತಕೃತ್ಯೋ ಭವತಿ. ಜೀವನದಲ್ಲಿ ಯಾಕೆ ಹುಟ್ಟಿದ್ದೀನಿ? ಮುಗ್ದಾಯ್ತು, ಫಲ ಸಿಕ್ತು, ಜೀವನ್ಮುಕ್ತ ಸ್ಥಿತಿ ಆವಾಗಲೇ. ಇದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಇದು ಮಾಡಲಿಲ್ಲ, ಜೀವನ್ಮುಕ್ತ ಸ್ಥಿತಿ ಬರಲ್ಲ. ಜೀವನ್ಮುಕ್ತಿ ಇಲ್ಲ ಅಂದರೆ ವಿದೇಹ ಮುಕ್ತಿಯೂ ಇಲ್ಲ. ಓಂ ಅಭ್ಯಾಸ ಮಾಡಬೇಕು. ಅದಲ್ಲಿದೆ. ಮರಿಬೇಡಿ,
ಮಕಾರ ಆದಮೇಲೆ ಸೈಲೆನ್ಸ್ ಇದೆಯಲ್ಲ, ನಿಶ್ಶಬ್ದತೆ, ಅದು ಸಾಕ್ಷಿ ಚೈತನ್ಯ, ಅದು ನನ್ನ ವಾಸಸ್ಥಾನ. ಅಲ್ಲಿ ಏನೂ ಇಲ್ಲ ಅಂತ ಹೇಳಬಾರ್ದು ನೀವು. ಮಾ ಆಗಿದ ತಕ್ಷಣ ಮನಸ್ಸು ಅಲ್ಲಿ ಲಯಗೊಳ್ತಿದೆಯಲ್ಲ, ಎಲ್ಲಿ ಲಯಗೊಳ್ತಿದೆ? ನನ್ನಲ್ಲಿಯೇ ಲಯಗೊಳ್ತಿದೆ. ನಿಮಗೆ ಆ ಅಂತ ಹೇಳಬೇಕಂದ್ರೆ ಗಮನ ಇರುತ್ತೆ, ಊ ಅಂತ ಹೇಳಬೇಕಂದ್ರೂ ಗಮನ ಇರುತ್ತೆ, ಮಾ ನಾದ ಹೇಳಬೇಕಂದ್ರೂ ಗಮನ ಇರುತ್ತೆ. ಆಮೇಲೆ ನಿಂತು ಹೋಗುತ್ತಲ್ಲ, ಮನಸ್ಸು ಪ್ರವಿಲಾಪನ ಆಗೋಯ್ತು. ಯಾಕಂದರೆ ಇದೆಲ್ಲ ಮಾಡ್ತಿರೋದು ಯಾವುದು? ಮನಸ್ಸು. ಮನಸ್ಸು ಎಲ್ಲಿ ನಾದದಲ್ಲಿ ಆ ನಿಶ್ಶಬ್ದತೆಯಲ್ಲಿ ಲಯವಾಯಿತೋ ಅಲ್ಲಿ ದ್ವೈತ ಇಲ್ಲ, ಎಲ್ಲ ಪ್ರವಿಲಾಪನೆ ಆಯಿತು. ಹಲವಾರು ಮಂತ್ರಗಳು ಮಾಡಿದ್ರೆ ನಿಮಗೆ ಈ ಆನಂದ ಸಿಗಲ್ಲ, ಈ ಆನಂದ ಸಿಗಲ್ಲ. ಭಾವ ಸಮಾಧಿ ಆಗುತ್ತೆ. ಆ ಮಂತ್ರದ ತಾದಾತ್ಮ್ಯೆಯಿಂದ ಆ ದೇವತೆಯ ಸಮಾಧಿ ಆಗುತ್ತೆ. ಹೇಗೆ ರಾಮಕೃಷ್ಣ ಪರಮಹಂಸರಿಗೆ ಭಾವ ಸಮಾಧಿ ಆಯಿತು. ಅವರು ನಿರ್ವಿಕಲ್ಪಕ ಸಮಾಧಿಯಲ್ಲಿ ಇರೋಕ್ಕೆ ಇಷ್ಟಪಡಲಿಲ್ಲ. ಯಾಕಂದರೆ ಅವರು ಉಪಾಸ್ಯ ದೇವತೆ ಕಾಳಿಯಾಗಿತ್ತು. 2 ದಿವಸ ಇದ್ದರು ತೋತಾಪುರಿಯ ಮಹಾರಾಜರಿಂದ. ಆಮೇಲೆ ಭಾವ ಸಮಾಧಿಯಲ್ಲೇ ಇರ್ತೀನಿ ಅದು ಇರ್ಬೋದು. ಆ ಯುಗಕ್ಕೆ ಅವರು ಬರಬೇಕಾಗಿತ್ತು, ಜನರಿಗೆ ಮಾರ್ಗದರ್ಶನ ಮಾಡಬೇಕಾಗಿತ್ತು. ಆಯಿತು, ಸುಮಾರು ಜನ ಮಹಾತ್ಮರು ಬಂದರು, ಹಾಗೆ ಅವರು ಬಂದರು. ಅದ್ವೈತ ಹೇಳ್ತಿರೋದು ನಿರ್ವಿಕಲ್ಪಕ ಸಮಾಧಿಯಲ್ಲಿ. ಈ ನಿರ್ವಿಕಲ್ಪಕ ಸಮಾಧಿ ಜ್ಞಾನದಿಂದ ಬರಬೇಕು. ನಾನು ಸುಮ್ಮನೆ ಇವತ್ತು ಕೂರ್ತೀನಿ, ಶ್ರವಣ ಮಾಡಿಲ್ಲ, ಮನನ ಮಾಡಿಲ್ಲ, ಸುಮ್ಮನೆ ಓಂ ಹೇಳ್ತೀನಿ, ಆಗಲ್ಲ. ಓಂ ಹೇಳಿದ್ರೆ ಬರಲ್ಲ, ಜ್ಞಾನದಿಂದ ಬರಬೇಕು. ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿ ಜ್ಞಾನದಿಂದ ಬರಬೇಕಿದು. ಜ್ಞಾನ ಇಲ್ಲದೆ ಬಂದರೆ ಹಲವಾರು ಮತಗಳಿದೆಯಲ್ಲ. ಬುದ್ಧನು ಹೀಗೆ ಮಾಡಿದ್ದು ತಾನೆ ಅಲ್ವಾ? ನಾಸ್ತಿಕತೆಗೆ ಹೊರಟೋಯ್ತಲ್ಲ ಅದು, ಶೂನ್ಯವಾದ ಅಂತ. ಆ ನಿಶ್ಶಬ್ದತೆ ಏನಿದೆಯೋ ಅದು ಸಾಕ್ಷಿ ಚೈತನ್ಯ. ಯಾವಾಗ ಈ ನಿಶ್ಶಬ್ದತೆ ಬರುತ್ತೋ ಅವನಿಗೆ ಹೊರಗಿನ ಶಬ್ದತೆ ಏನೂ ಕೇಳಿಸೋದಿಲ್ಲ. ಹೇಗೆ ಸ್ವಪ್ನದಲ್ಲಿರುವಂತಹ ವ್ಯಕ್ತಿಗೆ ಜಾಗೃತ ಅವಸ್ಥೆಯ ಶಬ್ದ ಕೇಳಿಸಲ್ವೋ, ಹಾಗೆಯೇ ಪ್ರಣವದಲ್ಲಿರುವಂತಹ ನಾದದಲ್ಲಿ ಬಂದಿರುವಂತಹ ನಿಶ್ಶಬ್ದತೆಯಲ್ಲಿರುವಂತಹ ಜೀವನ್ಮುಕ್ತನಿಗೆ ಜಾಗೃತ ಅವಸ್ಥೆಯ ಶಬ್ದ ಕೇಳಿಸೋದಿಲ್ಲ. ಅದನ್ನೇ ಕಥೆಯಲ್ಲಿ ಹೇಳಿರೋದು, ಪ್ರಹ್ಲಾದನ ಕಥೆಯಲ್ಲಿ. ಆನೇನು ಬಂತು ಇದು ಮಾಡಿದ್ರು, ಇದು ಕೂಗ್ತಿದ್ರು, ಏನು ಕೇಳಿಸ್ಲಿಲ್ವ? ಕುಂಭಕರ್ಣನಿಗೂ ಹಾಗೆ ತಾನೆ. ಅದು ಬಿಡಿ, ಅದು ತಮೋಗುಣ, ಅದನ್ನು ಉದಾಹರಣೆ ಕೊಡಬಾರ್ದು, ಆಯಿತಾ? ಕೇಳಿಸ್ತಿಲ್ಲ ಅವನಿಗೆ. ತುಂಬ ಅದ್ವೈತ ಸ್ಥಿತಿಗೆ ಹೋದವ್ರಿಗೂ, ಸತ್ವ ಅತಿ ಸತ್ವವನ್ನು ದಾಟಿರೋವ್ರಿಗೂ, ತೀರಾ ತಮೋಗುಣದಲ್ಲಿರೋವ್ರಿಗೂ ಒಂದೇ ಥರ ಇರ್ತಾರೆ. ಒಂದು ಎಳೆಯಷ್ಟು ಮಾತ್ರ ಡಿಫ್ರೆನ್ಸ್. ಪ್ಯೂರಿಟಿ ಆಫ್ ಮೈಂಡ್, ಸತ್ವಗುಣ. ಸತ್ವನೂ ಹೇಳೋಕ್ಕಾಗಲ್ಲ, ಸತ್ವಕ್ಕಿಂತ ದಾಟಿದ್ದಾರೆ ಇವರು. ಸತ್ವನೂ ಒಂದು ಗುಣನೇ. ಮತ್ತು ತೀರ ತಮೋಗುಣದಲ್ಲಿರ್ತಾರಲ್ಲ, ಎರಡೂ ಒಂದೇ. ಇಬ್ಬರು ಅವಿಕ್ರಿಯರು, ಅಕ್ರಿಯರು, ಎರಡೂ ಕೆಲಸ ಮಾಡಲ್ಲ. ಜ್ಞಾನಿನೂ ಕೆಲಸ ಮಾಡಲ್ಲ, ತಮೋಗುಣನೂ ಕೆಲಸ ಮಾಡಲ್ಲ. ತಮೋಗುಣವನ್ನು ನೋಡಿ ನೀನು ಜ್ಞಾನಿ ಅಂದ್ಬಿಟ್ರೆ ಅವನಿಗೆ ಸರ್ವೀಸ್ ಆಯಿತು, ಮುಗೀತು ಕತೆ ಅಲ್ವಾ? ಅದು ಹುಷಾರಾಗಿ ನೋಡಬೇಕು. ಯಾರಲ್ಲಿ ಜ್ಞಾನ ಇದೆಯಲ್ವಾ ಅವರು ಹೆಚ್ಚು ಮಾತಾಡಲ್ಲ. ಅದನ್ನೇ ಗಾದೆ ತುಂಬಿದ ಕೂಡ ತುಳುಕಲ್ಲ. ಕೊಡ ಯಾಕೆ ತುಂಬಿದೆ? ಜ್ಞಾನದಿಂದ ತುಂಬಿದೆ. ಅದಕ್ಕೆ ಅಂತಿಮವಾಗಿ ರಮಣ ಮಹರ್ಷಿಗಳು ಕೇಳಿದ್ರು, ಏನು ನಿಮ್ಮ ಸಂದೇಶ? ಅವರು ಎಷ್ಟು ಹೇಳ್ತಿದ್ದೀನಿ ಮತ್ತೆ ಅಂತಿಮ ಕೇಳ್ತೀರಾ ಅಂದರೆ ಒಂದೇ ಸತಿ ಹೇಳಿದ್ರು, ಕೀಪ್ ಕ್ವೈಟ್, ಸುಮ್ಮನಿರು. ಅದೇ ಸಂದೇಶ. ಸುಮ್ಮನೆ ಇರೋದು ಹೇಗೆ? ಜ್ಞಾನದಿಂದ ಸುಮ್ಮನೆ ಇರ್ಬೋದು. ಸುಮ್ಮನೆ ನಾವೆಲ್ಲ ಇರ್ತೀವಿ, ಇವತ್ತು ಕರೆಂಟ್ ಹೋಯಿತು ಅಂದರೆ ಸುಮ್ಮನೆ ಕೂತಿರ್ತೀವಿ, ಸೀರಿಯಲ್ ನೋಡೋಕ್ಕಾಗಲಿಲ್ವಲ್ಲ, ಹೀಗಾಗೋಯ್ತಲ್ಲ ನನ್ನ ಜೀವನ, ಹೀಗೆ ಸುಮ್ಮನೆ ಇರ್ತೀವಿ. ಇದಲ್ಲ, ಆಯಿತಾ? ಇದು ಸುಮ್ಮನೆ ಇರೋದಲ್ಲ. ಅದಲ್ಲ, ಜ್ಞಾನದಲ್ಲಿ ಸುಮ್ಮನೆ ಇರೋದು. ಅರುಣಗಿರಿನಾಥರು ಒಬ್ಬ ತಮಿಳ್ ಸೈಂಟ್. ಕಂದರನುಭೂತಿಲೇ ಸುಬ್ರಹ್ಮಣ್ಯ ಸ್ವಾಮಿ ಉಪದೇಶ ಮಾಡು ಅಂತ ಕೇಳ್ತಿದ್ರು ಅವರು. ಸುಮ್ಮ ಇರೆ ಅರ ಅಷ್ಟೇ ಹೇಳಿದ್ದು, ಸುಮ್ಮನಿರು, ಮಾತಾಡಬೇಡ. ಅಂದರೆ ಏನು? ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದಾಯಿತು, ನೀನು ಸುಮ್ಮನಿರು ಸಾಕು. ತ್ಯಾಗರಾಜರು ಏನು ಮಾಡಿದ್ರು ಕೊನೆಗೆ? ಇಲ್ಲೇ ಹೇಳಿದ್ನಲ್ಲ, ರಾಮರೇ ಸಾಕಪ್ಪ ನೀನು ಹಾಡಿದ್ದು ಸಾಕು, ಸೈಲೆನ್ಸ್. ಡಿ ವಿ ಜಿ ಏನು ಹೇಳಿದ್ರು? ಮೌನದಲ್ಲಿ ಸುಮ್ಮನಿರು ಮಂಕುತಿಮ್ಮ. ಎಲ್ಲ ಜ್ಞಾನ ಬಂದಮೇಲೆ ಸುಮ್ಮನೆ ಆಗಿಬಿಡುತ್ತೆ, ಎಲ್ಲಿ ಮಾತಾಡೋದೇ ಇರೋದಿಲ್ಲ. ಇಲ್ಲ, ನಾನು ಅವ್ರು ಹೇಳಬೇಕು, ಅವ್ರು ತಪ್ಪು ಮಾಡ್ತಿದ್ದಾರೆ ಹೇಳಬೇಕು.
ನೀವು ಜ್ಞಾನಿಗಳಲ್ಲ ಅಷ್ಟೇ. ನಾನು ಬಿಡಲ್ಲ ಅವ್ರನ್ನ, ಸುಮ್ಮನೆ ಬಿಡೋದಿಲ್ಲ ನಾನು. ಅವತ್ತು ತೋರಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ. ತೋರಿಸಪ್ಪ, ಆಕಾರದಲ್ಲಿದೆಯಾ, ಉಕಾರದಲ್ಲಿದೆಯಾ, ಮಕಾರದಲ್ಲಿದೆಯಾ, ನಾದ ಎಲ್ಲಿದೆಯಾ ಗೊತ್ತಾಗ್ಬಿಡತ್ತೆ ಅಲ್ವಾ. ಸ್ವಾಮಿ ಚಿನ್ಮಯಾನಂದರು ಹೇಳಿಲ್ವಾ, ಒಬ್ಬರು, ಅದು ಯೂಟ್ಯೂಬಲ್ಲೆಲ್ಲ ಇದೆ, ಒಬ್ಬರು ದೀಪಾವಳಿಗೆ ಮೆಸೇಜ್ ಕೇಳಿದ್ದಕ್ಕೊಬ್ಬರು ರಿಪೋರ್ಟರ್, ಲೇಡಿ ರಿಪೋರ್ಟರ್ ಕೇಳಿದ ತಕ್ಷಣ ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ದೀಪಾವಳಿ ಅಂತ ಯೂಟ್ಯೂಬಲ್ಲಿದೆ. ಶಟ್ ಅಪ್ ಆ್ಯಂಡ್ ಗೆಟ್ ಔಟ್ ಅಂದರು ಅಲ್ವಾ. ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ದೀಪಾವಳಿ ಅಂದಿದ್ದಕ್ಕೆ ಚಿನ್ಮಯ ಅಂದರು ಶಟ್ ಅಪ್ ಆ್ಯಂಡ್ ಗೆಟ್ ಔಟ್. ಅವ್ರಿಗೆ ಶಾಕ್ ಆಯಿತು. ಏನು ಹೇಳ್ತಾರೆ? ಶಟ್ ಅಪ್ ಯುವರ್ ಮೈಂಡ್, ಗೆಟ್ ಔಟ್ ಫ್ರಮ್ ದ ಮಿಸ್ಕನ್ಸೆಪ್ಷನ್ ದಟ್ ಯು ಆರ್ ದ ಬಾಡಿ. ಅಷ್ಟೇ ದೀಪಾವಳಿ ಮೆಸೇಜ್. ನಿನ್ನ ಮನಸ್ಸನ್ನು ಸ್ಥಗಿತಗೊಳಿಸು. ಈ ತಪ್ಪು ಕಲ್ಪನೆ ಇದೆಯಲ್ಲ, ಐ ಆಮ್ ದಿಸ್ ಬಾಡಿ, ಅದರಿಂದ ಆಚೆ ಬಾ. ಯಾಕೆ? ಇದು ಜ್ಞಾನ. ಎಲ್ಲರೂ ಹೇಳೋದು ಕೊನೆಗೆ ಎಲ್ಲರೂ ಮೌನವಾಗಬೇಕು. ದುಃಖದಿಂದ ಮೌನ ಆಗಬಾರ್ದು, ಜ್ಞಾನದಿಂದ ಮೌನ. ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಜ್ಞಾನದಲ್ಲಿ ಮೌನವಾಗಬೇಕು. ಅದು ಶಾಂತಿ. ಇದೆಲ್ಲ ಮಾಂಡುಕ್ಯ ಉಪನಿಷತ್ತಲ್ಲಿ ವಿಸ್ತಾರವಾಗಿ ಬರುತ್ತೆ. ಯಾಕಂದರೆ ಇದೆಲ್ಲ ಮಾಂಡುಕ್ಯ ಉಪನಿಷತ್ತು. ಅದಕ್ಕೆ ಸಮಗ್ರ ಗ್ರಂಥ ರಾಮಗೀತ. ಭಗವದ್ಗೀತೆ ಆದರೂ 700 ಶ್ಲೋಕಗಳು ಓದಬೇಕು. ಅಲ್ಲಲ್ಲಿ ಸ್ವಲ್ಪ ಹೋಗುತ್ತೆ. ರಾಮಗೀತ ಎಷ್ಟು ಸ್ಟ್ರಕ್ಚರ್ ಆಗಿದೆ ನೋಡಿ. ಎಷ್ಟು ಶ್ಲೋಕ ಕರ್ಮಯೋಗವನ್ನು ಹೇಳುತ್ತೆ, ಮುಂದಿನದು ಉಪಾಸನೆಯನ್ನು ಹೇಳುತ್ತೆ, ಜ್ಞಾನವನ್ನು ಕೊಡುತ್ತೆ. ರಾಮಗೀತ ಒಂದಿದ್ದರೆ ಸಮಗ್ರವಾಗಿ ಎಲ್ಲ ಇರುತ್ತೆ. ಕೃಷ್ಣ ದೊಡ್ಡವನ, ರಾಮ ದೊಡ್ಡವನ ಅಲ್ವಾ? ಹಾಗೆ ಸೈಲೆನ್ಸ್, ಸುಮ್ಮನೆ ಇರಬೇಕು. ಇದಕ್ಕೆ ಅರ್ಥ ನೋಡಿದ್ವಾ? ಇಲ್ಲ. ಓಕೆ. ಮಕಾರ ಪ್ರಾಜ್ಞ ಕಾರಣಂ ಅಪಿ. ಮಕಾರ ಅಕ್ಷರ, ಮಕಾರ ಪ್ರಾಜ್ಞ. ಪ್ರಾಜ್ಞ ಅಂದರೆ ಹೆಸರು, ಗೊತ್ತಲ್ಲ. ವ್ಯಷ್ಟಿಯಲ್ಲಿ ಪ್ರಾಜ್ಞ, ಸಮಷ್ಟಿಯಲ್ಲಿ ಈಶ್ವರ. ಕಾರಣಂ ಅಪಿ, ಈಶ್ವರ ಇಸ್ಕೊಳ್ತು ಕಾರಣ, ಅಲ್ಲಿ ಲಯವಾಯಿತು. ವಿಲಾಪಯೇತ್, ಈಶ್ವರನಲ್ಲಿ ವಿಲಾಪನೆ ಆಯಿತು. ಅಂದ್ರೇನು? ಮಕಾರದಲ್ಲಿ ಈಶ್ವರನೂ ಲಯವಾದ. ಮಕಾರ ಅನ್ನುವಂತಹ ನಾದ, ಆ ನಿಶ್ಶಬ್ದತೆಯಲ್ಲಿ ಈಶ್ವರನು ಲಯಾದ. ಕಾರಣ ಈಶ್ವರ. ಹೇಗೆ ಮರದಲ್ಲಿ ಬೀಜಾವಸ್ಥೆ ಇತ್ತೋ, ಆ ಬೀಜದಲ್ಲಿ ಮರ ಇತ್ತೋ, ಆ ಬೀಜವೂ ಲಯವಾಯಿತು, ಪೂರ್ತಿ ಅನ್ಮ್ಯಾನಿಫೆಸ್ಟಿಗೆ ಬಂದ್ಬಿಡ್ತು. ಆಯಿತಾ? ಎಲ್ಲಿ? ಪರೇ ಚಿದ್ಘನೆ, ನನ್ನ ನಿಜವಾದ ಸ್ವರೂಪ ಆಗಿರುವಂತಹ ಶುದ್ಧ ಚೈತನ್ಯದಲ್ಲಿ ಮಕಾರವೂ ಲಯವಾಯಿತು. ಅಕಾರ ಉಕಾರದಲ್ಲಾಯಿತು, ಉಕಾರ ಮಕಾರದಲ್ಲಾಯಿತು, ಮಕಾರ ನಿಶ್ಶಬ್ದತೆಯಲ್ಲಿ ಲಯವಾಯಿತು, ಸೈಲೆನ್ಸಲ್ಲಿ ಲಯವಾಯಿತು. ಪರೇ ಚಿದ್ಘನೆ. ಆ ಪರೇ ಚಿದ್ಘನೆ ಯಾರು? ಮತ್ತೆ ಇನ್ನೊಂದು ಯಾವುದೋ 4ನೇ ವಸ್ತು ಅಲ್ಲ. ಸೋಹಂ ಪರಂ ಬ್ರಹ್ಮ, ಮಹಾವಾಕ್ಯ. ಸೋಹಂ ಪರಂ ಬ್ರಹ್ಮ ಅಹಮಸ್ಮಿ, ಅಹಮಸ್ಮಿ ಸದಾಭಾಮಿ. ಅದಕ್ಕೆ ಯತಿಗಳಿಗೆಲ್ಲ ಇದು ಮಹಾವಾಕ್ಯ ಅನುಸಂಧಾನ. ಹಂಸ ಗಾಯತ್ರಿ, ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಸೋಹಂ ಹಂಸಃ ಪರಮಹಂಸಃ ಪರಮಾತ್ಮ ಚಿನ್ಮಯೋಹಂ ಸಚ್ಚಿದಾನಂದ ಸ್ವರೂಪೋಹಂ ಸೋಹಂ ಹಂಸ ಓಂ. ಇದು ಮಂತ್ರ. ಇದೆಲ್ಲ ಮಾಡಬೇಕು ನಾವು. ಇದರಲ್ಲಿ ಯಾವ್ದಾದ್ರು ದೇವತೆಗಳ ಲಕ್ಷಣವಿದೆಯಾ? ಇದನ್ನು ಹೇಳ್ತೀರಿ ನೋಡೋಣ. ಸೋಹಂ ಹಂಸಃ ಪರಮಹಂಸಃ ಪರಮಾತ್ಮ ಚಿನ್ಮಯೋಹಂ ಸಚ್ಚಿದಾನಂದ ಸ್ವರೂಪೋಹಂ ಸೋಹಂ ಹಂಸ ಓಂ. ಇದನ್ನು ದಿನಕ್ಕೆ 100 ಸಾತಿ ಮಾಡಬೇಕು. ಏನಾಗತ್ತೆ ಕೊನೆಗೆ? ಗಡ ಬರೆದಿರೋ ಥರ ಆಗ್ತೀರ ಸ್ವಾಮಿ ನೀವು, ಅಲ್ವಾ? ಜ್ಞಾನ, ಅರಿವು. ಸೋಹಂ ಪರಂ ಬ್ರಹ್ಮ, ಈಶ್ವರಾದ ಆತ ವಿಶ್ವ ತೈಜಸ ಹಿರಣ್ಯಗರ್ಭ ಪ್ರಾಜ್ಞವನ್ನೆಲ್ಲ ಅತೀತನದ ಪೂರ್ಣ ಬ್ರಹ್ಮ ಆದ. ಅಂತಹವನ ಸ್ಥಿತಿ ಸದಾ ವಿಮುಕ್ತಿಂ. ಅಕಾರ ಇದ್ದಾಗಲೂ ಅವನು ಮುಕ್ತಿವಾಗಿದ್ದ, ವಿಶ್ವ ಇದ್ದಾಗಲೂ ಅವನು ಮುಕ್ತನೇ, ಉಕಾರ ಇದ್ದಾಗಲೂ ಅವನು ಮುಕ್ತನೇ, ಮಕಾರ ಇದ್ದಾಗಲೂ ಮುಕ್ತನೇ. ಸದಾ. ಒಂದು ದಿವಸ ಬರುವಂಥದ್ದಲ್ಲ, ಹಲವಾರು ಕ್ಲಾಸಲ್ಲಿ ಹೇಳಿದ್ದೀನಿ.
ಮೋಕ್ಷ ಒಂದು ದಿವಸ ಬರುವಂಥದ್ದಲ್ಲ, ಕಾಯ್ತಾ ಇರಬೇಡಿ ನನಗೆ ಮೋಕ್ಷ ಬರುತ್ತೆ 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 ಅಂತ ಎಷ್ಟೋ ಜನ ಅಮ್ಮಂದರು ವಯಸ್ಸಾದ ಅಜ್ಜಿಯರೆಲ್ಲ ಇದ್ದೀರಾ, ಮೋಕ್ಷ ಬರುತ್ತೆ ಅಂತ ಹೇಳಬೇಡಿ, ಬರಲ್ಲ. ಅದ್ವೈತ ಸಂಪ್ರದಾಯದಲ್ಲಿ ಮೋಕ್ಷ ಬರಲ್ಲ. ನೀವು ಬೇರೆ ಸಂಪ್ರದಾಯದಲ್ಲಿ ಹೋಗಿ ಮಠಗಳಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಬರುತ್ತೆ. ಶಂಕರರ ಸಂಪ್ರದಾಯದಲ್ಲಿ ಬರೋದಿಲ್ಲ. ಅವರು ಸುಮ್ಮನೆ ಹೇಳಿ 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 ನಿಮಗೆ ಗೂಬೆ ಕೂರಿಸ್ತಾರೆ, ನೀವು ಅದನ್ನು ನಂಬ್ತೀರ. ಬರೋದಿಲ್ಲ. ಮೋಕ್ಷ ಸ್ವತಃ ಸಿದ್ಧ, ನಿಮ್ಮ ನಿಜ ಸ್ವರೂಪ, ಅದನ್ನು ಅವಧಾರಣೆ ಮಾಡಿಕೊಳ್ಬೇಕು ಪ್ರಣವದಿಂದ, ಜ್ಞಾನದಿಂದ ಹೊರತು ನನಗೆ ಹಿಡ್ಕೋ ಬಾ 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 ಬರಲ್ಲ ಅದು. ಆಯಿತಾ? ಭಜನೆ ಮಾಡೋದ್ರಿಂದ ಮೋಕ್ಷ ಸಿಗೋದಿಲ್ಲ, ನಾಮಸ್ಮರಣೆ ಮಾಡೋದ್ರಿಂದ ಮೋಕ್ಷ ಸಿಗೋದಿಲ್ಲ. ಗಟ್ಟಿಯಾಗಿ ಕೇಳಿ, ನಾಮಸ್ಮರಣೆ ಮಾಡೋದ್ರಿಂದ ಮೋಕ್ಷ ಸಿಗುವುದಿಲ್ಲ. ಇನ್ನು ಎಷ್ಟುವರೆಗೆ ಹೇಳಬೇಕು? ನಾಮಸ್ಮರಣೆ ಮಾಡೋದ್ರಿಂದ ಏನು ಸಿಗುತ್ತೆ? ಚಿತ್ತ ಶುದ್ಧಿ ಸಿಗತ್ತೆ, ಮೋಕ್ಷ ಸಿಗುವುದಿಲ್ಲ. ಮೋಕ್ಷ ನಿಮ್ಮ ಸ್ವರೂಪ. ಎಷ್ಟೇ ಮಾಡಿ, ಕೋಟಿ ಮಾಡಿ, ಆಯಿತಾ, ಎಷ್ಟೇ ಪೂಜೆ ಮಾಡಿ. ಇವತ್ತು ಚೈತ್ರ ಹುಣ್ಣಿಮೆ ಸ್ವಾಮಿ, ಚೈತ್ರ ಹುಣ್ಣಿಮೆಗೆ ಭಗವತಿ ಸ್ಥಾನಕ್ಕೆ ಹೋದರು ಅವರು. ಯಾರೋ ಶ್ರೀವಿದ್ಯೆ ಉಪಾಸಕರು ಹೋದರು ಅಷ್ಟೇ, ಮತ್ತು ಬರಬೇಕು. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನೋ ಅರ್ಜುನ. 60 ವರ್ಷ ಆದಮೇಲೆ ಕಂಚಿ ಮಹಾಪರಿವ ಸಾಕಪ್ಪ ಶ್ರೀಚಕ್ರ ಪೂಜೆ ಅಂದರು. ಅನಿಸ್ತು ಅವ್ರಿಗೆ. ನೀವಲ್ಲೆಲ್ಲ ಅದು ಟೀಕ ಬರಿಬಾರ್ದು, ಓ ಅವರು ಈಶ್ವರರು, ಅಂಬಾಳು, ಅದಕ್ಕೆ ಸಾಕು ಅಂತಂದರು ಅಂತ ನಮಗೆ ತೋರಿಸ್ತಿದ್ದಾರೆ. ಎಷ್ಟು ವರ್ಷ ಪೂಜೆ ಮಾಡಬೇಕು, ಎಷ್ಟು ವರ್ಷ ಜಪ ಮಾಡಬೇಕು, ಸಾಕು. 60 ವರ್ಷ ಆದಮೇಲೆ 100 ವರ್ಷ ಇದ್ರು ಅವ್ರು, 40 ವರ್ಷ ಮಾಡಲಿಲ್ಲ, ಸಾಕು ಅಂದರು. ಕಾಮಾಕ್ಷಿ ಒಳಗಡೆ ಬಂದಿದ್ದಾಯಿತು, ಇನ್ನಾನು ಮಾಡಲ್ಲ. ಎಲ್ಲರೂ ಮಾಡಲ್ಲ ಅಂದರು. ಅದು ನಿಂತು ಹೋಗುತ್ತೆ. ಆ ಸ್ಯಾಚುರೇಷನ್ ಪಾಯಿಂಟ್ ಬರಬೇಕು. ಎಲ್ಲಿವರೆಗೂ ಅದು ಮಾಡಬೇಕು ಇದು ಮಾಡಬೇಕು ಅನಿಸ್ತಿರುತ್ತೋ ಆಕಾರದಲ್ಲಿರುತ್ತೆ ಮನಸ್ಸು, ವಿಶ್ವದಲ್ಲಿರುತ್ತೆ ಮನಸ್ಸು, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ಹಾಗಂತ ಇವಾಗ ಕ್ಲಾಸಲ್ಲಿ ಹೇಳಿದ ತಕ್ಷಣ ನಿಲ್ಲಿಸ್ಬೇಕು ಅಂತ ನಾನು ಹೇಳ್ತಿಲ್ಲ, ಆಯಿತಾ? ನೀವು ನಿಲ್ಲಿಸಲ್ಲ ಅಂತಲೂ ನಮಗೆ ಚೆನ್ನಾಗಿ ಗೊತ್ತು. ಅದು ತಾನಾಗೆ ನಿಲ್ಲಬೇಕು. ಉರ್ವಾರುಕಂ ಇವ ಬಂಧನ. ಸೌತೆಕಾಯಿ ತಾನಾಗೆ ಕ್ರೀಪರಿಂದ ಬೀಳಬೇಕು. ನೀವು ಕಿತ್ತಿದ್ರಿ ಹುಳಿಯಾಗಿರುತ್ತದು. ನೀವು ಏನು ಪ್ರಾರ್ಥನೆ ಮಾಡಬೇಕು, ಆದಷ್ಟು ಬೇಗ ಬೀಳಪ್ಪ ಅಂತ ಪ್ರಾರ್ಥನೆ ಮಾಡಬೇಕು ಭಗವಂತನಲ್ಲಿ. ಅವನಿಗಿಷ್ಟ, ಅವಾಗ ಇನ್ನೂ ಆಶೀರ್ವಾದ ಬೇಗ ಮಾಡ್ತಾನೆ. ಇನ್ನು ಅದು ದ್ವೈತದಲ್ಲಿಯೇ ಇರೋದು ಬಹಳ ಕಷ್ಟ. ಸಂಸಾರ, ದ್ವೈತ ಈ ಸಂಸಾರ. ಸೊ ಆದಷ್ಟು ಇಲ್ಲಿಗೆ ಬರಬೇಕು. ಅದಕ್ಕೆ ಮುಕ್ತಿ ಏನು? ನನ್ನ ಸ್ವರೂಪ ಸದಾ ವಿಮುಕ್ತಿಂ. ದೃಕ್ವಿಜ್ಞಾನ. ಹೇಗೆ ಮುಕ್ತಿಂ? ಸಾಕ್ಷಿಯಾಗಿ ಪ್ರತಿಯೊಂದು ಕಾರ್ಯಪ್ರಪಂಚವನ್ನು ನೋಡ್ತಾ ಇದ್ದೀನಿ, ಸಾಕ್ಷಿಯಾಗಿ. ದೃಕ್ ಅಂದರೆ ಸಾಕ್ಷಿ, ಸಬ್ಜೆಕ್ಟ್. ಕಾರ್ಯಪ್ರಪಂಚವನ್ನು ನೋಡ್ತಾ ಇದ್ದೀನಿ. ಉಪಾಧಿ ಮುಕ್ತ. ಆ ಆತ್ಮಜ್ಞಾನ ಬಂದಮೇಲೆ ಮೂರು ಶರೀರಕ್ಕೂ ಏನಾಯಿತು? 3 ಶರೀರಕ್ಕೂ ಇಲ್ಲೇ ಹೇಳಿದ್ದೆ, ತಲಾಕ್ ತಲಾಕ್ ತಲಾಕ್, ಟ್ರಿಪಲ್ ತಲಾಕ್. ಸ್ಥೂಲ ಶರೀರ ತಲಾಕ್, ಸೂಕ್ಷ್ಮ ಶರೀರ ತಲಾಕ್, ಕಾರಣ ಶರೀರ ಅಪಿ ತಲಾಕ್. ಯಾವಾಗ? ಜೀವನ್ಮುಕ್ತ ಸ್ಥಿತಿ ಆದಮೇಲಲ್ಲ, ಇರುವಂತಹ ಸಮಯದಲ್ಲೇ. ಜ್ಞಾನಿಗೆ ಸುಮಾರು ಜನ ಏನು ತಿಳ್ಕೊಂಡಿದ್ದಾರೆ ಗೊತ್ತಾ ಅದ್ವೈತದಲ್ಲಿ? ವಿದೇಹ ಮುಕ್ತಿ ಹಾಗೂ ಪ್ರಾರಬ್ಧ, ಶರೀರವಿದ್ದ ಮೇಲೆ ವಿದೇಹ ಮುಕ್ತಿ, ಅವನು ಪೂರ್ತಿ ಗುಣಮುಖ ಆಗೋದು ಶರೀರ ಬೀಳಬೇಕು. ಜೀವನ್ಮುಕ್ತಿ ಆತನಿಗಿಲ್ಲ. ಯಾರಿಗಿಲ್ಲ? ಯಾರು ಜೀವನ್ಮುಕ್ತಿ ಸ್ಥಿತಿಯಲ್ಲಿರ್ತಾರೋ ಅವನಿಗೆ ಜೀವನ್ಮುಕ್ತಿ ಇಲ್ಲ. ಅವನು ಅದನ್ನು ಜೀವನ್ಮುಕ್ತಿ ಅಂತ ಅಂದ್ಕೊಳ್ಳಲ್ಲ. ಜೀವನ್ಮುಕ್ತಿ ಅಂತ ಯಾರು ಅಂದ್ಕೊಳ್ತಾರೆ? ಆನ್ಲುಕರ್. ನೀವು ಹೇಳ್ತೀರಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಅವ್ರಿಗೆ ಜೀವನ್ಮುಕ್ತಿ ಅಂತ ಗೊತ್ತಿತ್ತಾ? ಅವ್ರಿಗೊಂದು ಸ್ಥಿತಿ ಅಷ್ಟೇ, ಅದು ಬ್ರಹ್ಮಸ್ಥಿತಿ. ಜೀವನ್ಮುಕ್ತಿ ಅಂತ ಹೇಳಿದವರು ಯಾರು ನೋಡಿದ್ರು ಅವರು. ರಮಣ ಮಹರ್ಷಿಗಳ ಜೀವನ್ಮುಕ್ತಿ ಸ್ಥಿತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ರಮಣ ಮಹರ್ಷಿಗಳು ವಿರೂಪಾಕ್ಷ ಗುಹೆಯಲ್ಲಿ ಅಲ್ಲೆಲ್ಲ ಹೋಗಿ ಧ್ಯಾನ ಮಾಡಿದ್ರು ಅಂತ ಹೇಳ್ತಾರೆ. ಅವರು ಆ ಜೀವನ್ಮುಕ್ತಿಗಲ್ಲಿ ಹೋಗಿ ಧ್ಯಾನ ಮಾಡಲಿಲ್ಲ. ಅವ್ರಿಗೆ ಆ ಜೀವನ್ಮುಕ್ತ ಸ್ಥಿತಿ 16ನೇ ವಯಸ್ಸಲ್ಲೇ ಬಂದು ಹೋಯಿತು. ಆ ಮರಣದ ಸನ್ನಿವೇಶ ಬಂದಾಗಲೇ ಅವ್ರು ಜೀವನ್ಮುಕ್ತರು. ಅದು ಏನು ಮತ್ತೆ ಹುಡುಕಕ್ಕೋಸ್ಕರ ಕೂತರು ಅವರು ಧ್ಯಾನದಲ್ಲಿ. ಸುಮಾರು ಜನ ಏನು ಮಾಡ್ತಾರೋ 12 ವರ್ಷ ಕೂತ್ರಂತೆ ಧ್ಯಾನದಲ್ಲಿ, 18 ವರ್ಷ ಕೂರಲಿಲ್ಲ ಅವರು. ಆ ಎಕ್ಸ್ಪೀರಿಯನ್ಸ್ ಏನು ಬಂತಲ್ಲ, ಮತ್ತು ಎಕ್ಸ್ಪೀರಿಯನ್ಸ್ ಪದ ನಂಗೆ ಉಪಯೋಗಿಸೋಕ್ಕೆ ಇಷ್ಟ ಇಲ್ಲ. ಆ ಏನು ಅನುಭವದ ಜ್ಞಾನದ ಅನುಭವ ಆಯ್ತಲ್ಲ, ಅರಿವು. ದೇಹ ಮನಸ್ಸನ್ನು ಬಿಟ್ಟು ಪ್ರಾಣವನ್ನೆಲ್ಲ ಸ್ಥಗಿತ ಮಾಡಿದ್ದೀನಿ, ಆದರೂ ಏನೋ ಒಂದು ನಡೀತಿದೆಯಲ್ಲ ದೇಹದ ಒಳಗಡೆ, ವರ್ಕ್ ಆಗ್ತಿದೆಯಲ್ಲ ಆತ್ಮ, ಅದನ್ನು ಯಾರು ಅಂತ ಅದು ಸ್ಪ್ಲಿಟ್ ಸೆಕೆಂಡಲ್ಲಿ ಅವ್ರಿಗೆ ಗೊತ್ತಾಗೋಯ್ತು, ಕ್ಷಣ ಮಾತ್ರದಲ್ಲಿ. ಆ ಮತ್ತೆ ಅನುಭವ ಏನು ಅನ್ನೋದಕ್ಕೆ ಅಲ್ಲಿ ವಿರೂಪಾಕ್ಷ ಗುಹೆಯಲ್ಲಿ ಕೂತರು. ಅವ್ರಿಗಲ್ಲಿ ಧ್ಯಾನದಿಂದ ಸಮಾಧಿ ಆಯಿತು ಅಂತ ಸುಮಾರು ಜನ ಹೇಳ್ತಾರೆ. 16ನೇ ವಯಸ್ಸಲ್ಲೇ ಆಗೋಯ್ತು ಅವ್ರಿಗೆ.
ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಅವರಲ್ಲಿ ಕೂತಿದ್ದಾಗ ಸುಮಾರು ಜನ ಬಂದು ಕೇಳೋರು, ಯಾಕಪ್ಪ ನೀನು ಈಗ ಬಂದಿದ್ಯಾ, ಕೌಪಿನ ಕಟ್ಕೊಂಡು ಇನ್ನೂ ಸ್ವಲ್ಪ ನೋಡು. ಸಾಧುಗಳು ಯತಿಗಳೇ ಹೇಳೋರು. ಆಮೇಲೆ ಸುಮ್ಮನೆ ಅವ್ರು ಸೈಲೆಂಟಾಗಿ ಕೂತ ಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳ ಸುಮ್ಮನೆ ಕೂರೋರು. ಆವಾಗ ಅನಿಸ್ತು, ಈ ಸಾಧು ಬ್ರಾಹ್ಮಣ ಇದೆ, ಏನೋ ಇದೆ ಇವನಿಗೆ ಹಾಗೆ ಅಂತ. ಆಮೇಲೆ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು ಅಲ್ವಾ. ಆ ಜ್ಞಾನದಲ್ಲಿ ಬರಬೇಕೆಲ್ಲ, ಎಲ್ಲವೂ ಅಲ್ಲಿ ಸ್ಫುರಣೆ ಆಗಬೇಕು. ಸಮಾಧಿ ಅಭ್ಯಾಸ ಪ್ರಣವವೇ ಸಮಾಧಿಗಿಂತ ಮುಂಚೆ ಅಂತ ಹೇಳ್ತಿದ್ದಾರೆ. ಪ್ರಣವಕ್ಕಿಂತ ಮುಂಚೆ ಶ್ರವಣ ಮನನ ಬಂದ್ಬಿಡುತ್ತೆ. ಸತತವಾಗಿ ನೀವು ಈ ಥರ ರಾಮಗೀತೆ ಪ್ರತಿನಿತ್ಯ ಕೇಳಿದ್ರೆ ಈಗಲೇ ಒಂದು 7 ದಿವಸದಲ್ಲಿ ಬಂದಿರ್ಬಿಡುವ ನಿಮಗೆ ಸ್ವಲ್ಪ ವೈರಾಗ್ಯ. ಹಾಂ, ಬಂದಿರ್ಬೇಕು ತಾನೆ? ಯಾರಿಗೆ ಬಂದಿದೆ ವೈರಾಗ್ಯ ಹೇಳಿ ಒಂದು 7 ದಿವಸದಲ್ಲಿ? ಕ್ಲಾಸಿಂದ ವೈರಾಗ್ಯ ಬರಬಾರ್ದು. ಹಾಂ, ಅಪ್ಪ ನಾಳೆ ಮುಗೀತಿದೆ ಅಂತ ಹೇಳಬಾರ್ದು. ಅದು ವಿವೇಕದಿಂದ ವೈರಾಗ್ಯ ಬರಬೇಕು. ವಿವೇಕ ಜನ್ಯ ವೈರಾಗ್ಯ ಶಾಶ್ವತವಾಗಿರುತ್ತೆ ಅಲ್ಲ. ಹಾಗೆ ಉಪಾಧಿ ಮುಕ್ತ, 3 ಶರೀರವನ್ನು ಅವನು ಮುಕ್ತಿ. ಅವನಿಗೆ ಪ್ರಾರಬ್ಧವೂ ಇಲ್ಲ. ಯಾರಿಗೆ ಪ್ರಾರಬ್ಧ ಇಲ್ಲ? ಜ್ಞಾನಿಗೆ ಪ್ರಾರಬ್ಧನೂ ಇಲ್ಲ. ಅವೆಲ್ಲ ಬಿಟ್ಬಿಟ್ಟೆ, ಮುಗೀತು. ಇದನ್ನು ಶಂಕರರು ತತ್ವ ಸಮನ್ವಯಾತ್ ಸೂತ್ರದಲ್ಲಿ ಚೆನ್ನಾಗಿ ಹೇಳ್ತಾರೆ. ತತ್ವ ಸಮನ್ವಯಾತ್, ಅಜ್ಞಾನಿಗೆ ಯಾವ ಕಾಲದಲ್ಲಿಯೂ ಶರೀರದಿಂದ ಬಾಧೆ ಇಲ್ಲ, ಪ್ರಾರಬ್ಧದಿಂದಲೂ ಅವನಿಗೆ ತೊಂದರೆ ಇಲ್ಲ. ಅವನು ಅನುಭವಿಸ್ಬೋದು, ಅವನು ಇಲ್ಲದೇ ಇರ್ಬೋದು. ಅವನ ಮನಸ್ಸು ಸ್ಥಿತಿ ಹೇಗಿದೆ ನೋಡಬೇಕಷ್ಟೆ. ಯಾವ ಕಾಲದಲ್ಲಿಯೂ ಚಲನಚಿತ್ರದಲ್ಲಿ ತೆರೆ ಮೇಲೆ ಬರುವಂತಹ ಸ್ಕ್ರೀನ್ಗೆ ಯಾವತ್ತೂ ಇಂಪ್ಯೂರಿಟೀಸ್ ಇಲ್ಲ, ಕೊಳೆ ಇಲ್ಲ. ನೀರು ಬಿತ್ತು ಅದಕ್ಕೇನಾಗಲ್ಲ, ಅಗ್ನಿ ಆಯಿತು ಅದಕ್ಕೇನೂ ಆಗಲ್ಲ. ದೃಶ್ಯದಲ್ಲಿ ಬರ್ತಿರ್ಬೋದು, ಸ್ಕ್ರೀನ್ ಯಾವಾಗ ಇಂಪ್ಯೂರ್ ಆಯಿತು? 2 ಅವರ್ಸ್ ಮೂವಿಲಿ ಯಾವತ್ತೂ ಸ್ಕ್ರೀನ್ ಇಂಪ್ಯೂರ್ ಆಗಲೇ ಇಲ್ವಲ್ಲ. ಜ್ಞಾನಿಯ ಮನಸ್ಥಿತಿಯಲ್ಲಿ ಅವನು 3 ಶರೀರವನ್ನು ತಲಾಕ್ ಮಾಡಿದ್ಮೇಲೆ ಮುಗೀತು ಅವನಿಗೆ ಅಲ್ವಾ. ಯೋಚನೆ ಮಾಡಿ, ಆ ಸ್ಥಿತಿಯಾಗಿ ನಾವೆಲ್ಲರೂ ಹೋಗಬೇಕು. ಯಾವಾಗ ಹೋಗ್ತೀವೋ ಪ್ರಾರಬ್ಧವಶಾತ್ ಗೊತ್ತಿಲ್ಲ. ಹೀಗೆ ಓದ್ತಾ ಇದ್ದರೆ ಒಂದು ದಿವಸ ಹೋಗ್ತೀವಿ, ಆಯಿತಾ. ಉಪಾಧಿ ಮುಕ್ತ. ಇಲ್ಲಿಗೇನಾಯಿತು? ಸಮಾಧಿ ಅಭ್ಯಾಸವನ್ನು ಮುಗೀತು. 48ಕ್ಕೆ ಶುರುವಾಗಿ 51ಕ್ಕೆ ಪ್ರಣವ ಜಪವನ್ನು ಹೇಳಿ ಸಮಾಧಿ ಕೂತ್ಕೊಳ್ಳಿ ಅಂತ ರಾಮರು ಉಪದೇಶವನ್ನು ಮಾಡಿದ್ರು. ಕೂರೋದು ಬಿಡೋದು ನಿಮಗೆ ಬಿಟ್ಟಿರೋದು. 53 2 ಹಾಂ. ಏವಂ ಸದಾ ಜಾತ ಪರಾತ್ಮ ಭಾವನಃ ಸ್ವಾನಂದತುಷ್ಟಃ ಪರಿವಿಸ್ಮೃತಾಖಿಲಃ ಆಸ್ತೆ ಸ ನಿತ್ಯಾತ್ಮಸುಖಃ ಪ್ರಕಾಶಕಃ ಆಸ್ತೆ ಸ ನಿತ್ಯಾತ್ಮಸುಖಃ ಪ್ರಕಾಶಕಃ ಸಾಕ್ಷಾದ್ ವಿಮುಕ್ತೋ ಚಲವಾರಿ ಸಿಂಧುವತ್. 52ರಿಂದ 57ವರೆಗೂ ನಿಧಿಧ್ಯಾಸನದ ಫಲ, ದ ಫ್ರೂಟ್ ಆಫ್ ನಿಧಿಧ್ಯಾಸನ, ಸಮಾಧಿ ಅಭ್ಯಾಸದ ಫಲ. ಸಮಾಧಿ ಅಭ್ಯಾಸದ ಫಲ ಏನು? ಸಂತೋಷವಾಗಿರೋದು. ಯಾವ ಪ್ರಮೋಷನ್, ಮದುವೆ, ಗಂಡು ಮಗು, ಅದೇ ಗೋತ್ರ, ಇದೆಲ್ಲ ಬಿಸ್ನೆಸ್ ಇಲ್ಲ ಅಲ್ಲಿ, ಆಯಿತಾ. ಅದು ಧರ್ಮದಲ್ಲಿಯೂ ಬರಲ್ಲ. ಅದು ಸಮಾಧಿ ಅಭ್ಯಾಸದ ಫಲ. ನಾವು ಕೇಳುವಂತಹ ಲೌಕಿಕ ಫಲ ಸ್ನಾನ ಪ್ರಾಪ್ತಿಗೂ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆದರೆ ಸಂತೋಷ, ಇಲ್ಲಾಂದರೆ ಮನಸ್ಸಲ್ಲಿ ಅಷ್ಟಿದೆ ಅಂತ. ಏವಂ ಅಂದರೆ ಈ ರೀತಿಯಾಗಿ. ಯಾವ ರೀತಿಯಾಗಿ? ಸಮಾಧಿ ಅಭ್ಯಾಸದಿಂದ ರೀತಿಯಾಗಿ. ಏವಂ ಜಾತ ಪರಾತ್ಮ ಭಾವನ ಸದಾ. ಸುಮಾರು ವರ್ಷಗಳ ಕಾಲ ಈ ರೀತಿಯಾಗಿ ಪ್ರಣವ ಅಭ್ಯಾಸವನ್ನು ಮಾಡಿಕೊಂಡ ಮೇಲೆ ಅವನ ಮನಸ್ಸಿನಲ್ಲಿ ಗೊತ್ತಾಗತ್ತಂತೆ, ಅವನೇನು ಹೊರಗಡೆ ಮಾತಾಡಲ್ಲ, ಜೀವಾತ್ಮನು ಪರಮಾತ್ಮನು ಒಂದೇ. ಜಾತ ಅಂದರೆ ಮನಸ್ಸಿನಲ್ಲಿ ಹುಟ್ಟಿದೆ. ಇದಕ್ಕೆ ಸ್ಫುರಣೆ ಅಂತ ಹೇಳೋದು. ಏನು ಸ್ಫುರಣೆ? ಜ್ಞಾನದ ಸ್ಫುರಣೆ.
ಜ್ಞಾನದ ಸ್ಫುರಣೆ ನಿಷ್ಠೆ ಆಯಿತು. ಇವಾಗ ಯಾವಾಗ ನಿಷ್ಠೆ ಆಯಿತು? ಶ್ರವಣ ಮನನದಿಂದ ನಿಷ್ಠೆ ಆಯಿತು. ಏನಂತ? ಪ್ರಣವ ಅಭ್ಯಾಸದಿಂದ, ಸಮಾಧಿ ಅಭ್ಯಾಸದಿಂದ ನಾನೇ ಪರಮಾತ್ಮ. ಯಾವ ಪರಮಾತ್ಮ? ಲಕ್ಷ್ಯ ರೂಪದ ಪರಮಾತ್ಮ ನಾನೇ. ಅದು ಹಾಕ್ಕೊಳ್ಬೇಕು ಕ್ಲಾಸಲ್ಲಿ, ಲಕ್ಷ್ಯ ರೂಪದ ಪರಮಾತ್ಮ. ಆಗ ಈ ವ್ಯಕ್ತಿಗೆ ಎಲ್ಲ ಸಿದ್ಧಿಗಳು ಬಂದುಬಿಟ್ಟಿರುತ್ತೆ. ಯಾಕಂದರೆ ಅವನು ಈಶ್ವರ ಆಗ್ಬಿಟ್ಟ. ಅವನು ಹೇಳುವಂತಹ ಪ್ರತಿಯೊಂದು ಕೆಲಸವೂ ನಡೆಯುತ್ತೆ. ದರ್ಶನ ಮಾತ್ರದಿಂದಲೇ ಎಲ್ಲವೂ ಆಗತ್ತೆ. ಅನುಷ್ಠಾನವಂತರ ದರ್ಶನ ಮಾತ್ರದಿಂದ ಎಲ್ಲವೂ ಆಗತ್ತೆ, ಅದೊಂದು ಬೇರೆ. ಅದು ಭಾವಸಮಾಧಿ, ಅನುಷ್ಠಾನ ಸಿದ್ಧಿ. ಇವರ ದರ್ಶನದಿಂದ ನೋಡಬೇಕಷ್ಟೆ, ಆ ಗುರುವಿನ ದೃಷ್ಟಿ ಬೀಳಬೇಕು. ಯಾಕಂದರೆ ಜ್ಞಾನ ಎಲ್ಲವೂ ಸಿಗತ್ತೆ. ಚಂದ್ರಶೇಖರ ಭಾರತಿಗಳ ಮಹಾಸ್ವಾಮಿಗಳ ಅವ್ರನ್ನ ನೆನೆಸ್ಕೊಳ್ಬೇಕು ಅಲ್ವಾ? ಅವ್ರು ನೆನೆಸ್ಕೊಳ್ಳೋದಿದ್ರೆ ಆಗಲ್ಲ. ದರ್ಶನ ಮಾತ್ರ. ಈಗಲೂ ಫೋಟೋ ಏನಾರು ಇದ್ದರೆ ನೋಡ್ತಾನೇ ಇರೋಣ ಅನಿಸುತ್ತೆ. ಅವ್ರ ಫೋಟೋ ನೋಡ್ತಿದ್ರೇ ಭಾವ ಸಮಾಧಿಗೆ ಹೋಗುತ್ತೆ ಮನಸ್ಸು. ಎಷ್ಟು ಜನ ನೀವು ಟ್ರೈ ಮಾಡಿದ್ದೀರಾ ಗೊತ್ತಿಲ್ಲ. ಚಂದ್ರಶೇಖರ ಭಾರತಿಗಳ ಫೋಟೋ ಇಟ್ಕೊಂಡು ಸುಮ್ಮನೆ ನೋಡ್ತಾ ಇರಿ ಅವ್ರನ್ನ, ಏನು ಬೇಡ. ನನ್ನ ವೈಯಕ್ತಿಕವಾದ ಅನುಭವ ಹೇಳ್ತೀನಿ. ಅವ್ರ ಫೋಟೋ ಇಡೋದು, ದೀಪ ಹಚ್ಚೋದು, ಅಷ್ಟೋತ್ತರವನ್ನು ಹೇಳೋದು. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾನ್ಮುಖಂ ನವಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಶೃಂಗಪುರಪೀಠೇಶ ನಮಃ ಅಂತ ಹೇಳ್ತಾ ಬರೋದು. ಸುಮ್ಮನೆ ನೋಡ್ತಾ ಬನ್ನಿ, ತಾನಾಗಿ ನಿಮಗೆ ಆ ಭಂಗ ಬರುತ್ತೆ, ಮನಸ್ಸು ಪ್ರಶಾಂತತೆ ಆಗುತ್ತೆ. ಅದು ರಮಣ ಮಹರ್ಷಿಗಳ ಚಿತ್ರಣ ನೋಡಿದ್ರೂ ಹಾಗೆ ಬರುತ್ತೆ, ಶ್ರೀಧರ ಸ್ವಾಮಿಗಳ ಚಿತ್ರಣ ನೋಡಿದ್ರೂ ಹಾಗೆ ಬರುತ್ತೆ, ಭಗವಾನ್ ನಿತ್ಯಾನಂದರ ಚಿತ್ರಣ ನೋಡಿದ್ರು. ಭಗವಾನ್ ನಿತ್ಯಾನಂದರು ಒಂದು ಕಾಲಲ್ಲಿ ಹೀಗೆ ಕೈ ಹಿಟ್ಟು ಕೂಟಿರ್ತಾರೆ, ನೀವು ನೋಡಿರ್ತೀರೋ ಇಲ್ವ? ಅದು ರಾಜರ ಥರ ಕೂತಿರ್ತಾರೆ. ಹೀಗೆ ಮನಸ್ಸು ಎಲ್ಲಿರುತ್ತೆ. ರಮಣ ಮಹರ್ಷಿಗಳ ನಮ್ಮ ಮುಖನೇ ನೋಡಿದಿರೋ ಥರ ಇರುತ್ತೆ. ಅವ್ರ ಕಣ್ಣನ್ನು ನೋಡ್ಬೇಕು ನೀವು, ಕಣ್ಣು ಎಲ್ಲೋ ಒಳಮುಖವಾಗಿರುತ್ತೆ. ಎಲ್ಲರೂ ನೋಡ್ತಿರ್ತಾರೆ, ಅವ್ರ ಕಣ್ಣು ನಮ್ಮನ್ನು ನೋಡ್ತಿದ್ದಾರೆ ಅಂತ. ಆದರೆ ಆ ಗೋಳದ ಕಣ್ಣು ನಮ್ಮನ್ನು ನೋಡ್ತಿದ್ದಾರೆ, ಮನಸ್ಸು ಆತ್ಮದಲ್ಲಿ ಲೀನವಾಗಿಬಿಟ್ಟಿದೆ. ನಿತ್ಯಾನಂದರು ಹೀಗೆ ರಾಜರ ಥರ ಕೂತಿರ್ತಾರೆ, ಎಲ್ಲರೂ ನೋಡ್ತಿರ್ತಾರೆ. ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿ ಮೀಡೆ. ಆ ಜ್ಞಾನದ ಸ್ಥಿತಿ ಹೇಳಕ್ಕೆ ಬಂದೆ. ಚಂದ್ರಶೇಖರ ಭಾರತಿಗಳ ವೈಯಕ್ತಿಕ ಅನುಭವ ಎಲ್ಲ. ಇವ್ರನ್ನ ಮರೆತುಬಿಟ್ನಲ್ಲ, ಯಾರೂ ಮರಿಬಾರ್ದು. ಸದಾಶಿವ ಬ್ರಹ್ಮೇಂದ್ರನ ಎಲ್ಲರೂ ಅಷ್ಟೇ. ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಅಲ್ಲಿ ಹೋದಾಗ ಅವ್ರಿಗಾಗಿರುವಂತಹ ಸಂದರ್ಭ ಎಲ್ರಿಗೂ ಗೊತ್ತು. ಅವ್ರ ದರ್ಶನ ಆಗಬೇಕು ಅಂತ ಹೋದರು. ಗೊತ್ತಲ್ವ ಎಲ್ರಿಗೂ? ಯಾರ ದರ್ಶನ ಆಗಬೇಕು? ಸದಾಶಿವ ಬ್ರಹ್ಮೇಂದ್ರ ಸಮಾಧಿಯ ದರ್ಶನ ಆಗಬೇಕು. ಅವ್ರಿಗೆ ಸೂಕ್ಷ್ಮ ರೂಪವಾಗಿ ಕಾಣಿಸ್ಕೊಳ್ಬೇಕು ಹಾಗೆ ಅಂತ. ಅವ್ರು ಹೋಗಿ ಕೂತರು, ಏನು ಸುದ್ದಿ ಇಲ್ಲ. ಯಾಕಂದರೆ ಎಲ್ಲ ಮಹಾತ್ಮರು, ಪೀಠದಲ್ಲಿ ಕೂತಿರೋರೆಲ್ಲರೂ ಮಹಾತ್ಮರು. ಅಮ್ಮನವ್ರ ಹತ್ರ ಮಾತಾಡೋರು, ಅಭಿನವ ವಿದ್ಯಾತೀರ್ಥರು ಅಮ್ಮನವ್ರ ಹತ್ರ ಮಾತಾಡೋರು, ನರಸಿಂಹದೇವರ ಹತ್ರ ಮಾತಾಡೋರು. ಇದು ಭಾವ ಸಮಾಧಿಯಲ್ಲಿಯೂ ಬರುತ್ತೆ, ಅನುಷ್ಠಾನದಲ್ಲಿಯೂ ಬರುತ್ತೆ. ಈ ಥರ ಸರ್ವೇ ಸಾಧಾರಣ ಎಲ್ಲ ಯತಿಗಳಿಗೂ ಬರುತ್ತೆ. ಅಂದರೆ ಪೀಠದಲ್ಲಿ ಕೂತಿರುವಂಥ ಯತಿಗಳಿಗೆ. ಇವರು ಹೋಗಿ ಕೂತರು. 3 ದಿವಸ ಆಯಿತು, 4 ದಿವಸ ಆಯಿತು, ಏನು ಇದೇ ಇಲ್ವಲ್ಲ, ಏನು ತಪ್ಪು ಮಾಡ್ತಿದ್ದೇನೆ ಧ್ಯಾನದಲ್ಲಿ ಅಂತ ಅನಿಸ್ತು. ಒಂದು ಶಬ್ದ ಕೇಳಿಸ್ತು, ಈ ಥರ ಎಲ್ಲ ಬಂದರೆ ನಾನು ಕಾಣಿಸ್ಕೊಳ್ಳಲ್ಲ ಅಂತ. ಯಾವ ಥರ ಅಲ್ಲ, ಇನ್ನು ಹೇಗೆ ಬರಬೇಕಪ್ಪ ಯತಿ, ಇನ್ನು ಹೇಗೆ ಬರಬೇಕು? ದಂಡವನ್ನು ವಿಸರ್ಜನೆ ಮಾಡು ಅಂತ ಆಯಿತು. ಪಕ್ಕಕ್ಕಿಡು ದಂಡವನ್ನು ಅಂತ. ದಂಡ ಇಟ್ಟಾಯಿತು. ಹೋದರು. ದಂಡ ಬಿಟ್ಟರೆ ಆಗಲ್ಲ, ಕಮಂಡಲನ್ನು ಪಕ್ಕಕ್ಕಿಡು ಅಂದರು. ಇಟ್ಟಾಯಿತು. 3ನೇ ದಿವಸ ಪಾದುಕೆಗಳನ್ನು ಪಕ್ಕಕ್ಕಿಡುವಂತ ಆಯಿತು. ಇಟ್ಟಾಯಿತು. ಕಮಂಡಲು, ದಂಡ, ಪಾದುಕೆ ಎಲ್ಲ ಬಿಟ್ಟಾಯಿತು. ವಸ್ತ್ರ ಹಾಕಿದೆಯಾ ಉತ್ತರಿಯ ತೆಗಿ, ಶಬ್ದ ತೆಗೆದಾಯಿತು. ಕೆಳಗಡೆ ವಸ್ತ್ರ ಹಾಕಿದೆಯಾ 5ನೇ ದಿವಸ ತೆಗಿ, ತೆಗೆದಾಯಿತು. ಇನ್ನು ಕೌಪಿನ ಹಾಕ್ಕೊಂಡಿದ್ದ ಕೌಪಿನ ತೆಗಿ, ಎಲ್ಲ ತೆಗೆದು ನಗ್ನವಾಗಿ ಪರಮಹಂಸ ಸನ್ಯಾಸಿ ಥರ ಕೂತರು. ಸದಾಶಿವ ಬ್ರಹ್ಮೇಂದ್ರನ್ ಬಂದು ಪ್ರತ್ಯಕ್ಷರಾದರು. ಆ ಪ್ರತ್ಯಕ್ಷ ಆಗಿರುವಂತಹ ಚಿಹ್ನೆನೇ ನಮಗದು ಔಟ್ಲೈನ್ ಬರೆದಿರೋದು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರು ಬರೆದು ಕೊಟ್ಟಿರೋದು, ಹೀಗೆ ನನಗೆ ಪ್ರತ್ಯಕ್ಷ ಆದರು ಅಂತ. ಅಲ್ಲಿವರೆಗೂ ನಮ್ಗೆ ಫೋಟೋ ಎಲ್ಲೂ ಇತ್ತು. ಅವರಿದ್ದಿದ್ದು ಹಾಗೆ ತಾನೆ ಪರಮಹಂಸ ಸನ್ಯಾಸಿಗಳು. ಅದಕ್ಕೆ ಶೃಂಗೇರಿ ಮಠದಲ್ಲಿ ಇವಾಗಲೂ ಪರಮಹಂಸ ಸನ್ಯಾಸಿಗಳಿಗೆ, ಎಸ್ಪೆಷಲಿ ಸದಾಶಿವ ಬ್ರಹ್ಮೇಂದ್ರಗಳಿಗೆ ನಮಸ್ಕಾರ. ಅದು ಪ್ರಣವ ಸಮಾಧಿಯಿಂದ ಬರುತ್ತೆ. ಅವರೆಲ್ಲ ಜ್ಞಾನವನ್ನು ಗಳಿಸಿದಂಥವ್ರು. ಯಾಕಂದರೆ ಅವ್ರ ಗುರುಗಳು ಹೇಳಿದ್ರಿಗೆ, ಸದಾಶಿವ ಬ್ರಹ್ಮೇಂದ್ರರು ಅದಕ್ಕಿಂತ ಮುಂಚೆ ಎಲ್ಲರ ಹತ್ರ ಹೋಗಿಯೂ ವಾದವನ್ನು ಮಾಡ್ತಿದ್ರು. ನಿಮಗೆ ಅದು ಅದ್ವೈತ ಅಂದ್ರೆ ಏನು ಗೊತ್ತಾ, ಅದು ಅವಸ್ಥಾತ್ರಯ ಅಂದರೆ ಏನು ಗೊತ್ತಾ,
ಅವ್ರ ಗುರುಗಳು ಹೇಳಿದ್ರು, ಯಾವಾಗಪ್ಪ ಸುಮ್ಮನಾಗ್ತೀಯ ನೀನು, ಮಾತಾಡೋದು ನಿಲ್ಲಿಸು ಅಂದರು. ಅಲ್ಲಿ ನೋಡಿ, ಮೌನಂ ಸಮ್ಮತಿ ಲಕ್ಷಣಂ, ನಿಲ್ಲಿಸು ಮಾತಾಡೋದು. ಅವತ್ತು ಮೌನ ಶುರು ಮಾಡಿದ್ದು, ಮತ್ತೆ ಮಾತಾಡಲಿಲ್ಲ ಅವರು. ಅದೇ ಗುರುಪದೇಶ. ಆಮೇಲೆ ಎಲ್ಲ ತಾನಾಗೇ ಬಂತು. ಪಿಬರೇ ರಾಮರಸಂ ಬಂತು, ಮಾನಸ ಸಂಚರರೇ ಬಂತು. ಎಲ್ಲದರಲ್ಲಿಯೂ 4ನೇ ಸಾಲು ಪರಮಹಂಸ ಅಂತ ಟ್ರೇಡ್ ಮಾರ್ಕ್, ಸಿಗ್ನೇಚರ್. ತಿಳಿರಿ, ಅದರಲ್ಲಿರುವಂತಹ ತೃಪ್ತಿ ಬಿಡೋದಲ್ಲಿರುವಂತಹ ತೃಪ್ತಿ ಗಳಿಸೋದ್ರಿಲ್ಲ. ಅದು ಸಮಾಧಿಗೆ ಅಂತಲ್ಲ, ಲೌಕಿಕದಲ್ಲಿ ವ್ಯವಹಾರದಲ್ಲಿ ಬಿಡಬೇಕು. 62 ಶ್ಲೋಕದಲ್ಲಿ 52 ಶ್ಲೋಕ ಮುಗಿಸಿದ್ದೀರಾ, 51 ಶ್ಲೋಕ ಬಿಟ್ಟಿದ್ದೀವಿ ನಾವು. 51 ಶ್ಲೋಕ ಬಿಟ್ಟಿದ್ದೀವಿ. ಇವಾಗ ನೀವು ಒಂದು ಶ್ಲೋಕ ಕೇಳಿ, ಒಂದಕ್ಕೂ ನಮ್ಗೆ ಅರ್ಥ ಗೊತ್ತಿಲ್ಲ ಅಲ್ವಾ? ನಮ್ಮ ಲಕ್ಷಣ ನೋಡಿ ಹೇಗಿದೆ. ನಮ್ಮದು ವಿಶೇಷ ಸಮಾಧಿ, ನಮ್ಮದಲ್ಲ. ಇರಲಿ, ಎಲ್ಲಿದ್ದೆ? ಸದಾ ಏವಂ ಜಾತ, ಸ್ಫುರಣೆಗೆ ಬಂದೆ. ಆ ಸ್ಥಿತಿಯಲ್ಲಿದ್ದಾಗ ಜೀವಾತ್ಮ ಪರಮಾತ್ಮ ಆತ ಸದಾ ವಿಮುಕ್ತಯೇ, ಅಲ್ಲ ಜಾತ ಪರಾತ್ಮ. ಇಲ್ಲಿ ಪರ ಅಂದರೆ ಪರಮಾತ್ಮ, ಆತ್ಮ ಅಂತ ಹಾಕಿದ್ದಾರೆ, ಅದು ಜೀವಾತ್ಮ. ಪರಮಾತ್ಮ ಜೀವಾತ್ಮ ಭಾವನ ಜಾತ ಐಕ್ಯ ಅಂತ. ಆ ಐಕ್ಯದಿಂದ ಏನಾಯಿತು? ಸ್ವಾನಂದ ತುಷ್ಟ, ಸ್ವಾನಂದ ತುಷ್ಟ, ತುಷ್ಟಿ, ತೃಪ್ತಿ ಆಯಿತು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಃ ಪ್ರಜ್ಞಸ್ತದೋಚ್ಯತೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಏನು ಹೇಳ್ತಿದ್ದೀನಿ? ಗೀತೆ 3ನೇ ಅಧ್ಯಾಯ. ನೈವ ತಸ್ಯ ಕೃತೇನಾರ್ಥಃ ನಾ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ನ ಕಶ್ಚಿದ್ ವ್ಯರ್ಥವಪಾಶ್ರಯ. ಯಾರಿಂದ ಏನೂ ಆಗಬೇಕಾಗಿಲ್ಲ ಅವನಿಗೆ ಅಂತಾನೆ ಕೃಷ್ಣ. ಆತ್ಮನ್ಯೇವಾತ್ಮನಾ ತುಷ್ಟ, ಹೀ ಈಸ್ ಕಂಪ್ಲೀಟ್ ಬೈ ಹಿಮ್ಸೆಲ್ಫ್. ಅವನಿಗೆ ಯಾವ ರೇಮ್ಯಾಂಡ್ ಬಟ್ಟೆನೂ ಬೇಡ ಟು ಸೇ ಐ ಆಮ್ ದಿ ಕಂಪ್ಲೀಟ್ ಮ್ಯಾನ್ ಅಂತ. ರೇಮ್ಯಾಂಡ್ ಬಟ್ಟೆ ಹಾಕೊಳ್ಳೋದೇನೆ ಹೀ ಕ್ಯಾನ್ ಸೇ ಐ ಆಮ್ ದಿ ಕಂಪ್ಲೀಟ್ ಮ್ಯಾನ್ ಅಲ್ವಾ? 4 ಸ್ವಾನಂದ ತುಷ್ಟ ಪರಿವಿಸ್ಮೃತಾಖಿಲ. ಹೊರಗಡೆ ಇರುವಂತಹ ವಸ್ತುಗಳು ಅವನಿಗದು ಎಂಟರ್ಟೈನ್ ಮಾಡಲ್ವಂತೆ. ಹೋಗ್ತಾ ಇರಬೇಕಂದ್ರೆ ರೋಡಲ್ಲಿ ಈ ಶೂಸ್ ತೊಗೊಳ್ಬೇಕು, ಆ ಬಟ್ಟೆ ತೊಗೊಳ್ಬೇಕು, ವಿಂಡೋ ಶಾಪಿಂಗ್ ಮಾಡಬೇಕು ಅನಿಸಲ್ಲ ಅವನಿಗೆ. ನಮ್ಗೆ ಆ ಥರ ಎಲ್ಲನೂ ಅನಿಸಲ್ಲ ಸ್ವಾಮಿ. ನಮ್ಗೆ ಹೋಗ್ತಿದ್ರೆ ದೇವ್ರ ಫೋಟೋ ತೊಗೊಳ್ಬೇಕು ಅಂತ ಅನಿಸುತ್ತೆ, ಇಲ್ಲ ಪಂಚಪಾತ್ರ ಉದ್ಧರಣೆಯನ್ನು ನೋಡ್ತೀವಿ, ಇಲ್ಲ ಬೆಳ್ಳಿಯನ್ನು ನೋಡ್ತೀವಿ, ಅದು ಮಾತ್ರ ಅನಿಸುತ್ತೆ. ನೀವು ಯಾಕೆ ಶೂಸು ಅದೆಲ್ಲ ಹೇಳ್ತೀರಾ? ಅದೂ ಅಷ್ಟೇ, ಎರಡೂ ಅಜ್ಞಾನವೇ ತಾನೆ ಅಲ್ವಾ? ಪರಿವಿಸ್ಮೃತಾಖಿಲ, ಅವನ ಆನಂದವನ್ನು ಅವನ ಜೇಬಿನಲ್ಲೇ ಇಟ್ಕೊಂಡಿದ್ದಾನೆ, ಹೊರಗಡೆ ಯಾರಿಗೂ ಕೊಟ್ಟಿಲ್ಲ. ಅವನ ಆನಂದದ ಕೀಯನ್ನು ಸಂಸಾರದಲ್ಲಿಟ್ಟಿಲ್ಲ, ಫ್ಯಾಮಿಲಿಯಲ್ಲಿಟ್ಟಿಲ್ಲ. ಸ್ವಾನಂದ ತುಷ್ಟ, ನಾ ಸಂತೋಷವಾಗಿ ಯಾವಾಗಿರ್ತೀನಿ? ಮಗ ಫಿಲಪ್ ದಿ ಬ್ಲ್ಯಾಂಕ್ಸ್ ಉತ್ತೀರ್ಣನ ಚೆನ್ನಾಗಾದರೆ. ನಾ ಸ್ವಾನಂದ ತುಷ್ಟವಾಗಿ ಯಾವಾಗಿರ್ತೀನಿ? ಮಗಳನ್ನು ಮದುವೆ ಮಾಡಿದ್ರೆ. ಸ್ವಾನಂದ ತುಷ್ಟವಾಗಿ ಯಾವಾಗಿರ್ತೀನಿ? ಮಾಡಿಸಿರುವಂತಹ ಪರಿಹಾರ ಎಲ್ಲ ಫಲ ಕೊಟ್ಟರೆ. ಇದೆಲ್ಲ ಸ್ವಾನಂದ ತುಷ್ಟ ತಾನೆ. ಈತನಿಗೆ ಆ ಥರ ಇಲ್ಲ. ಅವನ ಆನಂದದ ಬಿಗಿದ ಕೈಯನ್ನು ಅವನೇ ಇಟ್ಕೊಂಡಿದ್ದಾನೆ, ಯಾರಿಗೂ ಕೊಟ್ಟಿಲ್ಲ. ನೌತಾ ಲಾಕ್ ಹಾಕಿ ಗಟ್ಟಿಯಾಗಿ ಇಟ್ಬಿಟ್ಟಿದ್ದಾನೆ ಅವನು. ಆಸ್ತೆ ಸ ನಿತ್ಯಾತ್ಮ ಸುಖ ಪ್ರಕಾಶಕಃ, ಇಂಡಿಪೆಂಡೆಂಟ್, ನಿತ್ಯಾತ್ಮ ಸುಖ ಪ್ರಕಾಶಕಃ. ಅವನು ಹೋಗಿದ್ದ ಕಡೆಯೆಲ್ಲ ಆನಂದ, ಎಲ್ಲರಿಗೂ ಆನಂದ. ಎಲ್ಲ ಮಹಾತ್ಮರು ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಷ್ಟಪಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನು ಇಷ್ಟಪಡ್ತಾರೆ. ಈ ಆಗತಾನೆ ಹುಟ್ಟಿರುವಂತಹ ಇನ್ನು 4 ವರ್ಷ 3 ವರ್ಷಕ್ಕಿಂತ ಮುಂಚೆ ಇರುವಂತಹ ಮಕ್ಕಳು. 5 ವರ್ಷ ಆಗಿದ ತಕ್ಷಣ ಅದು ಬೇಕು ಅಂತ ಕೇಳಿಬಿಡುತ್ತೆ ಮಗು. ಯಾಕಂದ್ರೆ ಅಲ್ಲಿ ಅಹಂಕಾರ ಬಂದುಬಿಡುತ್ತೆ ಮಗುಗೆ. ಆಟ ಸಾಮಾನು ನೋಡಿದ ತಕ್ಷಣ ಈಗ 3ನೇ ವರ್ಷಕ್ಕೆ ಬರುತ್ತೆ. ಯಾಕಂದರೆ ಆಟ ಸಾಮಾನು ಹಾಗೆ ಬಂದಿರೋದ್ರಿಂದ 3ನೇ ವರ್ಷಕ್ಕೆ ನನಗೆ ಬೇಕು ಅನ್ನತ್ತದು. ಅದಕ್ಕೆ ಮಕ್ಕಳು ಅದಕ್ಕಿಂತ ಮುಂಚೆ ಪರಮಹಂಸ ಸ್ಥಿತಿಲಿ ಇರ್ತಾರೆ, ಏನೂ ಗೊತ್ತಿಲ್ಲ. ಎಲ್ಲ ಪರಮಹಂಸರಿಗೂ ಮಕ್ಕಳ ಮೇಲೆ ಆಸಕ್ತಿ, ಯಾಕಂದರೆ ಅವ್ರ ಮನಸ್ಸು ಅದೇ ಥರ ಇರುತ್ತೆ.
ನಿತ್ಯಾತ್ಮ ಸುಖ ಪ್ರಕಾಶಕಃ ಸಾಕ್ಷಾತ್ ವಿಮುಕ್ತಃ. ಅವನಿಗೆ ಹೊಗಳಿಕೆಯೋ ತೆಗಳಿಕೆಯೋ ಯಾವುದು ಬೇಡ. ಫ್ರೀ ಫ್ರಮ್ ಆಲ್ ಡ್ಯುಯಾಲಿಟೀಸ್. ನಮಗೆ ಯಾರು ಏನಾರಂದರೆ ಮುಗೀತು. ಅಚಲ ವಾರಿ ಸಿಂಧುವತ್, ಸಮುದ್ರದಂತೆ ಪ್ರಶಾಂತವಾಗಿರ್ತಾನೆ. ವಾರಿಹಿ ಅಂದರೆ ಸಮುದ್ರ, ಅಚಲಃ ಬೆಟ್ಟದಂತೆ ಅಲ್ಲಾಡಲ್ವಂತೆ. ಭಗವದ್ಗೀತೆ ಯಾವ ಶ್ಲೋಕನ ಬರಬೇಕು? ಇಷ್ಟು ದಿವಸ ಕೇಳಿಲ್ಲ ನಾನು ಪ್ರಶ್ನೆ. ಎಪ್ಪತ್ತನೇ ಶ್ಲೋಕ, 2ನೇ ಅಧ್ಯಾಯ. ಆಪೂರ್ಯಮಾಣಮಚಲಃ ಪ್ರತಿಷ್ಠಂ. ಸಮುದ್ರ ಅಂತ ಹಾಕಿದ್ದಾರೆ, ಅದಕ್ಕೆ ಹೇಳಿದೆ. ಯಾವಾನರ್ಥ ಉದಪಾನೆ ಅದು ಬೇರೆ. ಆಪೂರ್ಯಮಾಣಮಚಲಃ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಯಾವಾಗ ಎಲ್ಲ ಕೆರೆಗಳು ಬಂದು ಸಮುದ್ರಕ್ಕೆ ಸೇರುತ್ತೋ, ಸಮುದ್ರಗಳು ಈ ಕೆರೆ ಬಂತು, ಈ ಕೆರೆ ನೀರು ಬಂತು ಅಂತ ಕುಗ್ಗತ್ತಾ? ಪ್ರಶಾಂತವಾಗಿರುತ್ತೆ. ಪರಿಪೂರ್ಣವಾಗಿರುವಂತಹ ಜ್ಞಾನಿ ಮನಸ್ಸು ಸಮುದ್ರದಂತೆ. ಅವನಿಗೆ ಇಷ್ಟವಾದಂಥದ್ದು ಆಹಾರವನ್ನು ತಂದುಕೊಟ್ರೆ ಚೆನ್ನಾಗಿ ತಿಂತಾನೆ, ಇಷ್ಟವಾಗಿಲ್ಲದೆ ಇರುವಂಥ ಆಹಾರ ತಿಂದುಕೊಂಡ್ರೆ ಸುಮ್ಮನಿರ್ತಾನೆ. ಅವನಿಗೆ ಮನಸ್ಸಿನಲ್ಲಿ ಯಾವ ವಿಕೋಪಗಳು ಆಗಲ್ಲ. ಆಗ ಅವ್ನು ಕೋಮಾ ಪೇಷಂಟ್ಗೆ ಹೋದ್ರ ಅಂತ ಕೇಳಬಾರ್ದು. ಆಮೇಲೆ ನಮ್ಮ ಮನಸ್ಸೆಲ್ಲ ಹಾಗೆ ಜಡ್ಜ್ ಮಾಡುತ್ತೆ, ಕೋಮದಲ್ಲಿದ್ದಾರಾ ಅಂತ. ಆಪೂರ್ಯಮಾಣ ಅಚಲಃ ಪ್ರತಿಷ್ಠಂ. ಸಮುದ್ರ ಹೇಗೆ ಆಳವಾಗಿ ಗಂಭೀರವಾಗಿರುತ್ತೋ, ಜ್ಞಾನಿಯ ಮನಸ್ಸು ಹಾಗಿರುತ್ತೆ. ನಾವು ಇರ್ಬೋದು, ಸಾಧ್ಯವಿದೆ, ಯಾಕಂದರೆ ಅವರು ಮನುಷ್ಯರಿರ್ತಾನೆ. ಆದರೆ ನಾವೇನು ಮಾಡ್ತೀವಿ? ಭಯ. ನನ್ನ ಪರ್ಸ್ನಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳೋಕೆ ನಾವು ತಯಾರಿಯೇ ಇಲ್ಲ. ಅದಕ್ಕೆ ಜಾತಕದಲ್ಲಿ, ಜ್ಯೋತಿಷ್ಯದಲ್ಲಿ ಇದಕ್ಕೆ ಆರೂಢ ಪ್ರಶ್ನೆ ಅಂತ, ಆರೂಢ ಲಗ್ನ ಅಂತ. ನೀವು ಯಾವುದೋ ಒಂದು ಲಗ್ನ ಇರುತ್ತೆ ನಿಮ್ಮದು, ನೋಡಿ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ತೀನಿ, ಆಯಿತಾ? ನೀವು ಯಾವುದೋ ಒಂದು ಮೀನ ಲಗ್ನವೋ ಕಟಕ ಲಗ್ನವೋ ಇರ್ತೀರ. ಅದಕ್ಕೊಂದು ಪರಾಶರರು ಒಂದು ಗುಣಗಳನ್ನು ಹೇಳಿರ್ತಾರೆ. ಮೀನ ಲಗ್ನದ್ದು ಹೀಗಿರ್ತಾರೆ, ಮೇಷ ಲಗ್ನದವರು ಒಂಥರ ಇರ್ತಾರೆ ಅಂತ. ಆದರೆ ಆರೂಢ ಲಗ್ನ ಅಂತ ಒಂದಿದೆ. ಅದು ನಿಮ್ಮ ಸೆಲ್ಫ್ ಇಮೇಜ್, ನಿಮ್ಮದು ಉಲ್ಟಾ ಕಾಪಿ. ಅದು ಪ್ರಪಂಚ ನಿಮ್ಮನ್ನು ಹೇಗೆ ನೋಡುತ್ತೆ ಅಂತ. ನೀವೊಂಥರ ಇರ್ತೀರ, ನಾವೆಲ್ಲ ಬೆಲೆ ಯಾವುದಕ್ಕೆ ಕೊಡೋದು? ಪ್ರಪಂಚ ನನ್ನನ್ನು ಹೇಗೆ ನೋಡುತ್ತೆ ಅಲ್ವಾ? ಆರೂಢ ಲಗ್ನಕ್ಕೆ ಕಾರಕ ಚಂದ್ರ. ಯಾಕೆ? ಮನಸ್ಸು ಹೇಳ್ತಿದೆ, ಹೌ ಹಿ ವಿಲ್ ಸಿ ಮೀ, ಹೌ ಹಿ ವಿಲ್ ರಿಯಾಕ್ಟ್ ಟು ಮೀ. ನಾನು ಹೇಗೆ ಕಾಣಿಸ್ಕೊಳ್ಬೇಕು? ನನ್ನ ಗುಣ ಬೇರೆ ಇರುತ್ತೆ. ಆದರೆ ಕಲಿಯುಗದಲ್ಲಿ ಈ ಲಗ್ನಕ್ಕಿಂತ ಆರೂಢ ಲಗ್ನವೇ ಜಾಸ್ತಿ ಪ್ರಶಸ್ತಿ. ಜೈಮಿನಿ ಮಹರ್ಷಿಗಳು ಅದರಲ್ಲಿ ಹೇಳ್ತಾರೆ, ಅವರ ಉಪದೇಶ ಸೂತ್ರದಲ್ಲಿ, ಆರೂಢ ಲಗ್ನ ವೆರಿ ಸ್ಟ್ರಾಂಗ್. ಹೇಗೆ ಆರೂಢ ಲಗ್ನ ಆಗುತ್ತೆ? ನಾವು ಇನ್ನೊಬ್ರಿಗೆ ಚೇಂಜ್ ಆಗ್ತೀವಲ್ಲ, ಅದೇ ಆರೂಢ ಲಗ್ನ. ಸರಿ, ಏನು ಹೇಳ್ತಿದೆ? ಸಾಕ್ಷಾತ್ ವಿಮುಕ್ತ, ಅವನಿಗೆ ಯಾವ ಖುಷಿ ಅದು ಇದಿಲ್ಲ. ಅಚಲಃ ವಾರಿ ಸಿಂಧುವತ್. ಇನ್ನೊಂದು 5 ನಿಮಿಷ ಇದೆ, ಮುಗಿಸ್ಬಿಡೋಣ ಇನ್ನೊಂದು ಶ್ಲೋಕ. 53. ಏವಂ ಸದಾಭ್ಯಸ್ತ ಸಮಾಧಿಯೋಗಿನಃ ನಿವೃತ್ತ ಸರ್ವೇಂದ್ರಿಯಗೋಚರಸ್ಯ ಹಿ ವಿನಿರ್ಜಿತಾಶೇಷರಿಪೋರಹಂ ಸದಾ ದೃಶ್ಯೋ ಭವೇಯಂ ಜಿತಷಡ್ಗುಣಾತ್ಮನಃ. ಜೀವನ್ಮುಕ್ತಿಯ ಫಲವನ್ನು ಅನುಭವಿಸಬೇಕು ಅಂದರೆ ನಿಧಿಧ್ಯಾಸನ ಹಲವಾರು ವರ್ಷಗಳು, ದಶಕಗಳು ಮಾಡಬೇಕು. ಅದು ಒಂದೇ ದಿವಸ ಮನಸ್ಸು ಬದಲಾವಣೆ ಆಗಲ್ಲ, ನಿಧಾನಕ್ಕಾಗತ್ತೆ ಅಲ್ವಾ? ಇಟ್ಸ್ ಎ ಗ್ರ್ಯಾಜುವಲ್ ಚೇಂಜ್. ಯಾವುದು ಸಡನ್ನಾಗಿ ಮಾಡ್ತೀವೋ ಸಡನ್ನಾಗಿ ಹೊಟ್ಟೋಗುತ್ತೆ. ಅದು ಕ್ರ್ಯಾಶ್ ಕೋರ್ಸ್ ಅಲ್ಲ, ಇದೆಲ್ಲ ಸಮಯ ತಗೊಳುತ್ತೆ. ಆದರೆ ಮಾಡುವಂತಹ ಕ್ರಿಯೆಯಲ್ಲಿ ವಿಚಲಿತರಾಗಬಾರ್ದು. ಇಲ್ಲಿ ಹೇಳ್ತಿದ್ದಾರೆ, ಏವಂ, ಎಲ್ಲದಲ್ಲೂ ಏವಂ ಬರ್ತಿದೆ. ಈ ರೀತಿಯಾಗಿ ಸಮಾಧಿ ಅಭ್ಯಸ್ತ ಯೋಗಿನಃ ಸದಾ ಕ್ರಿಯತೆ. ಸಮಾಧಿ ಅಭ್ಯಾಸದಲ್ಲಿರುವವನು ಆ ಸಮಾಧಿ ಅಭ್ಯಾಸವನ್ನು ಚಾಚೂ ತಪ್ಪದೆ ಪ್ರತಿನಿತ್ಯ ಮಾಡಬೇಕು. ನೋಡಿ, ಸಮಾಧಿ ಅಂತ ಹೇಳಿದ ತಕ್ಷಣ ಇವತ್ತು ಬೆಳಗ್ಗೆ ಎಲ್ರಿಗೂ ಸ್ವಲ್ಪ ನಿದ್ದೆ, ನಾರ್ಮಲ್ ವಿಚಾರ ಆದರೆ ಇಲ್ಲ. ಸಮಾಧಿ ಮಕಾರಕ್ಕೆ ಹೋಗ್ತಿದೆಯಲ್ಲ, ಎಲ್ಲರಿಗೂ ತುಕುಡಿಗೆ ಬರ್ತಿದೆ.
ನಾನು ಅದಕ್ಕೆ ಇವತ್ತು ಸ್ವಲ್ಪ ವಾಯ್ಸ್ ಕಮ್ಮಿಲಿ ಹೇಳಿದೆ ಮಕಾರ ಅಂತ, ನೀವು ಅಬ್ಸರ್ವ್ ಮಾಡಿದರೆ ನನ್ನ ವಾಯ್ಸು ಸ್ವಲ್ಪ ಕಮ್ಮಿ ಇತ್ತು ಆ ಶ್ಲೋಕದ ಪ್ರಕಾರ. ಅದು ನಿದ್ದೆ ಬಂದ್ಬಿಡುತ್ತೆ. ಬಿಸಿಲು ಇವತ್ತು ಜಾಸ್ತಿ, ಹೊರಗಡೆ ಕಷ್ಟಪಟ್ಕೊಂಡು ಬಂದಿರ್ತೀರ, ಇಲ್ಲಿ ಡೋಸ್ ಆಫ್. ಕೊನೆಗೆ ವೇದಾಂತ ನಿಮಗೆ ಮೋಕ್ಷ ಕೊಡಲಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ, ಕೊನೆಗೆ ನಿದ್ದೆ ಆದರೂ ಕೊಡ್ತದು ವೇದಾಂತ. ಅಷ್ಟು ಸಂತೋಷವಾಗಿರಿ ಅಲ್ವಾ. ಏನೂ ಸಿಗಲಿಲ್ಲ ಅಂದರೆ ನಿದ್ದೆ ಕೊಡುತ್ತೆ. ವೇದಾಂತ ಕ್ಲಾಸಿಗೆ ಬಂದು ಆರಾಮಾಗಿ ಕೇಳಿ, ನನಗೇನು ತೊಂದರೆ ಇಲ್ಲ, ನೀವು ಆರಾಮ ಮಲ್ಕೊಳ್ಳಿ. ಅಟ್ಲೀಸ್ಟ್ ನನ್ನಿಂದ ನಿಮಗೆ 1.5 ಗಂಟೆ ಕಾಲ ನಿದ್ದೆ ಆಯ್ತಲ್ಲ ಅಂತ ಸಂತೋಷ ಪಡ್ತೀನಿ. ಮನೇಲಿ ಸಿಗಲ್ಲ ಸ್ವಾಮಿ ಅದಕ್ಕೆ ಬಂದೆ, ಇವಳದು ಯಾವಾಗಲೂ ಹೀಗೆ ಹಾಗೆ ಅಂತ. ಆರಾಮಾಗಿ ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದೆಲ್ಲ ಕೋಪ ಮಾಡಿಕೊಳ್ಳುವಂಥ ಗುಣವೇ ಇಲ್ಲ ನಮಗೆ. ಯಾಕೆಂದರೆ ಜ್ಞಾನ ಬಂದಾಯಿತು, ನನಗಿದು ಒಂಥರ ಲೀಲೆ ಅಷ್ಟೇ. ಸಮಾಧಿ ಅಭ್ಯಸ್ತ ಯೋಗಿನಃ ಸದಾ ಕ್ರಿಯತೆ. ಸತತವಾಗಿ ಮಾಡಬೇಕು. ಹುಣ್ಣಿಮೆಗೆ ಮಾಡೋದು, ಅಮಾವಾಸ್ಯೆಗೆ ಮಾಡೋದು, ಇವತ್ತು ಮನಸ್ಸು ಚೆನ್ನಾಗಿದೆ ಅಂತ ಮಾಡೋದು, ಇವತ್ತು ಯಾಕೋ ಆಗಲಿಲ್ಲ ಆಫೀಸಿಂದ ಲೇಟಾಗಿ ಬಂದೆ ಅನ್ನೋದು, ರಾತ್ರಿ 10 ಗಂಟೆಗೆ ಮಾಡ್ತೀನಿ ಅನ್ನೋದು, ಇದೆಲ್ಲ ಆಗಲ್ಲ. ಸಮಾಧಿ ಅಭ್ಯಾಸಕ್ಕೂ ಆಗಲ್ಲ, ನಿಮ್ಮ ಉಪಾಸನೆಗೂ ಆಗಲ್ಲ, ದೇವತಾರ್ಚನ ಪೂಜೆಗೂ ಆಗಲ್ಲ. ಯಾವುದು ಮಾಡಿದ್ರೂ ಕನ್ಸಿಸ್ಟೆಂಟಾಗಿರಬೇಕು ಅಲ್ವಾ. ಒಂದು ದಿವಸ ಮಾಡಿದ್ರೆ ಒಂದು ದಿವಸ ಬಿಟ್ಟರೆ ಫಲ ಕೊಡಲ್ಲ. ನಿವೃತ್ತ ಸರ್ವೇಂದ್ರಿಯ ಯೋಗಸ್ಯ ಗೋಚರಸ್ಯ ಹಿ. ನಿವೃತ್ತ ಸರ್ವೇಂದ್ರಿಯ, ರಿಟೈರ್ಮೆಂಟ್ ತೊಗೊಳ್ಬೇಕಂದ್ರೆ, ಸಮಾಧಿ ಅಭ್ಯಾಸ ಮಾಡಬೇಕು ಅಂದರೆ ಯು ಶುಡ್ ಟೇಕ್ ರಿಟೈರ್ಮೆಂಟ್. ಯಾವಾಗ ಸ್ವಾಮಿ ರಿಟೈರ್ಮೆಂಟ್? 58ಕ್ಕೆ ಗೌರ್ಮೆಂಟ್ ಯಾವಾಗ ಕೊಡುತ್ತೋ ತೊಗೊಳ್ಬಿಡಿ ಆಯಿತಾ. ಪಾಸಿಬಲ್ ಇದ್ದರೆ VRS ತೊಗೊಂಡು ಆರಾಮಾಗಿ ಈ ಲೈನಿಗೆ ಬಂದುಬಿಡಿ. ಇಲ್ಲ ನಾನು ಇನ್ನೂ ಕನ್ಸಲ್ಟೆನ್ಸಿ ಮಾಡ್ತಿದ್ದೀನಿ, ಇನ್ನೂ ನಂದು ಆಗಿಲ್ಲ, ಮಗ ಇನ್ನೂ ಕೈಗೆ ಬಂದಿಲ್ಲ, ಮಗಳಿಗಿನ್ನೂ ಓದಿಸ್ಬೇಕು, ಮುಗಿಯಲ್ಲ ಅಷ್ಟರಲ್ಲಿ ಶರೀರ ಪ್ರಾರಬ್ಧ ಟಾಟಾ ಬಾಬಾಯ್ ಅಂತ ಹೇಳಿಬಿಟ್ಟಿರುತ್ತೆ. ಆಗ ನೀವು ಕಷ್ಟಪಡ್ತೀರ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ, ಇಂದ್ರಿಯಗಳು ಗಟ್ಟಿ ಇದ್ದಾಗ ವೇದಾಂತಕ್ಕೆ ಬರಬೇಕು. ವಯಸ್ಸಾದ ಮೇಲೆ ಅಲ್ಲ. ನಿಮ್ಮ ಮಕ್ಕಳಿಗೆ ಹಾಗೆ ಹೇಳಿ ತಪ್ಪು ಮಾಡಬೇಡಿ. ಅಪ್ಪ ಅಮ್ಮಂದ್ರೆ ಹೇಳ್ತಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ಇಂದ್ರಿಯಗಳು ಗಟ್ಟಿ ಇದ್ದಾಗ ವೇದಾಂತಕ್ಕೆ ಬರೋಕ್ಕೆ ಹೇಳಿ, ಶಾಸ್ತ್ರವನ್ನು ಅಧ್ಯಯನ ಮಾಡೋಕ್ಕೆ ಹೇಳಿ, ಜಪಾನುಷ್ಠಾನಗಳನ್ನು ಮಾಡೋಕ್ಕೆ ಹೇಳಿ. ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಿ 50 ವರ್ಷದ ಒಳಗಡೆ ಎಲ್ಲ ಮುಗಿಸ್ಕೊಂಬಿಡ್ಬೇಕು. 50 ಮೇಲೆ ಮನೇಲಿ ಸುಮ್ಮನಿರಬೇಕು. ಯಾವಾಗ ಮನೇಲಿ ಎಲ್ಲರೂ ನಿಮಗೆ ತಳ್ತಾರಲ್ಲ, ಯಾತಕ್ಕೂ ನೀನು ಉಪಯೋಗ ಇಲ್ಲ ಅಂತ, ಅವತ್ತು ಭಗವಂತ ನಿಮಗೆ ಸನ್ಯಾಸ ಕೊಟ್ಟಿದ್ದಾನೆ. ಮಗ ತಾನಾಗೆ ಫಾರಿನ್ಗೆ ಹೋದರೆ ಒಳ್ಳೆಯದು, ಸನ್ಯಾಸ ಬಂತು ನಿಮಗೆ. ಮನೇಲಿ ಯಾರು ಒಬ್ಬರು ಅಕಾಲ ಮೃತ್ಯು ಆದರೆ ಭಗವಂತ ನಿಮಗೆ ಸನ್ಯಾಸ ಕೊಡ್ತಿದ್ದಾನೆ, ಅಳಬೇಡಿ. ಇಟ್ ಈಸ್ ಅನ್ ಇಂಡೈರೆಕ್ಟ್ ಸನ್ಯಾಸ ಫಾರ್ ಯು. ಒಳಗಡೆ ಬಾ ಅಂತ ಹೇಳ್ತಿದ್ದಾನೆ ಭಗವಂತ. ದುಃಖರಾಗಬಾರ್ದು ಆವಾಗ ಸಮಾಧಿ ಅಭ್ಯಾಸ, ಈ ಚಿಂತನೆ ಎಲ್ಲ ಮಾಡಬೇಕು. ರಿಟೈರ್ ಆಗಬೇಕು ಅಂತಿದ್ದಾರೆ, ನಾ ಯಾವುದೂ ಹೇಳ್ತಿಲ್ಲ, ರಾಮ ಹೇಳ್ತಿದ್ದಾನೆ. ನಿವೃತ್ತ ಸರ್ವೇಂದ್ರಿಯ ಗೋಚರಸ್ಯ ಹಿ. ಸಮಾಧಿ ಅಭ್ಯಾಸದಲ್ಲಿ ಇಂದ್ರಿಯ ನಿಗ್ರಹ ಬಹಳ ಮುಖ್ಯ. ಸಮಾಧಿಗಿಂತ ಮುಂಚೆ ಶ್ರವಣ ಮನದಲ್ಲಿಯೂ ಇಂದ್ರಿಯ ನಿಗ್ರಹ ಮುಖ್ಯ. ಅಂದರೆ ಸಾಧನ ಚತುಷ್ಟಯ ಸಂಪತ್ತಿ ಯಾವಾಗಲೂ ಇರಬೇಕು. ಸಮಾಧಿ ಅಭ್ಯಾಸನಿಗೂ ಇರಬೇಕು, ಶುರು ಮಾಡೋಕ್ಕಿಂತ ಮುಂಚೆನೂ ಇರಬೇಕು. ಕರ್ಮಯೋಗ ಆಪ್ಷನ್. ಕರ್ಮ ಮಾಡಿ ಸಮಾಧಿಯ ಅಭ್ಯಾಸದಲ್ಲಿ ಕರ್ಮ ಮಾಡಬೇಕು ಅಂತೇನಿಲ್ಲ, ಆಪ್ಷನ್. ಆದರೆ ಸಾಧನ ಚತುಷ್ಟಯ ಸಂಪತ್ತಿ ಮ್ಯಾಂಡೇಟ್ರಿ. ವಾಟ್ ಈಸ್ ಸಾಧನ ಚತುಷ್ಟಯ ಸಂಪತ್ತಿ ಕೇಳಿದರೆ ಭಯ ಆಗುತ್ತೆ. ವಿಸ್ತಾರವಾಗಿ ಹೇಳಿದ್ದೀನಿ ಆಯಿತಾ. ನಾ ಸಮಾಧಿ ತೊಗೊಳ್ಬೇಕಾಗತ್ತೆ ಆಮೇಲೆ. ಆಮೇಲೆ ಮನಸ್ಸು ಅಲರ್ಟಾಗಿರಬೇಕಂತೆ. ಅದಕ್ಕೆ ರಿಪುಹು ಅಂತ ಹಾಕಿದ್ದಾರೆ. ರಿಪುಹು ಅಂದರೆ ಶತ್ರುಗಳು, ಆಂತರಿಕ ಶತ್ರುಗಳು. ಆಂತರಿಕ ಶತ್ರುಗಳು ಯಾರು? ಕಾಮಕ್ರೋಧಾದಿಗಳು. ಅದಕ್ಕೆ 16ನೇ ಅಧ್ಯಾಯ ಭಗವದ್ಗೀತೆ ಚೆನ್ನಾಗಿ ದೈವಾಸುರ ಸಂಪದ್ವಿಭಾಗ ಯೋಗ ಮನಸ್ಸಿನಲ್ಲಿರಬೇಕು. ಆ ಗುಣಗಳನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಬೇಕು. ಯಾವ ಗುಣಗಳು ಸ್ವಾಮಿ? ದೈವ ಗುಣಗಳ, ಆಸುರ ಗುಣಗಳ? ಯಾಕಂದರೆ ಎರಡೂ ಸೇರಿದೆ. ಅದು ಆಸುರ ಗುಣಗಳು ಹಾಕೊಳ್ಳೋದು ಬೇಡ, ನಾವು ದಾನ ಮಾಡ್ಬೋದು, ಅಷ್ಟಿದೆ ನಮ್ಮಲ್ಲಿ. 16ನೇ ಅಧ್ಯಾಯದ ಫಸ್ಟ್ 3 ಶ್ಲೋಕ, ಮೊದಲನೇ 3 ಶ್ಲೋಕಗಳು ಕೃಷ್ಣ ಹೇಳಿದ್ನಲ್ಲ, 26 ಗುಣಗಳನ್ನು ಹೇಳಿದ್ದಾನೆ. 26 ಗುಣಗಳು. ನೀವು ಹೋಗಿ ಮನೆಗೆ ಅದ್ರಲ್ಲಿ ಒಂದಾದರೂ ನಮಗಿದೆಯಾ ಅಂತ ಟಿಕ್ ಮಾರ್ಕ್ ಹಾಕಿ ನೋಡಿ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಮೊದಲನೇದೇ ಔಟು, ಅಭಯಂ ಅಂತಾನೆ. ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮ ಕ್ರೋಧ
ಶಾಂತಿ ಅಪೈಷುಣಂ ತಯಾ ಭೂತೇಷು ಲೋಲುಪ್ತಂ ಆರ್ದವಂ ಹ್ರೀರಚಾಪಲಂ ತೇಜೋ ಕ್ಷಮಾಧೃತಿ ಬರುತ್ತೆ ಅಲ್ವಾ. 26 ಗುಣಗಳನ್ನು ಹೇಳ್ತಾರೆ. 4ನೇ ಶ್ಲೋಕದಲ್ಲಿ ದಂಭೋ ದರ್ಪೋ ಅಹಂಕಾರ ಪಾರುಷ್ಯಮೇವ ಚ, ಅದನ್ನು ಕಳಿಬೇಡಿ, ಅದು ಆಲ್ರೆಡಿ ಇದೆ, ಬ್ರಿಮ್ ಫುಲ್ ಅದು, ಇಲ್ಲಿವರೆಗೂ ಇದೆ ಅದು. 26 ಗುಣಗಳು ಸಮಾಧಿ ಅಭ್ಯಾಸಕ್ಕೆ ಹೇತು. ಅಭಯಂ, ಭಯ ಪಡಬಾರ್ದಂತೆ. ಸತ್ವ ಸಂಶುದ್ಧಿ, ಶುದ್ಧ ಮನಸ್ಸು. ಜ್ಞಾನಯೋಗ ವ್ಯವಸ್ಥಿತಿ, ಶ್ರವಣ ಮನನ. ಅಹಿಂಸಾ, ಮನಸ್ಸಿನಲ್ಲಿ, ವಾಕಿನಲ್ಲಿ, ಕಾಯದಲ್ಲಿ ಇದೆಲ್ಲ ಇರಬೇಕು. ಸಮಾಧಿ ಅಭ್ಯಾಸದಲ್ಲಿಯೂ ಇರಬೇಕಿದು, ಶುರುನಲ್ಲಿಯೂ ಇರಬೇಕು, ಆಮೇಲೂ ಇರಬೇಕು. ಇನ್ನು ಹೆಚ್ಚು ಮಾಡಿದ್ರೆ ಅಹಿಂಸಾ ಆಗಲ್ಲ. ಟೈಮ್ ಆಯಿತು ಸ್ವಾಮಿ, ನಿಲ್ಲಿಸಿ, ನಾಳೆ ಕೊನೆ ದಿವಸ ಮುಂದುವರಿಸ್ತೀನಿ. ಮುಗ್ದೋಗತ್ತೆ ನಾಳೆ ಸ್ವಲ್ಪ ಒಂದು 5-10 ನಿಮಿಷ ತಡವಾಗ್ಬೋದು, ಮುಗಿಸ್ಬಿಡ್ತೀನಿ. 53ರಿಂದ 62, ಇನ್ನು 9 ಶ್ಲೋಕ ಇದೆ, ನಾಳೆ ಮುಗಿಸೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.